ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. 2024-25 ಅಲ್ಲಿ ಎಕ್ಸಾಮ್ ಅಂದರೆ ಈ ಹೊಸ ಅಕಾಡೆಮಿಕ್ ಇಯರಲ್ಲಿ ಸಿಲೆಬಸ್ ಚೇಂಜ್ ಆಗಿದೆ, ರೈಟ್? ಸಿಲೆಬಸ್ ಚೇಂಜ್ ಆಗಿದೆ. ಒಂದು ಇಡೀ ಪಾಠ ತೆಗೆದಾಕ್ಬಿಟ್ಟಿದ್ದಾರೆ. ಅದು ಯಾವುದು ಅಂದರೆ ಕನ್ಸ್ಟ್ರಕ್ಷನ್ಸ್, ನಿರ್ಮಾಣಗಳು ಅಂತ. ಸೊ ಆ ಪಾಠ ಇಲ್ಲ. ಸೊ ಸಿಲೆಬಸ್ ಚೇಂಜ್ ಆದಮೇಲೆ ಮೊದಲನೇ ಪಾಠ, ಭಾಗ 1ರಲ್ಲಿ ಮೊದಲನೇ ಪಾಠ ಯಾವುದು ಅಂದರೆ ಗಣಿತದಲ್ಲಿ, ಮ್ಯಾಥಮೆಟಿಕ್ಸಲ್ಲಿ ಫಸ್ಟ್ ಲೆಸನ್ ಯಾವುದು ಅಂದರೆ ರಿಯಲ್ ನಂಬರ್ಸ್, ಅಂದರೆ ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳ ಪಾಠ ಮೊದಲನೇ ಪಾಠ ಆಗಿದೆ ಸಿಲೆಬಸ್ ಚೇಂಜ್ ಆದಮೇಲೆ. ಸೊ ಈ ವಾಸ್ತವ ಸಂಖ್ಯೆಗಳನ್ನ ನಾವು ಓದಿದ್ರೆ ನಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಅಲ್ವಾ? ಸೊ ಈ ವಾಸ್ತವ ಸಂಖ್ಯೆಗಳು ಅಥವಾ ಈ ರಿಯಲ್ ನಂಬರ್ಸ್ ಪಾಠದಿಂದ ನಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ 4 ಮಾರ್ಕ್ಗಳು ಬರ್ತಾ ಇದ್ದಾವೆ. 4 ಮಾರ್ಕ್ ಅಂದರೆ ಸರಿಸುಮಾರು 5% ಅಷ್ಟು ಮಾರ್ಕ್ಸ್ಗಳು ಇದು ಒಂದೇ ಒಂದು ಪಾಠದಿಂದ ಬರ್ತಾ ಇದೆ, ರೈಟ್? ಸೊ 4 ಮಾರ್ಕ್ ಬೇಕು ಅಂದರೆ ಈ ಪಾಠನ ಫುಲ್ ಆಗಿ ನೋಡಿ, ರೈಟ್? ತುಂಬ ಇಂಪಾರ್ಟೆಂಟ್ ಒಂದೊಂದು ಮಾರ್ಕ್ ಕೂಡ ಅಲ್ವಾ? ಸೊ 4 ಮಾರ್ಕ್ ಈಸಿಯಾಗಿ ಹೇಗೆ ಸ್ಕೋರ್ ಮಾಡೋದು, ಈ ಪಾಠನ ಈಸಿಯಾಗಿ ಹೇಗೆ ಕಳ್ಕೊಳ್ಳೋದು ಎಲ್ಲನೂ ಹೇಳ್ಕೊಂಡು ನೋಡೋಣ ಬನ್ನಿ. ಸೊ ಎಷ್ಟು ಮಾರ್ಕ್ಸ್ ಬರ್ತಾ ಇದ್ದಾವೆ ಈ ಅಧ್ಯಾಯದಿಂದ, ಎಷ್ಟು ಅಂಕಗಳು ಬರ್ತಾ ಇದ್ದಾವೆ? 4 ಅಂಕಗಳು, 4 ಮಾರ್ಕ್ಗಳು ಬರ್ತಾ ಇದ್ದಾವೆ. ನೆಕ್ಸ್ಟ್ ಪ್ರಶ್ನೆನೇ, ಈ ಪಾಠನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 10ನೇ ತರಗತಿಯ ವಾಸ್ತವ ಸಂಖ್ಯೆಗಳನ್ನು ಶುರು ಮಾಡುವ ಮುಂಚೆ ಕೆಲವು ಅಂಶಗಳು ಅಥವಾ ಕೆಲವು ಕಾನ್ಸೆಪ್ಟ್ಸ್ಗಳು ಗೊತ್ತಿರಬೇಕು ನಿಮಗೆ. ಓಕೆ, ಏನ ಕಾನ್ಸೆಪ್ಟ್ಸ್ ಎಲ್ಲ ಅಂತ ನೋಡೋಣ. ಸೊ ನೀವು ಏನು ತಿಳಿದಿರಬೇಕು, ವಾಟ್ ಶುಡ್ ಯು ಬಿ ನೋಯಿಂಗ್ ಈ ಪಾಠನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಗೊತ್ತಿರಬೇಕು ನಿಮಗೆ? ಅವಿಭಾಜ್ಯ ಅಪವರ್ತಿಸುವಿಕೆಯು ಅಂದರೆ ಏನು? ಅವಿಭಾಜ್ಯ ಅಪವರ್ತಿಸುವಿಕೆ ಅಂದರೆ ಏನು? ಇಂಗ್ಲಿಷಲ್ಲಿ ಏನಂತಾರೆ ಅದಕ್ಕೆ? ವಾಟ್ ಈಸ್ ಪ್ರೈಮ್ ಫ್ಯಾಕ್ಟರೈಸೇಷನ್? ಕರೆಕ್ಟ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಥವಾ ಅವಿಭಾಜ್ಯ ಅಪವರ್ತಿಸುವಿಕೆ ಅಂದರೆ ಏನು ಅಂತ ನೋಡೋಣ. ಮೊದಲನೇದಾಗಿ ಅವಿಭಾಜ್ಯ ಅಪವರ್ತಿಸುವಿಕೆ ಅಂದರೆ ಏನಂದ್ರೆ, ಒಂದು ಸಂಯುಕ್ತ ಸಂಖ್ಯೆ ಅಂದರೆ ಒಂದು ಕಾಂಪೋಸಿಟ್ ನಂಬರ್ ಅಂದ್ರೆ ಏನು? ಪ್ರೈಮ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬರುವಂತಹ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಗುಣಲಬ್ಧ ಮಾಡಿದಾಗ ನಮಗೆ ದೊರಕುವ ಸಂಖ್ಯೆಯೇ ಸಂಯುಕ್ತ ಸಂಖ್ಯೆ ಅಥವಾ ಕಾಂಪೋಸಿಟ್ ನಂಬರ್ ಅಂತ. ಓಕೆ, ಸೊ ಅವಿಭಾಜ್ಯ ಅಪವರ್ತಿಸುವಿಕೆ ಅಂದರೆ ಏನು, ವಾಟ್ ಇಸ್ ಪ್ರೈಮ್ ಫ್ಯಾಕ್ಟರೈಸೇಷನ್ ತಿಳ್ಕೊಳ್ಳೋಣ ಒಂದು ಎಕ್ಸಾಂಪಲಿನ ಮುಖಾಂತರ, ಒಂದು ಉದಾಹರಣೆಯ ಮುಖಾಂತರ. ಸೊ ಒಂದು ನಂಬರ್ನ ತಗೊಳ್ಳೋಣ, ಒಂದು ಸಂಯುಕ್ತ ಸಂಖ್ಯೆ ಅಥವಾ ಒಂದು ಕಾಂಪೋಸಿಟ್ ನಂಬರ್ನ ತಗೊಳ್ಳೋಣ. ಯಾವ ಕಾಂಪೋಸಿಟ್ ನಂಬರ್ ತಗೊಂಡಿದ್ದೀನಿ ನಾನಿಲ್ಲಿ? 36 ಅಂತ ತಗೊಂಡಿದ್ದೀನಿ, ಕರೆಕ್ಟಾ? ಸೊ ಈ 36ನ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಅಥವಾ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಿ ಈ ನಂಬರ್ಗೆ ಅಂದರೆ ಯಾವ ಥರ ಮಾಡ್ತೀರಾ ನೀವು? ತುಂಬ ಸಿಂಪಲ್, 18 × 2, 18 2 36. ಅಥವಾ ಕೆಲವು ಜನ ಹೇಳ್ತಾ ಇರ್ತಾರೆ 6 × 6, 6 36, ಕರೆಕ್ಟ್. ಇನ್ನೊಂದು ಹೇಳ್ತಾರೆ 12 3 ಕೂಡ 36 ಅಲ್ವಾ? ಸೊ ಅವಿಭಾಜ್ಯ ಅಪವರ್ತಿಸಬೇಕಂದ್ರೆ ಇದೇನಾ ಪ್ರೈಮ್ ಫ್ಯಾಕ್ಟರೈಸೇಷನ್? ಅಂದ್ರೆ ಇದೇನಾ? ಇದಲ್ಲ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ. ನೋಡಿ, ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅಂತ ತಿಳ್ಕೊಳ್ಳಿ ಮೊದಲನೇದಾಗಿ. ಇವಾಗ ನಾನು ಫ್ಯಾಕ್ಟರ್ಸ್ಗೆ ಏನಂತೀವಿ ನಾವು ಕನ್ನಡದಲ್ಲಿ? ಫ್ಯಾಕ್ಟರ್ಸ್ಗೆ ಅಪವರ್ತನ ಅಂತ ಕರಿತೀವಿ, ಕರೆಕ್ಟಾ? ಇವಾಗ 12 ಅಂತ ತಗೊಳ್ಳೋಣ. 12ನ ಯಾವೆಲ್ಲ ಸಂಖ್ಯೆಗಳು ಭಾಗಿಸ್ತವೆ, ಡಿವೈಡ್ ಮಾಡ್ತವೆ? ಹೇಳಿ ನೋಡೋಣ. 12ನ ಯಾವೆಲ್ಲ ಸಂಖ್ಯೆಗಳು ಭಾಗಿಸ್ತವೆ, ಯಾವೆಲ್ಲ ಸಂಖ್ಯೆಗಳು ಡಿವೈಡ್ ಮಾಡ್ತವೆ? 2 ಡಿವೈಡ್ ಮಾಡುತ್ತಾ? 2 ಆರ್ಲಿ 12, ಸೊ 2 ಆಗುತ್ತೆ. 1 ಡಿವೈಡ್ ಮಾಡುತ್ತಾ? 1 12 12, 1 12 12. ಬೇರೆ ಏನು ಡಿವೈಡ್ ಮಾಡುತ್ತೆ? 3 ಡಿವೈಡ್ ಮಾಡುತ್ತಾ? 3 4 12, 3 4 12, ಕರೆಕ್ಟ್. 4 ಡಿವೈಡ್ ಮಾಡುತ್ತಾ? 4 3 12, ಕರೆಕ್ಟ್. 4 3 12. ಇನ್ನೇನು ಡಿವೈಡ್ ಮಾಡುತ್ತೆ? 6 ಮಾಡುತ್ತೆ. 6 2 12, ಕರೆಕ್ಟ್. 6 2 12. ಇನ್ಯಾವ ಡಿವೈಡ್ ಮಾಡುತ್ತೆ? 12 ಡಿವೈಡ್ ಮಾಡುತ್ತೆ. 12, ಕರೆಕ್ಟ್. 12ನ ಅಪವರ್ತನಗಳು, ಫ್ಯಾಕ್ಟರ್ಸ್ ಆಫ್ 12, ಇವೆಲ್ಲ ನಂಬರ್ಗಳು. ಫ್ಯಾಕ್ಟರ್ಸ್ ಅಂದ್ರೆ ಏನು? ಈ ನಂಬರ್ನ ಡಿವೈಡ್ ಮಾಡುತ್ತೆ. ಹೇಗೆ? 2 ಆರ್ಲಿ 12, ಕರೆಕ್ಟಾ? 3 4 12, 4 3 12, 6 2 12, 12 1 12, ಕರೆಕ್ಟ್. 12 1 12, 6 2 12. ಇವೆಲ್ಲ ಸಂಖ್ಯೆಗಳು 12ನ ಭಾಗಿಸುತ್ತೆ. ಇವೆಲ್ಲ ಸಂಖ್ಯೆಗಳು ನಂಬರ್ 12ನ ಡಿವೈಡ್ ಮಾಡುತ್ತೆ. 7 ಬರಿಬೋದಾ ನಾನಿಲ್ಲಿ? 7 ಬರಿಬೋದಾ? 7 ಡಿವೈಡ್ ಮಾಡುತ್ತೆ 12ನ? 7 12ನ ಡಿವೈಡ್ ಮಾಡಲ್ಲ, ಅದಕ್ಕೆ ನಾನಿಲ್ಲಿ ಬರ್ದಿಲ್ಲ, ಕರೆಕ್ಟ್. ಡಿವೈಡ್ ಅಂದ್ರೆ ಏನು? ರಿಮೈಂಡರ್ 0 ಆಗಿ ಬರಬೇಕು, ರೈಟ್? ಸೊ ಇದು ಸಂಯುಕ್ತ ಸಂಖ್ಯೆ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಅವಿಭಾಜ್ಯ ಸಂಖ್ಯೆ ಅಂದ್ರೆ 2. ಇವಾಗ 2ರ ಅಪವರ್ತನಗಳು ಏನು? ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 2? ಸೊ 2ನ ಯಾವ್ದೆಲ್ಲ ನಂಬರ್ಗಳು ಡಿವೈಡ್ ಮಾಡ್ತವೆ? ಮೊದಲನೇದಾಗಿ 1 2 2. 1 ಬಿಟ್ಟರೆ ಬೇರೆ ಯಾವ್ದು ಡಿವೈಡ್ ಮಾಡುತ್ತೆ 2ನ? ಬೇರೆ ಯಾವ ಸಂಖ್ಯೆ 2ನ ಭಾಗಿಸುತ್ತೆ? 2, ಕರೆಕ್ಟ್. 2 ಅಷ್ಟೇ.
ಸೊ 2ರ ಅಪವರ್ತನಗಳು, ದ ಫ್ಯಾಕ್ಟರ್ಸ್ ಆಫ್ 2 ಆರ್ 1 and 2. ಕರೆಕ್ಟ್. 12ರ ಅಪವರ್ತನಗಳು, ಫ್ಯಾಕ್ಟರ್ಸ್ ಆಫ್ 12 ಆರ್ 1, 2, 3, 4, 6 and 12. ರೈಟ್. ಇದು ಬಂದ್ಬಿಟ್ಟು ಸಂಯುಕ್ತ ಸಂಖ್ಯೆ ಅಥವಾ ಇಟ್ ಇಸ್ ಕಾಲ್ಡ್ ಆಸ್ ಕಾಂಪೋಸಿಟ್ ನಂಬರ್. ರೈಟ್. ಇದು ಬಂದ್ಬಿಟ್ಟು ಏನು, ಇದು ಬಂದ್ಬಿಟ್ಟು ಅವಿಭಾಜ್ಯ ಸಂಖ್ಯೆ. ದಿಸ್ ಇಸ್ ಕಾಲ್ಡ್ ಆಸ್ ಪ್ರೈಮ್ ನಂಬರ್ಸ್. ಹೇಗೆ ನಾವು ವ್ಯತ್ಯಾಸ ಮಾಡೋದು? ತುಂಬಾ ಸಿಂಪಲ್. ಯಾವುದೇ ಒಂದು ಸಂಖ್ಯೆನ ಒಂದು ಮತ್ತು ಅದೇ ಸಂಖ್ಯೆನ ಭಾಗ ಮಾಡಿದರೆ, ಓಕೆ, ಎನಿ ನಂಬರ್ ವಿಚ್ ಹ್ಯಾಸ್ ಫ್ಯಾಕ್ಟರ್ಸ್ ಆಸ್ 1 and 2, ಯಾವುದೇ ಒಂದು ಸಂಖ್ಯೆಗೆ ಒಂದು ಮತ್ತೆ ಅದೇ ಸಂಖ್ಯೆ ಅಪವರ್ತನಗಳು ಇದ್ದರೆ ಆ ಸಂಖ್ಯೆಗೆ ನಾವು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಯಾವುದೇ ಒಂದು ಸಂಖ್ಯೆಗೆ ಒಂದು ಮತ್ತೆ ಆ ಸಂಖ್ಯೆನ ಬಿಟ್ಟು ಬೇರೆ ಅಪವರ್ತನಗಳು ಇದ್ದರೆ, ಓಕೆ, ಇಫ್ ಎನಿ ನಂಬರ್ ಹ್ಯಾಸ್ ಫ್ಯಾಕ್ಟರ್ಸ್ 1 and itself, ಅದು ಬಿಟ್ಟು ಬೇರೆ ನಂಬರ್ಗಳಿದ್ರೆ ದಟ್ ನಂಬರ್ ಇಸ್ ಕಾಲ್ಡ್ ಆಸ್ ಕಾಂಪೋಸಿಟ್ ನಂಬರ್ ಅಥವಾ ಸಂಯುಕ್ತ ಸಂಖ್ಯೆಗಳು. ಅರ್ಥ ಆಯ್ತಾ? ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಂತ ಅರ್ಥ ಆಯ್ತಾ? ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ಅರ್ಥ ಆಯ್ತಾ? ಕ್ಲಿಯರ್? ಸೊ ಯಾವುದೇ ಸಂಖ್ಯೆಗೆ ಅದೇ ಸಂಖ್ಯೆ ಭಾಗ ಮಾಡುತ್ತೆ ಅಥವಾ ಒಂದು ಭಾಗ ಮಾಡುತ್ತಲ್ವಾ, ಆ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಕ್ಲಿಯರ್? ಓಕೆ. ಸೊ ಇದು ನಾನು ಜಸ್ಟ್ ಹೇಳ್ಕೊಟ್ಟಿದ್ದೀನಿ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು, ಸಂಯುಕ್ತ ಸಂಖ್ಯೆ ಅಂದ್ರೆ ಏನಂತ ಹೇಳಿದ್ದೀನಿ. ಇವಾಗ ಪ್ರೈಮ್ ಫ್ಯಾಕ್ಟರೈಸೇಷನ್ಗೆ ಹೋಗೋಣ. ಓಕೆ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಏನು ನೋಡೋಣ. ಇಲ್ಲಿದೆ ಅಲ್ವಾ, ಅವಿಭಾಜ್ಯ ಅಪವರ್ತಿಸುವಿಕೆ ಅಂದ್ರೆ ಏನು? ವಾಟ್ ಇಸ್ ಪ್ರೈಮ್ ಫ್ಯಾಕ್ಟರೈಸೇಷನ್? ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಗೊತ್ತಾಗಿದೆ ಅಲ್ಲ ನಿಮ್ಗೀಗ? ಅವಿಭಾಜ್ಯ ಸಂಖ್ಯೆ ಅಂದ್ರೆ ಗೊತ್ತಾಗಿದೆ ಅಲ್ವಾ? ಇವಾಗ ಇಲ್ಲಿ ನೋಡಿ, ಇದು ಅವಿಭಾಜ್ಯ ಸಂಖ್ಯೆನ 18 ಅವಿಭಾಜ್ಯ ಸಂಖ್ಯೆ ಅಲ್ಲ. 18ರ ಇದು ಅವಿಭಾಜ್ಯ ಸಂಖ್ಯೆನಾ? ಇದು ಅವಿಭಾಜ್ಯ ಸಂಖ್ಯೆ ಇಲ್ಲ. ಯಾವ ಸಂಖ್ಯೆ ಇದೆ? ಇದು ಸಂಯುಕ್ತ ಸಂಖ್ಯೆನ. 18ನ ಯಾವ ತರ ಬರಿಬೋದು ನಾವು? 18ನ ನಾವೀಗ 9 into 2. 9 ಅವಿಭಾಜ್ಯ ಸಂಖ್ಯೆನಾ? ಅಲ್ಲ. 9 ಕೂಡ ಅವಿಭಾಜ್ಯ ಸಂಖ್ಯೆ. 9ನ ಯಾವ ತರ ಬರಿಬೋದು ನಾವು? 3 into 3. ಸೊ ಇವಾಗ ನೋಡಿ, ಇದನ್ನ ಈ ತರ ಬರಿಬೋದಾ? 3 into 3 into 2 into 2. ನೋಡಿ, ಈ 3 ಇಲ್ಲಿ ಬರ್ದಿದ್ದೀನಿ, ಈ 3 ಇಲ್ಲಿ ಬರ್ದಿದ್ದೀನಿ, ಈ 2 ಇಲ್ಲಿ ಬರ್ದಿದ್ದೀನಿ, ಈ 2ನ ಇಲ್ಲಿ ಬರ್ದಿದ್ದೀನಿ. ಗುಣ ಮಾಡಿ, ಇದನ್ನ ಗುಣಾಕಾರ ಮಾಡಿ. 3 3ಲೆ 9, 2 2ಲಿ 4, 9 4ಲಿ 36. ಕರೆಕ್ಟ್. ಇವಾಗ ಒಬ್ರು ಈ ತರ ಬರ್ದಿದ್ದಾರೆ ಅನ್ಕೊಳ್ಳಿ. 6 ಅವಿಭಾಜ್ಯ ಸಂಖ್ಯೆನಾ? 6 ಅವಿಭಾಜ್ಯ ಸಂಖ್ಯೆನ ಸಂಯುಕ್ತ ಸಂಖ್ಯೆನ? 6 is a prime number or a composite number? ಕಾಂಪೋಸಿಟ್ ನಂಬರ್, ಸಂಯುಕ್ತ ಸಂಖ್ಯೆ. ಈ 6ನ ಯಾವ ತರ ಬರಿಬೋದು ನಾವು? 3 into 2. ಕರೆಕ್ಟ್. ಅದೇ ರೀತಿ ಯಾರನ್ನ ಯಾವ ತರ ಬರಿಬೋದು? 3 into 2. ಸೊ ಟೋಟಲ್ ಆಗಿ ಯಾವ ತರ ಬರಿಬೋದು ಇದನ್ನ? 3 into 3 into 2 into 2. ಕರೆಕ್ಟ್. ಇವಾಗ ಈ ತರ ಬರ್ದಿರ ಅನ್ಕೊಳ್ಳಿ. ಯಾರು 3 ಅವಿಭಾಜ್ಯ ಸಂಖ್ಯೆನಾ? ಹೌದು, 3 ಅವಿಭಾಜ್ಯ ಸಂಖ್ಯೆ. ಯಾಕೆ? 3ರ ಅಪವರ್ತನಗಳು ಯಾವ್ದ್ಯಾವ್ದು? 1 ಹಾಗೂ 3 ಅಷ್ಟೇ. ಬೇರೆ ಯಾವ್ದಾದ್ರು ನಂಬರ್ 3ನ ಭಾಗಿಸುತ್ತಾ? ಇಲ್ಲ. 12 ಅವಿಭಾಜ್ಯ ಸಂಖ್ಯೆನಾ? ಅಲ್ಲ. 12 ಅವಿಭಾಜ್ಯ ಸಂಖ್ಯೆ ಅಲ್ಲ, 12 ಸಂಯುಕ್ತ ಸಂಖ್ಯೆ. 12ನ ಯಾವ ತರ ಬರಿಬೋದು ನಾವು? 4 into 3. ಈ 4ನ ಯಾವ ತರ ಬರಿಬೋದು? 2 into 2. ಸೊ ಕೊನೆದಾಗ ಏನ್ ಬಂತು ನಮ್ಗೆ? 3 into 3 into 2 into 2. ಇದಕ್ಕೆ ನಾವೇನಂತ ಕರಿತೀವಿ? ಅವಿಭಾಜ್ಯ ಅಪವರ್ತಿಸುವಿಕೆ ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್. ಏನ್ ಮಾಡ್ತಾ ಇದೀವಿ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ? ಯಾವುದೇ ಒಂದು ಸಂಯುಕ್ತ ಸಂಖ್ಯೆ, ಯಾವುದೇ ಒಂದು ಕಾಂಪೋಸಿಟ್ ನಂಬರ್ನ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ನೋಡಿ, ಪ್ರಾಡಕ್ಟ್ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್. ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಿದೀವಿ? ಪ್ರೈಮ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡ್ತಿದೀವಿ. ಅವಿಭಾಜ್ಯ ಸಂಖ್ಯೆಗಳ ಜೊತೆಗೆ ಗುಣಾಕಾರ ಮಾಡ್ತಾ ಇದೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಅವಿಭಾಜ್ಯ ಅಪವರ್ತಿಸುವಿಕೆ ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್. ಏನ್ ಮಾಡ್ತಾ ಇದೀವಿ? ಸಂಯುಕ್ತ ಸಂಖ್ಯೆನ ಅವಿಭಾಜ್ಯ ಅಪವರ್ತಿಸುವಿಕೆಯ ಗುಣಲಬ್ಧವಾಗಿ ಬರೆಯೋದಕ್ಕೆ ನಾವು ಅವಿಭಾಜ್ಯ ಅಪವರ್ತಿಸುವಿಕೆ. ಕಾಂಪೋಸಿಟ್ ನಂಬರ್ನ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ತರ ಬರೆಯೋದಕ್ಕೆ ನಾವೇನಂತ ಕರಿತೀವಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ಅರ್ಥ ಆಗಿದೆಯಲ್ವಾ? ಓಕೆ. ಸೊ ಇದು ಮೊದಲನೇದು. ಏನಾಗಿದೆ? ಇದು ಮೊದಲನೇ ಕಾನ್ಸೆಪ್ಟ್ ಮುಗೀತು. ಇದು ವಾಸ್ತವ ಸಂಖ್ಯೆಗಳು ಅಲ್ಲ. ಇದೇನಿದು? ನೀವು ಏನು ತಿಳಿದಿರಬೇಕು ಅನ್ನೋ ಒಂದು ಸ್ಲೈಡ್ ಅಷ್ಟೇ. ಓಕೆ. ನೆಕ್ಸ್ಟ್ ಎರಡನೇದು ನೋಡೋಣ. ಲಾ ಸಾ ಆ ಅಂತ ಇದೆ. ಲಾ ಸಾ ಆ ಅಂದ್ರೆ ಏನು? ಲಾ ಸಾ ಆ ಅಂದ್ರೆ ವಾಟ್ ಇಸ್ LCM? LCM ಅಂದ್ರೆ ಲಾಸ. ಏನು ಲಾಸ? LCM ಅಂದ್ರೆ? LCM ಅಂದ್ರೆ ಏನು? ಲೀಸ್ಟ್ ಕಾಮನ್ ಮಲ್ಟಿಪಲ್. ಅದೇ ರೀತಿ ಲಾಸ ಅಂದ್ರೆ ಏನು? ಲಘುತ್ತಮ್ ಸಾಮಾನ್ಯ ಅಪವರ್ತ್ಯ. ಕರೆಕ್ಟ್. ಅಪವರ್ತ್ಯ ಅಂದ್ರೆ ಮಲ್ಟಿಪಲ್ಸ್. ಕರೆಕ್ಟ್. ಅಪವರ್ತನ ಅಂದ್ರೆ ಫ್ಯಾಕ್ಟರ್ಸ್. ಓಕೆ. ಅಪವರ್ತ್ಯ ಅಂದ್ರೆ ಏನು? ಮಲ್ಟಿಪಲ್ಸ್. ಇವಾಗ ಫಾರ್ ಎಕ್ಸಾಂಪಲ್ LCM ಅಂದ್ರೆ ಏನು ಅಂತ ಕೇಳಿ. ಇವಾಗ ಫೈಂಡ್ ದ LCM ಆರ್ ಲಾ ಸಾ ಆ ಆಫ್ 3 and 7 ಅಂತ ಕೊಟ್ಟಿರ್ತಾರೆ.
3 ಮತ್ತು 7ರ ಲಾಸ ಆನ ಕಂಡು ಹಿಡಿಯಿರಿ ಅಂತ ಕೇಳ್ತಾರೆ. ಯಾವ ರೀತಿ ಕಂಡು ಹಿಡಿದು 3 ಮತ್ತು 7ರ ಲಾಸ? ತುಂಬಾ ಸಿಂಪಲ್. ಇಲ್ಲಿ ನೋಡಿ, 3ರ ಅಪವರ್ತ್ಯ ಬರೀರಿ. ಓಕೆ, 7ರ ಅಪವರ್ತ್ಯನ ಬರೀರಿ. ಓಕೆ, ಮಲ್ಟಿಪಲ್ಸ್ ಆಫ್ 3ನ ಬರೀರಿ, ಮಲ್ಟಿಪಲ್ಸ್ ಆಫ್ 7ನ ಕೂಡ ಬರೀರಿ. ಸೊ ಮಲ್ಟಿಪಲ್ಸ್ ಆಫ್ 3 ಅಂದ್ರೆ ಏನು? 3 1 3, 3 2 6, 3 3 9, 12, 15, 18, 21, 24, 27, 30 10ರವರೆಗೂ ಬರ್ತಿದ್ದೀನಿ. ಅದೇ ರೀತಿ 7ಗೂ ಕೂಡ ಬರೆಯೋಣ. 7 14 21 28 35 42 49 56 63 70. ಕರೆಕ್ಟಾ? ಸೊ ನಾವೇನ್ ಬರ್ತಿದ್ದೀವಿ? ಅಪವರ್ತ್ಯಗಳನ್ನ ಬರ್ದಿದ್ದೀವಿ ನಾವೀಗ. ಅಪವರ್ತ್ಯಗಳನ್ನ. ಇವಾಗ ಲಘುತ್ತಮ್ ಅಂದ್ರೆ ಲೀಸ್ಟ್, ಸಾಮಾನ್ಯ ಅಂದ್ರೆ ಕಾಮನ್. ಲೀಸ್ಟ್ ಅಂದ್ರೆ ನೋಡಿ, ಇಲ್ಲಿ 3 ಇದೆ, ಇಲ್ಲಿ 3 ಇದೆಯಾ? 3 ಇಲ್ಲ. 6 ಇದೆ, 6 ಇದೆಯಾ? 6 ಕೂಡ ಇಲ್ಲ. 9 ಇದೆ, ಇಲ್ಲಿ 9 ಇದೆಯಾ? 9 ಇಲ್ಲ. ಅದೇ ತರ ನೋಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಇಲ್ಲಿ 21 ಇದೆ, ಇಲ್ಲೂ ಕೂಡ 21 ಇದೆ. ಇದೇನಾ ಲೀಸ್ಟು? ನೋಡಿ, ಇದಕ್ಕಿಂತ ಮುಂಚೆ ಯಾವ ಸಂಖ್ಯೆಗಳು ಇಲ್ಲಿಲ್ಲ. ಅದೇ ರೀತಿ ಇದಕ್ಕಿಂತ ಮುಂಚೆ ಇಲ್ಲಿ ಇವೆರಡು ಇದಾವಲ್ಲ, ಈ ಸಂಖ್ಯೆಗಳು ಇಲ್ಲೂ ಕೂಡ ಬರ್ತಾ ಇಲ್ಲ. ಎರಡು ಸಂಖ್ಯೆಗಳ ಅಪವರ್ತ್ಯಗಳನ್ನ ನಾವು ಬರಿಬೇಕು. ಆ ಎರಡು ಸಂಖ್ಯೆಗಳ ಅಪವರ್ತ್ಯಗಳನ್ನ ನೋಡಬೇಕು. ಅದರಲ್ಲಿ ಯಾವ ಸಂಖ್ಯೆ ಸಾಮಾನ್ಯ, ತುಂಬಾ ಚಿಕ್ಕ ಸಂಖ್ಯೆ, ಇವಾಗ ಇನ್ನ ಮುಂದೆ ಬರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ 42 ಬರುತ್ತೆ, ಇಲ್ಲೂ ಕೂಡ 42 ಇದೆ. ಇಲ್ಲಿ ನೋಡಿ, ಇಲ್ಲೂ 42 ಇದೆ, ಇಲ್ಲೂ 42. 14 3ಲಿ 42 ಕರೆಕ್ಟಾ? ನೋಡಿ, 14 × 3, 4 3ಲಿ 12, 1 3 1ಲಿ 3 + 1 4, 42. ಸೊ ನಾನು 10ರವರೆಗೂ ಬರ್ದಿದ್ದೀನಲ್ವಾ? ಇದಾದ್ಮೇಲೆ 10 ಆದ್ಮೇಲೆ ಏನಾಗುತ್ತೆ? 33 ಆಗುತ್ತೆ, 36 ಆಗುತ್ತೆ, 39 ಆಗುತ್ತೆ, 39 ಆದ್ಮೇಲೆ ಏನಾಗುತ್ತೆ? 42. ಇವಾಗ ಇಲ್ಲಿ 42 ಬಂತು, ಇಲ್ಲೂ 42 ಬಂತು. ಬಟ್ 42 ಇವಾಗ LCM ಅಂತ ತಗೋಬೋದಾ? 42ನ ನಾವು ಲಾಸ ಅಂತ ತಗೋಬೋದಾ? ಇಲ್ಲ. ಇದು ಸಾಮಾನ್ಯವಾಗಿದೆ ನೋಡಿ, ಇಲ್ಲೂ 42 ಇದೆ, ಇಲ್ಲೂ 42 ಇದೆ. ಆದ್ರೆ ಇದು ನಮ್ಮ ಲಾಸನ ಅಲ್ಲ. ಯಾವ ಸಂಖ್ಯೆ ಚಿಕ್ಕದಾಗಿದೆಯೋ, ಲಘುತ್ತಮ್ ಅಂದ್ರೆ ಲೀಸ್ಟ್, ಚಿಕ್ಕ, ಕಾಮನ್, ಸಾಮಾನ್ಯ, ಅಪವರ್ತ್ಯ, ಮಲ್ಟಿಪಲ್, ಅದಕ್ಕೆ ನಾವೇನಂತ ಕರಿತೀವಿ? LCM ಅಂತ ಕರಿತೀವಿ. ಸೊ ಈಗ LCM ಏನು? 3 ಮತ್ತು 7ರ LCM ಏನು? 3 ಮತ್ತು 7ರ LCM 21. ಲಾಸ ಆ LCM ಅಂದ್ರೆ ಅರ್ಥ ಆಯ್ತಾ? 3 ಮಲ್ಟಿಪಲ್ಸ್ನ ಬರೀಬೇಕು, 7 ಮಲ್ಟಿಪಲ್ಸ್ನ ಬರೀಬೇಕು. ಇವೆರಡರಲ್ಲಿ ಯಾವ್ದು ಕಾಮನ್ ಆಗಿದೆ ಮತ್ತೆ ಚಿಕ್ಕದಾಗಿರುತ್ತೆ ನೋಡಿ, ಅದಕ್ಕೆ ನಾವು ಲಾಸ ಆ ಅಥವಾ LCM ಅಂತ ಕರಿತೀವಿ. ಕ್ಲಿಯರ್? ಸೊ 2ನೇ ಪಾಯಿಂಟ್ ಕೂಡ ಆಗಿದೆ. 1 ಆಯ್ತು, 2 ಆಯ್ತು. ನೆಕ್ಸ್ಟ್ 3ನೇ ಪಾಯಿಂಟ್ ನೋಡೋಣ. ಥರ್ಡ್ ಪಾಯಿಂಟ್ ಏನಿದೆ? HCF ಅಂದ್ರೆ ಏನು? ಮಾಸ ಆ ಅಂದ್ರೆ ಏನು? ಮಾಸ ಅಂದ್ರೆ ಮಹತ್ತಮ್ ಸಾಮಾನ್ಯ ಅಪವರ್ತನ. ಅಪವರ್ತನ ಅಂದ್ರೆ ಫ್ಯಾಕ್ಟರ್. ಫ್ಯಾಕ್ಟರ್ ಅಂದ್ರೆ ಏನು? ಅದನ್ನ ಡಿವೈಡ್, ಯಾವುದೇ ನಂಬರ್ನ ಡಿವೈಡ್ ಮಾಡುವಂತ ಸಂಖ್ಯೆನ, ಯಾವುದೇ ಸಂಖ್ಯೆನ ಭಾಗಿಸುವಂತ ಇನ್ನೊಂದು ಸಂಖ್ಯೆಗೆ ನಾವೇಂತ ಕರಿತೀವಿ? ಫ್ಯಾಕ್ಟರ್ ಅಥವಾ ಅಪವರ್ತನ ಅಂತ ಕರಿತೀವಿ. ರೈಟ್? ಸೊ HCF ಅಂದ್ರೆ ಏನು ಅಂತ ನೋಡೋಣ. ಇವಾಗ ನೋಡಿ, 36 24 ಇದರ ಮಾಸ ಆನ ಕಂಡು ಹಿಡಿಯಿರಿ. ಮಾಸ ಆ ಅಥವಾ HCF ಆಫ್ 36 and 24ನ ಕಂಡು ಹಿಡಿಯಿರಿ. ಇವಾಗ ನಾವು ಮಲ್ಟಿಪಲ್ಸ್ ಬರಿಬೇಕಾ, ಟೇಬಲ್ಸ್ ಬರಿಬೇಕಾ? ಇಲ್ಲ. ಓಕೆ, ನಾವೇನು ಬರಿಬೇಕು? ಇದನ್ನ ಯಾವ್ದೆಲ್ಲ ಗುಣಲಬ್ಧ ಅಂದ್ರೆ ಯಾವ್ದೆಲ್ಲ ಇದನ್ನ ಡಿವೈಡ್ ಮಾಡುತ್ತೆ, ಯಾವ್ದೆಲ್ಲ ಭಾಗಾಕಾರ ಮಾಡುತ್ತೆ, ನಂಬರ್ಗಳನ್ನ ಬರಿ. ಎರಡನ್ನೂ ಒಂದು ಭಾಗಾಕಾರ ಮಾಡುತ್ತಾ? ಮಾಡುತ್ತೆ. 2 ಮಾಡುತ್ತೆ, ಇಲ್ಲೂ ಕೂಡ 2 ಮಾಡುತ್ತೆ. ಇದು 3 ಮಾಡುತ್ತೆ, ಇದು ಕೂಡ 3 ಮಾಡುತ್ತೆ. ಇದು 4 ಕೂಡ ಮಾಡುತ್ತೆ, ಇಲ್ಲೂ ಕೂಡ 4. 5 ಮಾಡುತ್ತಾ? ಇದನ್ನ 5ರ ಮಗ್ಗಿಯಲ್ಲಿ 36 ಬರುತ್ತಾ? ಬರಲ್ಲ, 5 ಆಗಲ್ಲ. ಇದು 5ರಲ್ಲಿ ಬರುತ್ತಾ? ಇದು 5ರಲ್ಲಿ ಬರಲ್ಲ. 6 ಆಗತ್ತಾ? 6 ಆಗುತ್ತೆ. ಇಲ್ಲೂ ಕೂಡ 6 ಆಗುತ್ತೆ. ನೆಕ್ಸ್ಟ್ 7 ಆಗಲ್ಲ, ಇಲ್ಲಿ ಇದು ಕೂಡ 7 ಆಗಲ್ಲ. 8 ಆಗಲ್ಲ. 9 ಇದು 9 ಆಗತ್ತೆ. ಇದಕ್ಕೆ 9, ಇದಕ್ಕಿನ್ನ 12, ಇನ್ಯಾವ್ದಾಗತ್ತೆ? ಇದಕ್ಕೂ ಕೂಡ 12 ಆಗುತ್ತೆ. ಮತ್ತೆ 18 ಆಗುತ್ತೆ, 36 ಆಗುತ್ತೆ. ಅಷ್ಟೇ. ಇದರ ಅಪವರ್ತನಗಳು 36ರ ಅಪವರ್ತನಗಳೇನು? 1 2 3 4 6 9 12 18 36. ರೈಟ್? ಅದೇ ರೀತಿಯಲ್ಲಿ 24ರ ಅಪವರ್ತನಗಳು ಯಾವುದು? 1 2 3 4 6 12 ಮತ್ತೆ 24 ಅಂತ ಬರೀಬಹುದು. ಇವಾಗ ಇವೆರಡನ್ನ ನೋಡಿ, ಇವೆರಡರಲ್ಲಿ ಯಾವುದು ಹೈಯೆಸ್ಟ್? ಇವಾಗ ಲಾಸ್ಟ್ ಟೈಮ್ ನೋಡಿದ್ ನಾವೇನು? ಲಘುತ್ತಮ್ ಅಂದ್ರೆ ಲೀಸ್ಟ್ ಅಲ್ವಾ? ಇವಾಗ ಮಾಸ ಅಂದ್ರೆ ಮಹತ್ತಮ್ ಅಂದ್ರೆ ಹೈಯೆಸ್ಟ್, ಕಾಮನ್ ಸಾಮಾನ್ಯ, ಫ್ಯಾಕ್ಟರ್. ಫ್ಯಾಕ್ಟರ್ ಅಂದ್ರೆ ಅಪವರ್ತ್ಯ. ಕರೆಕ್ಟ್? ಅಪವರ್ತನ. ಅಪವರ್ತನ ಯಾವ್ದು ಹೈಯೆಸ್ಟ್ ಇದೆ ನೋಡಿ? ಹೈಯೆಸ್ಟ್ ಯಾವುದು? 12. 12 36 ಮತ್ತೆ 24ರ ಮಾಸಾಹ 12. ಯಾಕೆ?
ಇದೇ ದೊಡ್ಡದಾಗಿರೋದು, ಇಲ್ಲಿ 36 ಇದೆ, 18 ಇದೆ, ಬಟ್ ಇಲ್ಲಿ ಇರಬೇಕಲ್ವಾ, ಇಲ್ಲಿಲ್ಲ ಅದು. ಸೊ ಸಾಮಾನ್ಯವಾಗಿ ಒಂದು ಸಂಖ್ಯೆಯ ಅಪವರ್ತನಗಳಲ್ಲಿ ಬರೆದ್ಬಿಟ್ಟು ಇನ್ನೊಂದು ಸಂಖ್ಯೆ ಅಪವರ್ತನಗಳನ್ನು ಬರೀಬೇಕು. ಯಾವುದು ಸಾಮಾನ್ಯವಾಗಿ ದೊಡ್ಡದಾಗಿದೆಯೋ ಅದನ್ನ ತಗೊಂಡ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಮಾಸ ಅ ಅಥವಾ HCF ಆಫ್ 2 ನಂಬರ್ಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ಲಾಸ ಅ LCM ಆಯ್ತು, ಮಾಸ ಅ HCF ಆಯ್ತು. ಕೊನೆಯದಾಗಿ ಏನಿದೆ, ವಿಭಜನೆಯ ನಿಯಮಗಳು, ಡಿವಿಸಿಬಿಲಿಟಿ ರೂಲ್ಸ್. ಇದು ಕೂಡ ನಿಮಗೆ ಗೊತ್ತಿರಬೇಕು. ನಾಲ್ಕನೆಯದು ಏನಂತ ಇದೆ, ವಿಭಜನೆಯ ನಿಯಮಗಳು, ಡಿವಿಸಿಬಿಲಿಟಿ ರೂಲ್ಸ್. ಆಯ್ತಾ? ಸೊ ಡಿವಿಸಿಬಿಲಿಟಿ ರೂಲ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 36 ಅಂತ ಬರೀತೀನಿ. ಇದು 2ರಿಂದ ಭಾಗಲಬ್ಧ ಆಗಿದೆಯಾ ಅಂದ್ರೆ 2 ಇದನ್ನ ಭಾಗಾಕಾರ ಮಾಡಕ್ ಸಾಧ್ಯನಾ? ಇಸ್ ದಿಸ್ ಡಿವಿಸಿಬಲ್ ಬೈ 2 ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ ನೀವು? ಹೌದು, ಡಿವಿಸಿಬಲ್ ಬೈ 2 ಅಂತ ಹೇಳ್ತೀರಾ. ಹೇಗೆ ಹೇಳಿದ್ರೆ ಡಿವಿಸಿಬಲ್ ಬೈ 2? ವೆರಿ ಸಿಂಪಲ್. ಯೂನಿಟ್ಸ್ ಪ್ಲೇಸ್ ಅಲ್ಲಿ ಸಮ ಸಂಖ್ಯೆ ಇದೆ, ಈವನ್ ನಂಬರ್ ಇದೆ. ಈ ಪ್ಲೇಸ್ ಅಲ್ಲಿ ಸಮ ಸಂಖ್ಯೆ ಇದ್ರೆ ಅಥವಾ ಈವನ್ ನಂಬರ್ ಇದ್ರೆ ಅಂತ ಸಂಖ್ಯೆಗಳು 2ರಿಂದ ಭಾಗಾಕಾರ ಆಗ್ತವೆ. ಕರೆಕ್ಟ್? ಸೊ ಡಿವಿಸಿಬಿಲಿಟಿ ರೂಲ್ ಆಫ್ 2 ಅಂದ್ರೆ ಏನು? ಡಿವಿಸಿಬಿಲಿಟಿ ರೂಲ್ ಆಫ್ 2 ನಾವೇನಂತ ಬರೀಬಹುದು ಈಗ? ಡಿವಿಸಿಬಿಲಿಟಿ ರೂಲ್ ಆಫ್ 2. ಓಕೆ, ಡಿವಿಸಿಬಿಲಿಟಿ ಅಥವಾ ವಿಭಜನೆ ಆಫ್ 2. 2ರ ವಿಭಜನೆ ಹೇಗೆ ಗೊತ್ತಾಗುತ್ತೆ? ಸಮ ಸಂಖ್ಯೆ ಇರಬೇಕು, ಸಮ ಸಂಖ್ಯೆ ಎಂಡ್ ಆಗಬೇಕು. ಫಾರ್ ಎಕ್ಸಾಂಪಲ್ ಒಂದು ಸಂಖ್ಯೆನ ಬರೆಯೋಣ. ಯಾವ ಸಂಖ್ಯೆ ಬರೆಯೋಣ ಈಗ? 3, 6, 9. ಇದು ಡಿವಿಸಿಬಲ್ ಬೈ 2ನಾ? 2ರಿಂದ ಭಾಗಾಕಾರ ಆಗತ್ತಾ? ಇಲ್ಲ. ಯಾಕೆ? ಈ ಸಂಖ್ಯೆಯ ಕೊನೆಯ ಸಂಖ್ಯೆ ಇದೆ ನೋಡಿ, ಕೊನೆಯ ಸಂಖ್ಯೆ 9 ಬೆಸೆ ಇದೆ. ಸೊ ಇದು ಡಿವಿಸಿಬಲ್ ಬೈ 2 ಆಗಲ್ಲ, 2ರಿಂದ ಭಾಗಾಕಾರ ಆಗಲ್ಲ. ಅದೇ ನಾನಿಲ್ಲಿ 9 ಆದ್ಮೇಲೆ 4 ಬರದೆ ಅನ್ಕೊಳ್ಳಿ, ಇವಾಗ ಇದು ಡಿವಿಸಿಬಲ್ ಬೈ 2ನಾ? ಡಿವಿಸಿಬಲ್ ಬೈ 2. ಯಾಕಂದ್ರೆ ಈ ಸಂಖ್ಯೆ ಎಂಡ್ ಆಗ್ತಿದೆ ನೋಡಿ, ಮುಗಿತಾ ಇದೆ ನೋಡಿ. ಈ ಸಂಖ್ಯೆ ಮುಗಿಯುವ ಸ್ಥಾನದಲ್ಲಿ ಸಮ ಸಂಖ್ಯೆ ಇದೆ ಅಥವಾ ಈವನ್ ನಂಬರ್ ಇದೆ. ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ, ಅದು ಎಂಡ್ ಆಗೋ ಕೊನೆ ಡಿಜಿಟ್ ಬಂದ್ಬಿಟ್ಟು ಸಮ ಸಂಖ್ಯೆ ಅಥವಾ ಈವನ್ ನಂಬರ್ ಆಗಿದ್ರೆ ದಟ್ ನಂಬರ್ ಇಸ್ ಡಿವಿಸಿಬಲ್ ಬೈ 2. ಆ ಸಂಖ್ಯೆ 2ರಿಂದ ಭಾಗಾಕಾರ ಆಗುತ್ತೆ. ಅದೇ ಡಿವಿಸಿಬಿಲಿಟಿ ರೂಲ್ ಆಫ್ 2. 2ರ ವಿಭಜನೆಯ ನಿಯಮ ಏನು? 2ರ ವಿಭಜನೆಯ ನಿಯಮ ಏನಂದ್ರೆ, ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ ಆ ಸಂಖ್ಯೆಯ ಕೊನೆಯ ಸಂಖ್ಯೆ ಇದೆ ನೋಡಿ, ಆ ಸಂಖ್ಯೆಯ ಕೊನೆಯ ಸಂಖ್ಯೆ ಸಮ ಸಂಖ್ಯೆ ಆಗಿರಬೇಕು. ಸೊ ಏನಂತ ಬರಿಬಹುದು ನಾವು? ಯೂನಿಟ್ಸ್ ಪ್ಲೇಸ್ ಅಂದ್ರೆ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದ್ದರೆ, ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ, ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದ್ದರೆ ಆ ಸಂಖ್ಯೆಯು 2ರಿಂದ ಭಾಗಾಕಾರ ಆಗುತ್ತೆ. ಓಕೆ, ಎಷ್ಟೇ ದೊಡ್ಡ ನಂಬರ್ ಇರಲಿ, ಯೂನಿಟ್ಸ್ ಪ್ಲೇಸ್ ಅಲ್ಲಿ ಈವನ್ ನಂಬರ್ ಇದ್ರೆ ಆ ನಂಬರು 2 ಇಂದ ಡಿವಿಸಿಬಲ್ ಆಗುತ್ತೆ. ಕರೆಕ್ಟ್? ಇದು 2ರ ನಿಯಮ. ನೆಕ್ಸ್ಟ್ 3ರ ವಿಭಜನೆಯ ನಿಯಮ, ವಿಭಜನೆ ಆಫ್ 2 ಅಂದ್ರೆ ಡಿವಿಸಿಬಿಲಿಟಿ ರೂಲ್ ಆಫ್ 2. ಹೇಗೆ ಮಾಡೋದು? ತುಂಬಾ ಸಿಂಪಲ್. 36 ತಗೊಳ್ಳೋಣ ನೋಡಿ. 36 ಇಸ್ ದಿಸ್ ಡಿವಿಸಿಬಲ್ ಬೈ 3? ಇದು 3ರಿಂದ ಭಾಗಾಕಾರ ಆಗುತ್ತಾ? ಹೇಗೆ ಹೇಳ್ತೀರಾ? ಚಿಕ್ಕ ನಂಬರ್ ಇದೆ, ಕೆಲವರಿಗೆ ಗೊತ್ತಿರುತ್ತೆ ಇದಾಗತ್ತೆ ಅಂದ್ಬಿಡ್ತೀರಾ, ಈಸಿ ಅಲ್ವಾ? ಬಟ್ ಇವಾಗ ದೊಡ್ಡ ಸಂಖ್ಯೆನ ತಗೊಳ್ಳೋಣ. 1029 ಅಂತ ತಗೊಳ್ಳೋಣ. 1029 ಈ ಸಂಖ್ಯೆ 3ರಿಂದ ಭಾಗಾಕಾರ ಆಗುತ್ತಾ? ಕ್ಯಾನ್ 3 ಡಿವೈಡ್ ದಿಸ್ ನಂಬರ್? ಎಸ್ ಆರ್ ನೋ? ಆನ್ಸರ್ ಇಸ್ ಎಸ್. ಹೇಗೆ ಗೊತ್ತಾಯ್ತು ನನಗೆ? ತುಂಬಾ ಸಿಂಪಲ್. ಸೊ ಡಿವಿಸಿಬಿಲಿಟಿ ರೂಲ್ ಆಫ್ 3 ಅಂದ್ರೆ 3ರ ವಿಭಜನೆಯ ನಿಯಮ ಏನಪ್ಪಾ ಅಂದ್ರೆ, ಯಾವುದೇ ಸಂಖ್ಯೆ ಕೊಟ್ಟಿರಲಿ, ಓಕೆ, ಯಾವುದೇ ಸಂಖ್ಯೆ ಕೊಟ್ಟಿರಲಿ, ಈ ಸಂಖ್ಯೆಯಲ್ಲಿರುವ ಎಲ್ಲ ಸಂಖ್ಯೆಗಳನ್ನ ಆಡ್ ಮಾಡಿ. ಸೊ ಇಲ್ಲೇನಿದೆ, 1 + 0 + 2 + 9 ಏನು ಬರುತ್ತೆ ನೋಡಿ? 9 + 1 10, 10 + 2 12, 12 + 0 12 + 0 ಏನಾಗುತ್ತೆ? 12 ಆಗುತ್ತೆ. ಇವಾಗ ಆಡ್ ಮಾಡಾದ್ಮೇಲೆ ಇದು 3ರಿಂದ ಭಾಗಾಕಾರ ಆಗುತ್ತಾ ನೋಡಿ? 3ರಿಂದ ಭಾಗಾಕಾರ ಆಗುತ್ತೆ. ಹಾಗಾದರೆ ಈ ಸಂಖ್ಯೆ ಕೂಡ 3ರಿಂದ ಭಾಗಾಕಾರ ಆಗುತ್ತೆ. ಸಿಂಪಲ್. ಕ್ಲಿಯರ್? ಅರ್ಥ ಆಯ್ತಾ? ಅದೇ ತರ 36 ನೋಡಿ. 6 + 3 ಎಷ್ಟು? 9. 9 3ರಿಂದ ಭಾಗಾಕಾರ ಆಗುತ್ತಾ? ಆಗುತ್ತೆ. ಇಸ್ 9 ಡಿವಿಸಿಬಲ್ ಬೈ 3? ಎಸ್. ಸೊ 36 ಇಸ್ ಆಲ್ಸೋ ಡಿವಿಸಿಬಲ್ ಬೈ 3. ಹಾಗಾದರೆ 36 ಕೂಡ 3ರಿಂದ ಭಾಗಾಕಾರ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 1029 ಎಲ್ಲ ನಂಬರ್ನ ಆಡ್ ಮಾಡಬೇಕು. ಯಾವುದೇ ಸಂಖ್ಯೆ ಕೊಟ್ಟಿದ್ರೆ ಎಲ್ಲ ನಂಬರ್ನ ಸಂಕಲನ ಮಾಡಬೇಕು, ಆಡ್ ಮಾಡಬೇಕು. ಆಡ್ ಮಾಡಿ ಬರುವಂತಹ ಉತ್ತರ 3ರಿಂದ ಭಾಗಾಕಾರ ಆದರೆ ಆಗ ಕೊಟ್ಟಿರುವ ಸಂಖ್ಯೆ ಕೂಡ 3ರಿಂದ ಭಾಗಾಕಾರ ಆಗುತ್ತೆ. ಕ್ಲಿಯರ್? ಸೊ ಇದಕ್ಕೇನಂತ ಬರೀಬೇಕು ನಾವು? ಎಲ್ಲ ಸಂಖ್ಯೆಗಳನ್ನ ಸಂಕಲನ ಮಾಡಿ. ಓಕೆ, ಆಡ್ ಆಲ್ ನಂಬರ್ಸ್, ಎಲ್ಲ ಸಂಖ್ಯೆಗಳನ್ನ ಸಂಕಲನ ಮಾಡಿ. ಓಕೆ, ಸೊ ನೋಟ್ಸ್ನ ನೀವು ಬರೀಬಹುದು. ನಾನು ಇಲ್ಲಿ ಪ್ರತಿಯೊಂದಕ್ಕೂ ಬರ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ, ಲೇಟ್ ಆಗುತ್ತೆ. ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಪ್ರತಿಯೊಂದಕ್ಕೂ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಅರ್ಥ ಆಗ್ತಿದ್ದಂಗೆನೆ ನಿಮ್ಮ
ಹೇಗೆ ಅರ್ಥ ಆಗಿದೆಯೋ ನಿಮಗೆ ನಿಮ್ಮ ಭಾಷೆಯಲ್ಲಿ ಬುಕ್ಕಲ್ಲಿ ಬರ್ಕೊಂಬಿಡಿ. ರೈಟ್, ಫಸ್ಟ್ 2ಕ್ಕೆ ನಾನು ಬರೆದಿದ್ದೀನಿ, ನೆಕ್ಸ್ಟಿಗೆ ನೋಡೋಣ. ಆಲ್ ರೈಟ್, ನೆಕ್ಸ್ಟ್ 4ರ ವಿಭಜನೆಯ ನಿಯಮ, ಡಿವಿಸಿಬಿಲಿಟಿ ರೂಲ್ ಆಫ್ 4. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ 334. ಓಕೆ, ಮತ್ತೆ ಇದು ಒಂದು ಸಂಖ್ಯೆ, ಇನ್ನೊಂದು ಸಂಖ್ಯೆ ಯಾವ ಥರ ತಗೊಳ್ಳೋಣ ಅಂದರೆ 340. 2 ಸಂಖ್ಯೆಗಳನ್ನ ತಗೊಂಡಿದ್ದೀನಿ, 334, 340. ರೈಟ್, ಇದು 4ರಿಂದ ಭಾಗಾಕಾರ ಆಗತ್ತಾ? ಆಗಲ್ಲ. ಇದು 4ರಿಂದ ಭಾಗಾಕಾರ ಆಗತ್ತಾ? ಆಗತ್ತೆ. ಹೇಗೆ ಹೇಳಿದೆ ಆಗತ್ತೆ ಅಂತ? ಸಿಂಪಲ್. ಏನು ಮಾಡಬೇಕು ಇವಾಗ? 2ರಿಂದ ಭಾಗಾಕಾರ ಆಗ್ಬೇಕಂದ್ರೆ ಏನು ನೋಡಬೇಕು? ಬಿಡಿ ಸ್ಥಾನ ನೋಡಬೇಕು. ಬಿಡಿ ಸ್ಥಾನ ನೋಡಬೇಕು. 4ರಿಂದ ಭಾಗಾಕಾರ ಆಗಕ್ಕೆ ಏನು ನೋಡ್ಬೇಕಂದ್ರೆ ಬಿಡಿ ಮತ್ತು 10ರ ಸ್ಥಾನ ನೋಡಬೇಕು. ಅಂದರೆ ಇವೆರಡು ಸ್ಥಾನಗಳನ್ನ ನೋಡಬೇಕು. ಇಲ್ಲೂ ಅಷ್ಟೇ, ಇವೆರಡು ಸ್ಥಾನಗಳನ್ನ ನೋಡಬೇಕು. ಇವೆರಡು ಸ್ಥಾನಗಳಲ್ಲಿ ಇರುವ ಸಂಖ್ಯೆಯು 4ರಿಂದ ಭಾಗಾಕಾರ ಆದರೆ ಈ ಹೋಲ್ ಸಂಖ್ಯೆ 4ರಿಂದ ಭಾಗಾಕಾರ ಆಗುತ್ತೆ. ಅಕಸ್ಮಾತ್ ಇವು 2 ಸಂಖ್ಯೆಗಳು, ಬಿಡಿ ಮತ್ತು 10ರ ಸ್ಥಾನದಲ್ಲಿ ಇರುವ ಸಂಖ್ಯೆಗಳು 4ರಿಂದ ಭಾಗಾಕಾರ ಆಗಿಲ್ಲ ಅಂದರೆ ಈ ಪೂರ್ಣ ಸಂಖ್ಯೆ, ಈ ಹೋಲ್ ಇದು ಏನಿದೆ ನೋಡೋ ನಂಬರು 4ರಿಂದ ಭಾಗಾಕಾರ ಆಗಲ್ಲ. ಸಿಂಪಲ್. 40 4ರಿಂದ ಭಾಗಾಕಾರ ಆಗತ್ತಾ? ಆಗುತ್ತೆ. ಹಾಗಾದ್ರೆ 340 ಕೂಡ 4ರಿಂದ ಭಾಗಾಕಾರ ಆಗುತ್ತೆ. ರೈಟ್, ನೋಡಿ ಇಲ್ಲಿ ಯೂನಿಟ್ಸ್ ಮತ್ತೆ ಟೆನ್ಸ್ ಪ್ಲೇಸ್ ಅಲ್ಲಿ ಇರುವಂತ ನಂಬರ್ಸ್ನ ನೋಡ್ಬೇಕು. ಮೊದಲು ಇವೆರಡು ನಂಬರು 4ರಿಂದ ಡಿವೈಡ್ ಆಗತ್ತಾ ಅಂತ ನೋಡ್ಬೇಕು. ಡಿವೈಡ್ ಆಗತ್ತೆ ಅಂದ್ರೆ ಈ ನಂಬರ್ ಕೂಡ 4ರಿಂದ ಡಿವೈಡ್ ಆಗುತ್ತೆ ಅಷ್ಟೇ. ಇವಾಗ ಇಲ್ಲಿ ನೋಡಿ 40 ಇದೆ, ಯೂನಿಟ್ಸ್ ಮತ್ತೆ ಟೆನ್ಸ್ ಪ್ಲೇಸ್ ಅಲ್ಲಿ 40 ಇದೆ, 40. 44ರಿಂದ ಡಿವೈಡ್ ಆಗತ್ತಾ? ಆಗುತ್ತೆ. 44ರಿಂದ ಡಿವೈಡ್ ಆಗುತ್ತೆ. ಹಾಗಾದ್ರೆ 340 ಕೂಡ 4ರಿಂದ ಡಿವೈಡ್ ಆಗುತ್ತೆ. ಸೊ 4ರ ವಿಭಜನೆಯ ನಿಯಮ, ಡಿವಿಸಿಬಿಲಿಟಿ ರೂಲ್ ಆಫ್ 4 ಅರ್ಥ ಆಯ್ತಾ? ಏನ್ ಮಾಡಬೇಕು? ಡಿವಿಸಿಬಿಲಿಟಿ ರೂಲ್ ಆಫ್ 4 ಅಥವಾ 4ರ ವಿಭಜನೆಯ ನಿಯಮದಲ್ಲಿ ಬಿಡಿ ಮತ್ತು 10ರ ಸ್ಥಾನದಲ್ಲಿ ಇರುವ ಸಂಖ್ಯೆಗಳನ್ನ ನೋಡಬೇಕು. ಓಕೆ, ಯೂನಿಟ್ಸ್ ಮತ್ತೆ ಟೆನ್ಸ್ ಪ್ಲೇಸ್ ಅಲ್ಲಿ ಇರುವಂತಹ ಡಿಜಿಟ್ಸ್ ಅಥವಾ ನಂಬರ್ಸ್ಗಳನ್ನ ನೋಡಬೇಕು. ಆ ಯೂನಿಟ್ಸ್ ಮತ್ತೆ ಟೆನ್ಸ್ ಪ್ಲೇಸ್ ಅಲ್ಲಿ ಇರೋ ನಂಬರ್ಸ್ಗಳು 4ರಿಂದ ಡಿವೈಡ್ ಆದ್ರೆ, 4ರಿಂದ ಡಿವೈಡ್ ಆದ್ರೆ ಆ ಹೋಲ್ ನಂಬರ್ ಆಲ್ಸೋ ಡಿವಿಸಿಬಲ್ ಬೈ 4. ಇಡೀ ಸಂಖ್ಯೆ ಕೂಡ 4ರಿಂದ ಭಾಗಾಕಾರ ಆಗುತ್ತೆ. ಕ್ಲಿಯರ್? ಓಕೆ. 5ನೇದು 5ರ ವಿಭಜನೆಯ ನಿಯಮ. 5ರ ವಿಭಜನೆಯ ನಿಯಮ, ಡಿವಿಸಿಬಿಲಿಟಿ ರೂಲ್ ಆಫ್ 5. ಸೊ ಡಿವಿಸಿಬಿಲಿಟಿ ರೂಲ್ ಆಫ್ 5 ಏನು? ತುಂಬಾ ಈಸಿ. ಇದು ತುಂಬಾ ಈಸಿ, ಇದೇ ಈಸಿಯೆಸ್ಟ್ ಎಲ್ಲದಕ್ಕಿಂತ. ಬಿಡಿ ಸ್ಥಾನದಲ್ಲಿ ಓಕೆ, ಬಿಡಿ ಸ್ಥಾನದಲ್ಲಿ 0 ಅಥವಾ 5, ಬಿಡಿ ಅಂದ್ರೆ ಏನು? ಯೂನಿಟ್ಸ್ ಪ್ಲೇಸ್ ಅಲ್ಲಿ 0 ಅಥವಾ 5 ಬಂದರೆ ಆ ಸಂಖ್ಯೆ 5ರಿಂದ ಭಾಗಾಕಾರ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 101010, ಇದು 5ರಿಂದ ಭಾಗಾಕಾರ ಆಗುತ್ತಾ? ಏನು ಮಾಡಬೇಕಾಗಿಲ್ಲ, ನಾವು ಡೈರೆಕ್ಟ್ ಆಗಿ ಬಿಡಿ ಸ್ಥಾನಕ್ಕೆ ಹೋಗ್ಬೇಕು. ಬಿಡಿ ಸ್ಥಾನದಲ್ಲಿ ಏನಿದೆ? 0 ಇದೆ. 5ರಿಂದ ಭಾಗಾಕಾರ ಆಗುತ್ತಾ? ಆಗುತ್ತೆ. ಅದೇ ಇನ್ನೊಂದು 110115, ಇದು 5ರಿಂದ ಭಾಗಾಕಾರ ಆಗುತ್ತಾ? ಏನ್ ಮಾಡ್ಬೇಕು ನಾವು? ಡೈರೆಕ್ಟ್ ಆಗಿ ಬಿಡಿ ಸಂಖ್ಯೆಗೆ ಹೋಗಿ, ಬಿಡಿ ಸ್ಥಳ ಇದು 5 ಇದೆಯಾ? ಬಿಡಿ ಸ್ಥಾನದಲ್ಲಿ 5 ಇದೆಯಾ? ಹಾಗಾದ್ರೆ ಇದು 5ರಿಂದ ಭಾಗಾಕಾರ ಆಗುತ್ತೆ. ಕ್ಲಿಯರ್? ಸಿಂಪಲ್. ಓಕೆ, ನೆಕ್ಸ್ಟ್ 6ರ ವಿಭಜನೆಯ ನಿಯಮ, ಡಿವಿಸಿಬಿಲಿಟಿ ರೂಲ್ ಆಫ್ 6. ಡಿವಿಸಿಬಿಲಿಟಿ ರೂಲ್ ಆಫ್ 6 ಏನಂದ್ರೆ 2ರ ವಿಭಜನೆಯ ನಿಯಮ ಹಾಗೂ 3ರ ವಿಭಜನೆಯ ನಿಯಮ. ಓಕೆ, ಡಿವಿಸಿಬಿಲಿಟಿ ರೂಲ್ ಆಫ್ 2, ಡಿವಿಸಿಬಿಲಿಟಿ ರೂಲ್ ಆಫ್ ಟಿ. ಇವೆರಡು ನಿಯಮಗಳನ್ನ ಯಾವ ಸಂಖ್ಯೆ ಫಾಲೋ ಮಾಡುತ್ತೋ ಆ ಸಂಖ್ಯೆ 6ರಿಂದ ಅದು ಡಿವಿಸಿಬಲ್ ಆಗುತ್ತೆ. ಓಕೆ, ಆ ಸಂಖ್ಯೆ 6ರಿಂದ ಭಾಗಾಕಾರ ಆಗುತ್ತೆ. ಒಂದು ಎಕ್ಸಾಂಪಲ್ ನ ಕೊಡ್ತೀನಿ. ಓಕೆ, 216, 216, ಇದು 6ರಿಂದ ಭಾಗಾಕಾರ ಆಗುತ್ತಾ? ಹೂನಾ ಇಲ್ವಾ? ಆಗತ್ತೆ. ಹೇಗೆ? 2ರ ನಿಯಮ ಇದಕ್ಕೆ ಅನ್ವಯಿಸ್ತಾ ಇದೆಯಾ? ಅನ್ವಯಿಸ್ತಾ ಇದೆ. 3ರ ನಿಯಮ ಅನ್ವಯಿಸ್ತಾ ಇದೆಯಾ? ಅನ್ವಯಿಸ್ತಾ ಇದೆ. 2, 3 2 ನಿಯಮಗಳು ಇದಕ್ಕೆ ಅನ್ವಯಿಸ್ತಾ ಇದೆಯಾ? ಹಾಗಾದರೆ ಇದು 6ರಿಂದ ಭಾಗಾಕಾರ ಆಗುತ್ತೆ. ಹೇಗೆ 2ರ ನಿಯಮ, ಡಿವಿಸಿಬಿಲಿಟಿ ರೂಲ್ ಆಫ್ 2 ಹೇಗಾಗ್ತಿದೆ ನೋಡಿ. ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದೆ, ಯೂನಿಟ್ಸ್ ಪ್ಲೇಸ್ ಅಲ್ಲಿ ಈವನ್ ನಂಬರ್ ಇದೆ, ಹಾಗಾಗಿ ಏನಾಗುತ್ತೆ? ದಿಸ್ ಇಸ್ ಡಿವಿಸಿಬಲ್ ಬೈ 2. ಅದೇ ರೀತಿ 3ಯಿಂದ ಡಿವಿಸಿಬಲ್ ಆಗ್ತಿದೆಯಾ? ಕೊಟ್ಟಿರುವ ಸಂಖ್ಯೆಗಳನ್ನು ಸಂಕಲನ ಮಾಡಿ. 6 + 2 8, 8 + 1 9. ರೈಟ್, ಸೊ 2ರಿಂದನೂ ಡಿವೈಡ್ ಆಗ್ತಿದೆ, 3ರಿಂದನೂ ಡಿವೈಡ್ ಆಗ್ತಾ ಇದೆ, ಹಾಗಾದ್ರೆ ಇದು 6ಇಂದ ಕೂಡ ಡಿವೈಡ್. ಸೊ ದಿಸ್ ನಂಬರ್ ಇಸ್ ಡಿವಿಸಿಬಲ್ ಬೈ 6 ಅಷ್ಟೇ. ರೈಟ್, ಇವಾಗ ಇನ್ನೊಂದು ಎಕ್ಸಾಂಪಲ್ 1029 ತಗೊಳ್ಳೋಣ. 1029 ಇದು 3ರಿಂದ ಭಾಗಾಕಾರ ಆಗ್ತಾ ಇದೆ, 3ರಿಂದ ಭಾಗಾಕಾರ ಆಗುತ್ತೆ. ಬಟ್ 2ರಿಂದ ಭಾಗಾಕಾರ ಆಗತ್ತಾ? 2ರಿಂದ ಭಾಗಾಕಾರ ಆಗ್ತಾ ಇಲ್ಲ. ಯಾವಾಗ 2ರಿಂದ ಭಾಗಾಕಾರ ಆಗಲ್ವೋ ಈ ಸಂಖ್ಯೆ 6ರಿಂದ ಭಾಗಾಕಾರ ಆಗಲ್ಲ ಅಷ್ಟೇ.
ಓಕೆ, ಎರಡಕ್ಕೂ ಟಿಕ್ ಮಾರ್ಕ್ ಬರಬೇಕು. ಇದಕ್ಕೆ ಟಿಕ್ ಆಯಿತು, ಇದಕ್ಕೆ ಟಿಕ್ ಆಗಿಲ್ಲ ಅಂದ್ರೂ 6 ಡಿವೈಡ್ ಆಗಲ್ಲ. ಈಸಿನಾ ಸಿಕ್ಸ್ತ್ ಒನ್ನು, ರೈಟ್? ಓಕೆ, ನೆಕ್ಸ್ಟ್ 7th ನೋಡೋಣ. ಈಗ 7ರ ನಿಯಮ. 7ಗೆ ನೋಡಿ ಸ್ವಲ್ಪ 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 ದೊಡ್ಡದಾಗಿದೆ. ಇದು ಯಾವ ಥರ ಮಾಡ್ಬೇಕಂತ ಹೇಳ್ತೀನಿ. 343 ಈ ಸಂಖ್ಯೆ 7ರಿಂದ ಭಾಗಾಕಾರ ಆಗುತ್ತಾ? ಇಸ್ ದಿಸ್ ನಂಬರ್ ಡಿವಿಸಿಬಲ್ ಬೈ 7? ಎಸ್ ಆರ್ ನೋ? ಹೌದಾ ಇಲ್ವೋ? ಹ್ಞೂ ಆಗುತ್ತೆ. ಹೇಗೆ ಹೇಳೋದು ಅದನ್ನ? ತುಂಬ ಸಿಂಪಲ್ ನೋಡಿ. ಇಲ್ಲಿ ಏನು ಮಾಡ್ಬೇಕು ಗೊತ್ತಾ? ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆನ ತಗೊಳ್ಳಿ, ಯೂನಿಟ್ಸ್ ಪ್ಲೇಸಲ್ಲಿರೋ ಸಂಖ್ಯೆನ ತಗೊಳ್ಳಿ. ಏನಿದೆ ಯೂನಿಟ್ಸ್ ಪ್ಲೇಸಲ್ಲಿ 3 ಇದೆ. ಈ ಯೂನಿಟ್ಸ್ ಪ್ಲೇಸ್ ಇರೋ ಸಂಖ್ಯೆನ ನಾವೇನು ಮಾಡ್ಬೇಕಂದ್ರೆ 2ರಿಂದ ಗುಣಾಕಾರ ಮಾಡಬೇಕು. ಮಲ್ಟಿಪ್ಲೈ ದಟ್ ವಿತ್ 2. ಯಾವುದನ್ನ? ಬಿಡಿ ಸ್ಥಾನದಲ್ಲಿ ಇರುವ ಸಂಖ್ಯೆನ, ಯೂನಿಟ್ಸ್ ಪ್ಲೇಸಲ್ಲಿರುವ ಸಂಖ್ಯೆನ 2 ಜೊತೆ ಮಲ್ಟಿಪ್ಲೈ ಮಾಡಿ. ಏನು ಸಿಗುತ್ತೆ ನಮಗೆ? 6 ಅಂತ ಬರುತ್ತೆ. ಈ ಆನ್ಸರ್ನ ಇಟ್ಕೊಳ್ಳಿ. ಇಲ್ಲಿ ಯಾವೆರಡು ಸಂಖ್ಯೆಗಳು ಉಳಿದಿದ್ದಾವೆ? ಬಿಡಿ ಸ್ಥಾನ ಇಲ್ಲಿ ತಗೊಂಡಿದ್ದೀವಿ. ಇನ್ಯಾವ ಸಂಖ್ಯೆಗಳು ಉಳಿದಿದ್ದಾವೆ? ಈ ಸಂಖ್ಯೆ ಉಳಿದಿದೆ. ಎಷ್ಟಿದೆ ಇಲ್ಲಿ ಸಂಖ್ಯೆ? 34. ಇಲ್ಲಿ ಯಾವೆರಡು ಸಂಖ್ಯೆಗಳು ಉಳಿದಿದೆ ನೋಡಿ, ಹಾಗೆ ಇಟ್ಕೊಳ್ಳಿ. ಇಲ್ಲಿ ಏನು ಆನ್ಸರ್ ಬಂತು ನೋಡಿ, ಇದನ್ನ ಇದ್ರ ಜೊತೆ ಇದು ಸಬ್ಟ್ರಾಕ್ಷನ್ ಮಾಡಿ, ಅಂದರೆ ವ್ಯವಕಲನ. 34ರಲ್ಲಿ 6 ಹೋದರೆ ಎಷ್ಟು ಬರುತ್ತೆ ನಮಗೆ? 28 ಬರುತ್ತೆ ಅಲ್ವಾ? ಇವಾಗ ಈ 28 7ರಿಂದ ಭಾಗಾಕಾರ ಆಗುತ್ತಾ? ಆಗುತ್ತೆ. ಹಾಗಾಗಿ 343 ಕೂಡ 7ರಿಂದ ಭಾಗಾಕಾರ ಆಗುತ್ತೆ. ಕ್ಲಿಯರ್? ಓಕೆ, ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. 105 105. ಓಕೆ, ಇದು 7ರಿಂದ ಭಾಗಾಕಾರ ಆಗುತ್ತಾ? ಏನು ಮಾಡಬೇಕು? ಬಿಡಿ ಸ್ಥಾನದಲ್ಲಿ ಕೊಟ್ಟಿರುವ ಸಂಖ್ಯೆನ ತಗೋಬೇಕು, ಇದನ್ನ 2ರ ಜೊತೆ ಗುಣಾಕಾರ ಮಾಡಬೇಕು, ಮಲ್ಟಿಪ್ಲೈ ವಿತ್ 2 ಮಾಡಬೇಕು. ಇಲ್ಲಿ ಒಂದು ಆನ್ಸರ್ ಬರುತ್ತೆ ನಮಗೆ. ಆನ್ಸರ್ ಬಂತು. ಸೊ ಬಿಡಿ ಸ್ಥಾನ ಯೂನಿಟ್ಸ್ ಪ್ಲೇಸ್ ಇಲ್ಲಿ ತೊಗೊಂಡಿದ್ದೀವಿ. ಇಲ್ಲಿ ಏನು ಉಳಿದಿದೆ? ಇದು ಉಳಿದಿದೆ 10. ಇದನ್ನ ಕೆಳಗೆ ತೊಗೊಳ್ಳೋಣ. ಏನು ಬಂತು? 10. ಇಲ್ಲಿ ಬಂದು ತೊಗೊಂಡಿದ್ದೀವಲ್ಲ, ಇದ್ರ ಜೊತೆಗೆ ಇದನ್ನ ಸಬ್ಟ್ರಾಕ್ಟ್ ಮಾಡಿ, ವ್ಯವಕಲನ ಮಾಡಿ. -10. 10ರಲ್ಲಿ 10 ಹೋದ್ರೆ ಎಷ್ಟು? 0. ಇದು ಕೂಡ 7ರಿಂದ ಭಾಗಾಕಾರ ಆಗುತ್ತೆ. ಓಕೆ, ಇದನ್ನೆಲ್ಲ ಮಾಡಿದಾಗ ಕೊನೆಯಲ್ಲಿ ನಮಗೆ 0 ಅಥವಾ 7ರ ಅಪವರ್ತ್ಯಗಳು ಬಂದರೆ ಆಗ ಮಾತ್ರ ಕೊಟ್ಟಿರುವ ಸಂಖ್ಯೆ 7ರಿಂದ ಭಾಗಾಕಾರ ಆಗುತ್ತೆ. ಅರ್ಥ ಆಯ್ತಾ? ಏನು ಹೇಳಿ? ಈ ಎರಡು ಪ್ರೊಸೀಜರ್ನ ಇಲ್ಲಿ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ, ಈ ಪ್ರೊಸೀಜರ್ನ ಮಾಡಬೇಕು. ಫೈನಲ್ ಆನ್ಸರ್ ನೋಡಿ, ಫೈನಲ್ ಆನ್ಸರ್ 0, 0 ಅಥವಾ ಅ ಮಲ್ಟಿಪಲ್ ಆಫ್ 7 ಟೇಬಲ್ಸಲ್ಲಿ ಇದು ಬರುತ್ತಾ ಅಂತ ನೋಡಬೇಕು. ಬರುತ್ತಾ? ಬಂದರೆ ಈ ನಂಬರ್ ಕೂಡ 7ಇಂದ ಡಿವೈಡ್ ಆಗುತ್ತೆ. ಕ್ಲಿಯರ್? ಸೊ 7ರ ವಿಭಜನೆಯ ನಿಯಮ, 7ರ ವಿಭಜನೆಯ ನಿಯಮ ಅರ್ಥ ಆಯ್ತಾ? ಡಿವಿಸಿಬಿಲಿಟಿ ರೂಲ್ ಆಫ್ 7 ಅರ್ಥ ಆಯ್ತಾ? ಓಕೆ, 2 ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ಇದೇ ಥರ ದೊಡ್ಡ ಎಕ್ಸಾಂಪಲ್ ಬೇಕಾದ್ರೆ 4 ಡಿಜಿಟ್ಸ್ 5 ಡಿಜಿಟ್ಸ್ ಕೂಡ ಸೇಮ್ ಇದೇ ರೂಲ್ನ ಫಾಲೋ ಮಾಡಬೇಕು. ಕ್ಲಿಯರ್? ಓಕೆ, ನೆಕ್ಸ್ಟ್ 7ದಾಯ್ತು. ನೆಕ್ಸ್ಟ್ 8ದು ಏನಿದೆ? 8ಗೆ ತುಂಬ ಸಿಂಪಲ್. ಇವಾಗ 4 ಇಲ್ಲಿ ನೋಡಿ, 8ಗೆ ಯಾವ ಥರ ಮಾಡ್ಬೇಕಂತ ಹೇಳ್ತೀನಿ. ಓಕೆ, 3 4 3 1 2. ಇಲ್ಲಿ ಕೊನೆಯ 3 ಸಂಖ್ಯೆಗಳನ್ನ ತಗೋಬೇಕು. ಎಲ್ಲ ಸಂಖ್ಯೆಗಳನ್ನ ತಗೊಳಕ್ ಹೋಗ್ಬೇಡಿ. ಲಾಸ್ಟ್ 3 ಡಿಜಿಟ್ಸ್ನ ತಗೊಳ್ಳಿ. ಬಿಡಿ 10 100ರ ಸ್ಥಾನ. ಓಕೆ, ಈ 3 ಸ್ಥಾನಗಳಿರುವ ಸಂಖ್ಯೆಗಳನ್ನು ಗಮನಿಸಿ. ಈ ಸಂಖ್ಯೆಯು 8ರಿಂದ ಭಾಗಾಕಾರ ಆದರೆ ಆಗ ಈ ಹೋಲ್ ಸಂಖ್ಯೆ ಕೂಡ 8ರಿಂದ ಭಾಗಾಕಾರ ಆಗುತ್ತೆ. ಹೇಗೆ 4ಕ್ಕೆ ನಾವು ಲಾಸ್ಟ್ 2 ಡಿಜಿಟ್ನ ತಗೋತಾ ಇದ್ವಲ್ಲ, ಅಂದರೆ ಬಿಡಿ ಮತ್ತು 10ರ ಸ್ಥಾನ, ಅದೇ ರೀತಿ 8ಕ್ಕೆ ಬಂದಾಗ ನಾವು ಬಿಡಿ 10 ಮತ್ತು 100ರ ಸ್ಥಾನದಲ್ಲಿ ಇರುವ ಸಂಖ್ಯೆಗಳನ್ನು ನೋಡಬೇಕು. ಓಕೆ, ಡಿವಿಸಿಬಿಲಿಟಿ ರೂಲ್ ಆಫ್ 8 ಏನು ಹೇಳ್ತಾ ಇದೆ ಅಂದರೆ ಯೂನಿಟ್ಸ್, ಟೆನ್ಸ್ ಮತ್ತು ಹಂಡ್ರೆಡ್ಸ್ ಪ್ಲೇಸಲ್ಲಿ ಇರುವಂಥ ಡಿಜಿಟ್ಸ್ನ ನಾವು ಅಬ್ಸರ್ವ್ ಮಾಡಬೇಕು. ಆ 3 ಡಿಜಿಟ್ಗಳು 8ರಿಂದ ಡಿವೈಡ್ ಆದರೆ ಆವಾಗ ದಿಸ್ ಹೋಲ್ ನಂಬರ್ ವಿಲ್ ಬಿ ಡಿವಿಸಿಬಲ್ ಬೈ 8 ಅಂತ ಹೇಳ್ಬೋದು. ಕ್ಲಿಯರಾ? ಕ್ಲಿಯರ್? ಓಕೆ, ನೆಕ್ಸ್ಟ್ 8 ಡಿವಿಸಿಬಿಲಿಟಿ ರೂಲ್ ಕೂಡ ಆಗಿದೆ. 9 ಡಿವಿಸಿಬಿಲಿಟಿ ರೂಲ್ ಯಾವ ಥರ ಇದೆ ಅಂತ ನೋಡೋಣ. ಇವಾಗ 9 ಡಿವಿಸಿಬಿಲಿಟಿ ರೂಲಿಗೆ ನಾವು 729 ಅಂತ ತಗೊಳ್ಳೋಣ. 729. ಓಕೆ, 729 ಇಸ್ ದಿಸ್ ಡಿವಿಸಿಬಲ್ ಬೈ 9? ಇದು 9ರಿಂದ ಭಾಗಾಕಾರ ಆಗುತ್ತಾ? ಆಗತ್ತೆ. ಹೇಗೆ ಹೇಳಿದ್ರಿ ಆಗತ್ತೆ ಅಂತ? 3ರ ನಿಯಮ, 3ರ ವಿಭಜನೆಯ ನಿಯಮ ಜ್ಞಾಪಕ ಇದೆಯಲ್ವ ನಿಮಗೆ? ಡಿವಿಸಿಬಿಲಿಟಿ ರೂಲ್ ಆಫ್ 3. ಅದನ್ನೇ 9ಕ್ಕೂ ಕೂಡ ಅಪ್ಲೈ ಮಾಡಿ. ಏನು ಮಾಡಬೇಕು? 7 + 2 + 9. 7 + 2 9, 9 + 9 18. 18 9ರಿಂದ ಭಾಗಾಕಾರ ಆಗತ್ತಾ? ಆಗತ್ತೆ. ಹಾಗಾದರೆ 729 ಕೂಡ 9ರಿಂದ ಭಾಗಾಕಾರ ಆಗತ್ತೆ. ಕ್ಲಿಯರ್? ಅಷ್ಟೇ. ಇದು 9ರ ನಿಯಮ. 10ರ ವಿಭಜನೆಯ ನಿಯಮ ಏನಿದೆ? 10ರ ವಿಭಜನೆಯ ನಿಯಮ ಏನಿದೆ? 10ರ ವಿಭಜನೆಯ ನಿಯಮ ಕೂಡ ತುಂಬ ಸಿಂಪಲ್. ಬಿಡಿ ಸ್ಥಾನದಲ್ಲಿ
ಬಿಡಿ ಸ್ಥಾನದಲ್ಲಿ 0 ಇರಬೇಕು ಅಷ್ಟೇ. 0 ಬಿಟ್ಟು ಬೇರೆ ಯಾವುದೇ ನಂಬರ್ ಬಂದರೂ 10ರಿಂದ ಡಿವೈಡ್ ಆಗಲ್ಲ. ಫಾರ್ ಎಕ್ಸಾಂಪಲ್ 110 ಬಿಡಿ ಸ್ಥಾನದಲ್ಲಿ 0 ಇದೆ, ಇದು 10ರಿಂದ ಭಾಗಾಕಾರ ಆಗುತ್ತಾ? ಆಗುತ್ತೆ. ಯಾಕೆ? ಬಿಡಿ ಸ್ಥಾನದಲ್ಲಿ 0 ಇದೆ, ಅದರಿಂದ ಇದು 10ರಿಂದ ಭಾಗಾಕಾರ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ 211 ಬಿಡಿ ಸ್ಥಾನದಲ್ಲಿ 1 ಇದೆ. ಇವಾಗ ಈ ಸಂಖ್ಯೆ 10ರಿಂದ ಭಾಗಾಕಾರ ಆಗತ್ತಾ? ಆಗಲ್ಲ. ಯಾಕೆ? ಬಿಡಿ ಸ್ಥಾನದಲ್ಲಿ 0 ಇಲ್ಲ, ಅದಕ್ಕೆ. ಕ್ಲಿಯರ್? ಸೊ 10ರ ವಿಭಜನೆಯ ನಿಯಮ ಕೂಡ ಅರ್ಥ ಆಗಿದೆ ಅಲ್ವಾ? ಆಲ್ರೈಟ್. ಓಕೆ, ನೆಕ್ಸ್ಟ್ ಯಾವ್ದಾಯ್ತು? 1 ಆಯ್ತು. 1ರಿಂದ 10ವರೆಗೂ ಬಂದಿದ್ದೀವಿ. ಈಗ 11ರ ವಿಭಜನೆಯ ನಿಯಮ ನೋಡೋಣ. ಓಕೆ, 11ರ ಆರ್ 11 ಡಿವಿಸಿಬಿಲಿಟಿ ರೂಲ್ನ ನೋಡೋಣ. ಆಯ್ತಾ? ಇಲ್ಲಿ 121 ಅಂತ ತಗೊಂಡಿದ್ವಿ. ಈಗ 121 11ರಿಂದ ಭಾಗಾಕಾರ ಆಗತ್ತಾ? ಇಸ್ 121 ಡಿವಿಸಿಬಲ್ ಬೈ 11? ಆಗತ್ತಾ ಇಲ್ವಾ? ಆಗತ್ತೆ. ಹೇಗೆ ಹೇಳೋದು? ತುಂಬಾ ಸಿಂಪಲ್. ಓಕೆ, ಇದಕ್ಕೆ ನಿಮಗೆ ಏನ್ ಗೊತ್ತಿರಬೇಕಂದ್ರೆ ಬೆಸೆ ಮತ್ತು ಸಮ ಸಂಖ್ಯೆಗಳ ಪಾರ್ಟ್ಸ್ ಅಂದ್ರೆ ಪೊಸಿಷನ್ಸ್ಗಳು ಗೊತ್ತಿರಬೇಕು. ಇಲ್ಲಿ ನೋಡಿ, ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ, 3 ಡಿಜಿಟ್ಸ್ಗಳಿದ್ದಾವೆ. ಫಸ್ಟ್, ಸೆಕೆಂಡ್, ಥರ್ಡ್. ಹೀಗೂ ಬರ್ಬೋದು, ಹೀಗೂ ಬರ್ಬೋದು. ಆಯ್ತಾ? ಆಡ್ ನಂಬರ್ಸ್ ಅಲ್ಲಿ ಇರೋ ಡಿಜಿಟ್ಸ್ ನ ಆಡ್ ಮಾಡಿ. ಅಂದ್ರೆ ಬೆಸೆ ಸಂಖ್ಯೆಯಲ್ಲಿರುವ ಸ್ಥಾನಗಳಿರುವ ಸಂಖ್ಯೆಗಳನ್ನ ಸಂಕಲನ ಮಾಡಿ. ಇವಾಗ ನೋಡಿ, ಬೆಸೆ ಸಂಖ್ಯೆಯಲ್ಲಿ ಯಾವ್ದಿದ್ದಾವೆ? ಇದಿದೆ. 1, 3 2 ಬೆಸೆ ಸಂಖ್ಯೆಗಳು, ಹೌದಾ? ಅವೆರಡನ್ನ ಆಡ್ ಮಾಡಿ. 1 + 1 ಏನಾಗುತ್ತೆ? 2 ಮೈನಸ್. ಇವಾಗ ಸಮ ಸಂಖ್ಯೆಯ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನ ಕೂಡ ಸಂಕಲನ ಮಾಡಿ. ಇಲ್ಲಿ ಒಂದೇ ಒಂದು ಸಮ ಸಂಖ್ಯೆ ಇದೆ, ಸೊ ಇದನ್ನ ಸಂಕಲನ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ 2 ಅಂತ ಬರೆಯೋಣ. ಇವಾಗ ಈ 2 ಹೇಗೆ ಬಂತು? ಇವೆರಡರ ಸಂಕಲನದಿಂದ ನಮಗೆ 2 ಬಂದಿದೆ. ಈ 2 ಹೆಂಗ್ ಬಂತು? ಡೈರೆಕ್ಟ್ ಆಗಿ ಇಲ್ಲಿ ಬಂದಿದೆ. ಇದೆಲ್ಲ ಏನಿದು? ಆಡ್ ಪ್ಲೇಸಸ್ ಅಥವಾ ಬೆಸೆ ಸಂಖ್ಯೆಗಳ ಸ್ಥಾನ. ಇದೇನಿದು? ಈವನ್ ಪ್ಲೇಸಸ್ ಅಥವಾ ಸಮ ಸಂಖ್ಯೆಗಳ ಸ್ಥಾನ. ಓಕೆ, ಸಮ ಸಂಖ್ಯೆಗಳ ಸ್ಥಾನ ಎಷ್ಟಿದಾವೋ ಸಂಖ್ಯೆಗಳು ಎಲ್ಲಾನು ಆಡ್ ಮಾಡಿ ಇಲ್ಲಿ ಬರೀರಿ. ಆಡಿಗೆ ಇಲ್ಲಿ ಆಡ್ ಮಾಡಿ ಬರೀರಿ. ಸಬ್ಟ್ರಾಕ್ಟ್ ಮಾಡಿ ಇವೆರಡನ್ನ. ಓಕೆ, ಸಬ್ಟ್ರಾಕ್ಟ್ ಮಾಡಿ, ಜ್ಞಾಪಕ ಇಟ್ಕೊಳ್ಳಿ. ಸಬ್ಟ್ರಾಕ್ಟ್ ಮಾಡಿ. ಆನ್ಸರ್ ಬರ್ತಿದೆ 0. ಈ ಜಾಗದಲ್ಲಿ 0 ಅಥವಾ 11 ಬಂದರೆ ಆಗ ಆ ಸಂಖ್ಯೆಯು 11ರಿಂದ ಭಾಗಾಕಾರ ಆಗುತ್ತೆ ಅಷ್ಟೇ. ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 10813. ಓಕೆ, ಇಲ್ಲಿ ನೋಡಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಆಡ್ ನಂಬರ್ಸ್ ಎಲ್ಲ ಆಡ್ ಮಾಡೋಣ. ಆಡ್ ಅಂದ್ರೆ ಬೆಸೆ. 1, 2, 3 ನೋಡಿ, ಬೆಸೆ ಸಂಖ್ಯೆಗಳು 1, 3, 5 ಆಡ್ ಮಾಡಿ. 1 + 8 9, 9 + 3 12 ಮೈನಸ್. ಈಗ ಸಮ ಸಂಖ್ಯೆಯ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನ ಸಂಕಲನ ಮಾಡಿ, ಅಂದ್ರೆ ಆಡ್ ಮಾಡಿ. ಇಲ್ಲಿ ನೋಡಿ, 2, 4. ಇದು ಈ ಸ್ಥಾನದಲ್ಲಿ ಏನಿದೆ? 0 ಇದೆ. ಈ ಸ್ಥಾನದಲ್ಲಿ ಏನಿದೆ? 1 ಇದೆ. ಸೊ 1 ಅಷ್ಟೇ. 0 + 1 1. 0 + 1 1. 12ರಲ್ಲಿ 1 ಹೋದ್ರೆ ಎಷ್ಟು ಬಂತು? 11 ಬರ್ತಾ ಇದೆ. 11 ಬರ್ತಾ ಇದೆ ಅಲ್ವಾ? ಇಲ್ಲಿ 11 ಬಂದ್ರೆ ಏನಾಗುತ್ತೆ? ದಿಸ್ ನಂಬರ್ ಅಥವಾ ಈ ಸಂಖ್ಯೆ 11ರಿಂದ ಭಾಗಾಕಾರ ಆಗುತ್ತೆ. ಡಿವಿಸಿಬಲ್ ಬೈ 11 ಅಷ್ಟೇ. ಕ್ಲಿಯರ್? ಇನ್ನೊಂದು ಎಕ್ಸಾಂಪಲ್ ನ ತಗೊಂಡ್ಬಿಡೋಣ. 1331 ಅಂತ ತಗೊಳ್ಳೋಣ. 1 3 3 1. ಓಕೆ, 1 2 3 4. ಬೆಸೆ ಅಂದ್ರೆ ಎಷ್ಟು ಬರ್ತದೆ? 4. ಸಮ ಅಂದ್ರೆ ಇದು ಕೂಡ 4. 4 - 4 0. 0 ಬಂದ್ರೆ ಏನು? 0 ಅಥವಾ 11 ಬಂದ್ರೆ ಆ ಸಂಖ್ಯೆಯು 11ರಿಂದ ಭಾಗಾಕಾರ ಆಗುತ್ತೆ. ದಟ್ ನಂಬರ್ ಇಸ್ ಡಿವಿಸಿಬಲ್ ಬೈ 11. ಕ್ಲಿಯರ್? ಸೊ 1ರಿಂದ 11 ಎಲ್ಲ ಸಂಖ್ಯೆಗಳ ವಿಭಜನೆಯ ನಿಯಮಗಳು, 1 to 11 ಎಲ್ಲ ನಂಬರ್ಸಿನ ಡಿವಿಸಿಬಿಲಿಟಿ ರೂಲ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇದೆಲ್ಲ ನಿಮ್ಗೆ ಎಲ್ಲಿ ಬೇಕಾಗುತ್ತೆ? LCM HCF ಕಂಡುಹಿಡಿಬೇಕಾದ್ರೆ ಬೇಕಾಗುತ್ತೆ. ಇಲ್ಲಿ ನಾನು LCM HCF ಅಂದ್ರೆ ಏನು ಅಂತ ತೋರಿಸಿದ್ದೀನಿ ಅಷ್ಟೇ. ಬಟ್ ಕಂಡುಹಿಡಿಬೇಕಾದ್ರೆ ಈ ಡಿವಿಸಿಬಿಲಿಟಿ ರೂಲ್ಸ್ ಅಥವಾ ಈ ವಿಭಜನೆಯ ನಿಯಮಗಳು ತುಂಬಾ ಉಪಯೋಗ ಬರ್ತವೆ. ಓಕೆ, ಅದಕ್ಕೆ ಇದು ನೀವು ಮೊದಲೇ ತಿಳಿದಿರಬೇಕು. ಇವಾಗ ನಾವು ಓದಿದ ಇಷ್ಟೊತ್ತು ಏನು ಓದಿದ್ದೇವೆ ನೋಡಿ, ಇದು ಯಾವುದು ವಾಸ್ತವ ಸಂಖ್ಯೆಗಳಲ್ಲ. ಇವೆಲ್ಲ ವಾಸ್ತವ ಸಂಖ್ಯೆಗಳಿಗೆ ಬೇಕಾಗುವಂಥದ್ದು. ಅದಕ್ಕೆ ನೀವೇನ್ ಮಾಡಿರ್ಬೇಕು? ಇದನ್ನ ಬರೆದಿದ್ದೀನಿ ನಾನು ಇಲ್ಲಿ. ವಾಟ್ ಶುಡ್ ಯು ನೋ? ಇದೆಲ್ಲ ನೀವು ಮುಂಚೆನೆ ತಿಳಿದಿರ್ಬೇಕು. ಅಕಸ್ಮಾತ್ ತಿಳಿದಿಲ್ಲ ಅಂದ್ರೆ ಈ ಪರೀಕ್ಷೆ ಚಾನಲ್, ನಮ್ಮ ಪರೀಕ್ಷೆ ಚಾನಲ್ ನಿಮಗೆ ಇದರಲ್ಲೂ ಕೂಡ ಸಹಾಯ ಮಾಡುತ್ತೆ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇವಾಗ ಏನು ಮಾಡ್ತಾ ಇದ್ದೀವಿ? ಇವಾಗ ನಾವು ಬಂದಿದ್ದೆಲ್ಲಿಗೆ? ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಅಂದ್ರೆ ಏನು ಅಂತ ಇವಾಗ ನೋಡೋಣ. ಓಕೆ ಓಕೆ, ಸೊ ರಿಯಲ್ ನಂಬರ್ಸ್ ಅಂದ್ರೆ ಏನು ನೋಡಿ.
ಮೊದಲನೇದಾಗಿ ಬರುವಂತ ಸಂಖ್ಯೆಗಳೇ ಸ್ವಾಭಾವಿಕ ಸಂಖ್ಯೆಗಳು, ಅಂದ್ರೆ ನ್ಯಾಚುರಲ್ ನಂಬರ್ಸ್. ಓಕೆ, ಸೊ ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಬರೀತೀನಿ ನೋಡಿ. ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಎನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ, 1 2 3 ಹಾಗೆ ಕಂಟಿನ್ಯೂ ಹಾಕೊಂಡು ಹೋಗುತ್ತೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಬರೋದೇನು, ಹೋಲ್ ನಂಬರ್ಸ್. ಇದು ಹೋಲ್ ನಂಬರ್ಸ್ ಇದು. ಓಕೆ, ಸೊ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದಂತ ನಾನೇನ್ ಮಾಡ್ತೀನಿ, ಇಲ್ಲಿ ಬೇರೆ ಬೇರೆ ಕಲರ್ನ ಯೂಸ್ ಮಾಡ್ತೀನಿ. ಬೇರೆ ಕಲರ್ ಯೂಸ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದು ಬಂದ್ಬಿಟ್ಟೇನಿದು, ಇದು ನಮ್ಮ ಹೋಲ್ ನಂಬರ್ಸ್. ಡಬ್ಲ್ಯೂ ಅಂದ್ರೆ ಏನು, ಪೂರ್ಣ ಸಂಖ್ಯೆಗಳು. ಡಬ್ಲ್ಯೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0 1 2 3 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಡಿಫ್ರೆನ್ಸ್ ಏನಪ್ಪ, ಸ್ವಾಭಾವಿಕ ಹಾಗೂ ಪೂರ್ಣ ಸಂಖ್ಯೆಗಳು ಡಿಫ್ರೆನ್ಸ್ ಏನಿದೆ, ಒಂದೇ ಡಿಫ್ರೆನ್ಸ್. ಸ್ವಾಭಾವಿಕ ಸಂಖ್ಯೆ ಸ್ಟಾರ್ಟ್ ಆಗೋದು 1ರಿಂದ, ಪೂರ್ಣ ಸಂಖ್ಯೆ ಸ್ಟಾರ್ಟ್ ಆಗೋದು 0 0 ಅಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್ ಇದಾದ್ಮೇಲೆ ಏನ್ ಬರುತ್ತೆ, ಇದಾದ್ಮೇಲೆ ಬರುವ ಸಂಖ್ಯೆಗಳೇ ಇಂಟೀಜರ್ಸ್ ಅಥವಾ ಪೂರ್ಣಾಂಕಗಳು. ಐ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಕೆಲವೊಂದ್ಸರಿ ಝೆಡ್ ಅನ್ನು ರೆಪ್ರೆಸೆಂಟ್ ಮಾಡ್ತಾರೆ, ನಾವು ಸದ್ಯಕ್ಕೆ ಐಗೆ ಸ್ಟಿಕ್ ಆಗೋಣ. ಓಕೆ, ಸೊ ಐ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಐ ಅಂದ್ರೆ -3 -2 -1 0 1 2 3 ಹಾಗೆ ಹೋಗ್ತಾ ಇರುತ್ತೆ. ಎಲ್ಲಿಂದ ಶುರು ಆಗ್ತಾ ಇದೆ ಗೊತ್ತಿಲ್ಲ. ಓಕೆ, ಇದರಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್, ಋಣಾತ್ಮಕ ಹಾಗೂ ಧನಾತ್ಮಕ ಸಂಖ್ಯೆಗಳು ಎರಡೂ ಹೊಂದಿರುವಂತಹ ಸಂಖ್ಯೆಗಳಿಗೆ ಏನಂತೀವಿ ನಾವು, ಇಂಟೀಜರ್ಸ್ ಅಂತ ಕರಿತೀವಿ. ರೈಟ್, ನೆಕ್ಸ್ಟ್ ಇದಾದ್ಮೇಲೆ ಬರುವಂತ ಸಂಖ್ಯೆಗಳೇ ಭಾಗಲಬ್ಧ ಸಂಖ್ಯೆಗಳು, ಅಂದ್ರೆ ರ್ಯಾಷನಲ್ ನಂಬರ್ಸ್. ಇದನ್ನ ನಾವು ಕ್ಯೂ ಇಂದ ರೆಪ್ರೆಸೆಂಟ್ ಮಾಡೋಣ. ಓಕೆ, ರ್ಯಾಷನಲ್ ನಂಬರ್ಸ್ ಯಾವ್ದಿಂದ ರೆಪ್ರೆಸೆಂಟ್ ಮಾಡೋಣ, ನಾವು ಕ್ಯೂ ಇಂದ ರೆಪ್ರೆಸೆಂಟ್ ಮಾಡೋಣ. ಸೊ ಕ್ಯೂ ಅಲ್ಲಿ ಯಾವೆಲ್ಲ ಸಂಖ್ಯೆಗಳು ಬರ್ತಾ ಇದಾವೆ, ಕ್ಯೂ ಅಲ್ಲಿ ಈ ಸಂಖ್ಯೆಗಳೆಲ್ಲ ಬರ್ತಾ ಇದೆ ನೋಡಿ. 1/2 3/4 1 -1 0 3 45 999 7/5. ಓಕೆ, ಸೊ ಇವೆಲ್ಲ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ರ್ಯಾಷನಲ್ ನಂಬರ್ಸ್ ಅಥವಾ ಭಾಗಲಬ್ಧ ಸಂಖ್ಯೆಗಳು. ಈ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು, ಭಾಗಲಬ್ಧ ಸಂಖ್ಯೆಗಳಂದ್ರೆ ಈ ಸಂಖ್ಯೆಗಳನ್ನ ನಾವು p/q ಫಾರ್ಮ್ ಅಲ್ಲಿ ಬರೀಬಹುದು, ವೇರ್ q is not equal to 0. ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು, ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು, ತುಂಬಾ ಸಿಂಪಲ್. ಯಾವುದೇ ನಂಬರ್ನ ನಾವು p ಮತ್ತೆ q ಫಾರ್ಮಲ್ಲಿ ಅಂದ್ರೆ ಫ್ರಾಕ್ಷನಿನ ರೂಪದಲ್ಲಿ ಬರೆದ್ರೆ, ಓಕೆ, p/q ಫಾರ್ಮಲ್ಲಿ ಬರೆದ್ರೆ ಇಲ್ಲಿ ಒಂದು ಕಂಡೀಷನ್ ಇದೆ, q 0ಗೆ ಸಮವಾಗಿರಬಾರ್ದು, q is not equal to 0. ಆ ಸಂಖ್ಯೆಗೆ ನಾವೇನಂತ ಕರಿತೀವಿ, ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 10 is a ರ್ಯಾಷನಲ್ ನಂಬರ್. ಹೌದಾ, ಹೌದು. ಹೇಗೆ, ಈ 10 ನಾವು 20/2 ಅಂತ ಬರಿಬಹುದಾ, ನೋಡಿ 2 1 2 10. ಸೊ ಇಸ್ 10 a ರ್ಯಾಷನಲ್ ನಂಬರ್? ಎಸ್, 10 is a ರ್ಯಾಷನಲ್ ನಂಬರ್. ರೈಟ್, ಓಕೆ. ಸೊ ಈ ರ್ಯಾಷನಲ್ ನಂಬರ್ಸ್ನ ಬಿಟ್ಟು ಆಚೆ ಕಡೆ ಇನ್ನೊಂದು ನಂಬರ್ಸ್ಗಳು ಇರ್ತವೆ. ಅದ್ಯಾವ ನಂಬರ್ಗಳದು, ಅದಕ್ಕೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಥವಾ ಇರ್ರಾಷನಲ್ ನಂಬರ್ಸ್. ಓಕೆ, ಅಭಾಗಲಬ್ಧ ಸಂಖ್ಯೆಗಳು ಅಥವಾ ಇರ್ರಾಷನಲ್ ನಂಬರ್ಸ್. ಏನಿದು ಇರ್ರಾಷನಲ್ ನಂಬರ್ಸ್ ಅಂದ್ರೆ, ಇರ್ರಾಷನಲ್ ನಂಬರ್ಸ್ ಅಂದ್ರೆ ಏನು, ಈ ನಂಬರ್ಗಳು, ಓಕೆ, ಅಥವಾ ಅಭಾಗಲಬ್ಧ ಸಂಖ್ಯೆಗಳು ಇದೇನಂದ್ರೆ ಈ ಸಂಖ್ಯೆಗಳನ್ನ ನಾವು p/q ಫಾರ್ಮ್ ಅಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ. ಓಕೆ, p/q ಫಾರ್ಮ್ ಅಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ ಅಂತ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆ ಅಥವಾ ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಪೈ. ಇವಾಗ ನೀವು ಹೇಳ್ಬೋದು ಪೈ is equal to 22/7 ಅಲ್ವಾ ಅಂತ. ಸೊ ಪೈ is equal to 22/7 ಅಲ್ಲ, ಅದು ಬರೀ ಇವಾಗ 10th ಸ್ಟ್ಯಾಂಡರ್ಡ್ ಆ ಥರ ಇದೆ. ಓಕೆ, ಸೊ ಪೈ ಇನ ಡಿಜಿಟ್ಸ್, ಪೈ ಅಂದ್ರೆ ಏನು ಹೇಳಿ, ಪೈ is equal to 3.14132 ಹೀಗೆ ಹೋಗ್ತಾ ಇರುತ್ತೆ. ಇದು ಎಲ್ಲಿಗೆ ಎಂಡ್ ಆಗುತ್ತೆ ಗೊತ್ತಾ, ಇದು ಹಾಗೆ ಹೋಗ್ತಾ ಇರುತ್ತೆ, ಎಂಡ್ ಇಲ್ಲ, ಇದಕ್ಕೆ ಹೋಗ್ತಾನೆ ಇರುತ್ತೆ ಹಾಗೆ ನಂಬರ್ಗಳು. ಸೊ ಏನಾಗುತ್ತೆ, ಇಂಥ ನಂಬರ್ಗಳನ್ನ ನಾವು p/q ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಇದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ √2. ಓಕೆ, ಬೇಕಾದ್ರೆ ಕ್ಯಾಲ್ಕುಲೇಟರ್ ತಗೊಳ್ಳಿ, √2 ಅಂತ ಬರೀರಿ. ಓಕೆ, √2 ಅಂತ ಬರೆದಾಗ ಒಂದು ದೊಡ್ಡ ಡೆಸಿಮಲ್ ಬರುತ್ತೆ. ಆ ಡೆಸಿಮಲ್ ಎಂಡೇ ಆಗಲ್ಲ, ಹೋಗ್ತಾನೆ ಇರುತ್ತೆ, ಇನ್ಫೈನೈಟ್. ಅದು ಎಲ್ಲಿ ಎಂಡ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಓಕೆ, ಸೊ √2 ಈ ನಂಬರ್ ಇದೆ ನೋಡಿ, ಈ ತರ ನಂಬರ್ಗಳು ಅಥವಾ ಪೈ ಅನ್ನೋ ನಂಬರ್ಗಳು, ಈ ನಂಬರ್ಗಳೆಲ್ಲ ಏನು, ಅಭಾಗಲಬ್ಧ ಸಂಖ್ಯೆಗಳು ಅಥವಾ ಇರ್ರಾಷನಲ್ ನಂಬರ್ಸ್. ಏನಿದೆ ಇರ್ರಾಷನಲ್ ನಂಬರ್ಸ್ ಅಂದ್ರೆ, ನಂಬರ್ಸ್ ವಿಚ್ cannot be expressed in the form of p/q. This is called as irrational numbers. ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು, ಸಂಖ್ಯೆಗಳನ್ನ p/q ಫಾರ್ಮ್ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆ ಅಥವಾ ಇರ್ರಾಷನಲ್ ನಂಬರ್ಸ್ ಅಂತ ಕರೀತಾರೆ. ಕ್ಲಿಯರ್? ಓಕೆ, ಅರ್ಥ ಆಯ್ತಲ್ವಾ ಇಷ್ಟು? ಇಷ್ಟರಲ್ಲಿ ವಾಸ್ತವ ಸಂಖ್ಯೆಗಳು ಎಲ್ಲಿದ್ದಾವೆ ವಾಸ್ತವ ಸಂಖ್ಯೆಗಳು?
ಸ್ವಾಭಾವಿಕ ಸಂಖ್ಯೆ ಆಯಿತು, ಪೂರ್ಣ ಸಂಖ್ಯೆ ಆಯಿತು, ಪೂರ್ಣಾಂಕ ಸಂಖ್ಯೆಗಳಾಯಿತು, ಭಾಗಲಬ್ಧ ಸಂಖ್ಯೆ ಆಯಿತು, ಅಭಾಗಲಬ್ಧ ಸಂಖ್ಯೆ ಆಯಿತು, ವಾಸ್ತವ ಸಂಖ್ಯೆಗಳು ಎಲ್ಲಿದ್ದಾವೆ? ವಾಸ್ತವ ಸಂಖ್ಯೆಗಳು ಇವಾಗ ಬರ್ತಾವೆ ನೋಡಿ. ಓಕೆ, ಈ ಎಲ್ಲ ಸಂಖ್ಯೆಗಳನ್ನು ಹೊಂದಿರುವಂತಹ ಸಂಖ್ಯೆಗೆ ನಾವೇನಂತ ಕರಿತೀವಿ? ವಾಸ್ತವ ಸಂಖ್ಯೆಗಳು. ಅಂದ್ರೆ ಆರ್. ಆರ್ ಅಂದ್ರೆ ಏನು? ರಿಯಲ್ ನಂಬರ್ಸ್. ಇದೇ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳಲ್ಲಿ ಏನಿದಾವೆ? ವಾಸ್ತವ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆ ಇದೆ, ಪೂರ್ಣ ಸಂಖ್ಯೆ ಇದೆ, ಪೂರ್ಣಾಂಕಗಳಿದಾವೆ, ಭಾಗಲಬ್ಧ ಸಂಖ್ಯೆ ಇದೆ, ಅಭಾಗಲಬ್ಧ ಸಂಖ್ಯೆಗಳಿವೆ. ಈ ಎಲ್ಲ ಸಂಖ್ಯೆಗಳನ್ನು ಸೇರಿ ನಾವು ಕರೆಯುವಂತ ಸಂಖ್ಯೆನೇ ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳು. ಅರ್ಥ ಆಯ್ತಾ? ವಾಸ್ತವ ಸಂಖ್ಯೆಗಳಂದ್ರೆ ಏನು ಅಂತ? ಎಲ್ಲ ಸಂಖ್ಯೆಗಳಿರ್ತವೆ, ಇದಕ್ಕೆ ನಾವೇನಂತ ಕರಿತೀವಿ? ವಾಸ್ತವ ಸಂಖ್ಯೆಗಳಂತ ಕರಿತೀವಿ. ಅಷ್ಟೇ ರಿಯಲ್ ನಂಬರ್ಸ್ ಅಂದ್ರೆ. ಓಕೆ, ಈ ವಾಸ್ತವ ಸಂಖ್ಯೆ ಅಥವಾ ಈ ರಿಯಲ್ ನಂಬರ್ಸ್ ಅಲ್ಲಿ ಬರುವಂತಹ ಸಿದ್ಧಾಂತಗಳು, ಬರುವಂತಹ ಕಾನ್ಸೆಪ್ಟ್ಸ್ಗಳು ಯಾವ್ದು ಅಂತ ನೋಡೋಣ. ಓಕೆ, ಮೊದಲನೇ ಕಾನ್ಸೆಪ್ಟ್, ಎರಡು ಸಂಖ್ಯೆಗಳ LCM ಮತ್ತೆ HCF ಅನ್ನು ಕಂಡು ಹಿಡಿಯುವುದು ಹೇಗೆ? ಅದೇಂತ ಇದೆ? ಹೌ ಟು ಫೈಂಡ್ LCM ಅಂಡ್ HCF ಆಫ್ ಟೂ ನಂಬರ್ಸ್. ಎರಡು ಸಂಖ್ಯೆಗಳ LCM ಮತ್ತೆ HCF ಯಾವ ರೀತಿ ಕಂಡುಹಿಡಿಯೋದು? LCM ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ ನಾವು, ಕಂಡುಹಿಡಿಯೋದು ಹೇಗೆ ಇನ್ನ ಹೇಳ್ಕೊಟ್ಟಿಲ್ಲ ಅಲ್ವಾ? ಹೇಳ್ಕೊಡ್ತೀನಿ. HCF ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ. LCM ಅಂದ್ರೆ ಓಕೆ, ಇದು ಲಾಸಹ ಹಾಗೂ ಮಾಸಹ. ಓಕೆ, ಇಲ್ಲಿ LCM HCF ಅಂತಾನೆ ಬರ್ದಿದ್ದೀನಿ. ಇದು ಲಾಸಹ ಹಾಗೂ ಇದು ಮಾಸಹ. ಓಕೆ, LCM ಮತ್ತೆ HCF ನ ಹೇಗೆ ಏನು ಅಂತ ನೋಡಿದ್ದೀವಿ, ಕಂಡುಹಿಡಿಯೋದು ಹೇಗೆ ನೋಡೋಣ. ಅದೇ ನಮ್ಮ ಮೊದಲನೇ ಸಿದ್ಧಾಂತ. ಎರಡನೇ ಸಿದ್ಧಾಂತ ಏನಿದೆ? ಲಾಸಹ ಮಾಸಹ ಮತ್ತು ಎರಡು ಧನಾತ್ಮಕ ಪೂರ್ಣಾಂಕಗಳ ನಡುವಿನ ಸಂಬಂಧ ಅಂದ್ರೆ ಏನು? ರಿಲೇಶನ್ಶಿಪ್ ಬಿಟ್ವೀನ್ ಟೂ ಪಾಸಿಟಿವ್ ನಂಬರ್ಸ್ ಅಂಡ್ LCM ಅಂಡ್ HCF. ಓಕೆ, ಅದಂದ್ರೆ ಏನಂತ ನೋಡೋಣ. ಮತ್ತೆ ಮೂರನೇದು, ಅಭಾಗಲಬ್ಧಗಳೆಂದು ಸಾಧಿಸಿ, ಪ್ರೂವ್ ದ್ಯಾಟ್ ಇಟ್ ಇಸ್ ಇರ್ರಾಷನಲ್. ಅಂದ್ರೆ ಇವಾಗ ನೋಡಿ, ನಾನು ಹೇಳಿದೆ √2 ಬಂದ್ಬಿಟ್ಟು ಅಭಾಗಲಬ್ಧ ಸಂಖ್ಯೆ ಅಂತ ನಾನು ಹೇಳಿದೆ. ಬಟ್ ಇದು ಅಭಾಗಲಬ್ಧ ಅಂತ ಸಾಧಿಸಿ ಅಂತ ನಿಮಗೆ ಕೊಡ್ತಾರೆ, ರೈಟ್? ಸೊ ನಾನು ಏನು ಹೇಳಿದೆ ಹೇಳಿ? ಮೊದಲನೇ ಪಾಯಿಂಟ್, ಪಾಠ ಸ್ಟಾರ್ಟ್ ಮಾಡಿದಾಗ ಈ ಪಾಠದಿಂದ ನಿಮಗೆ 4 ಮಾರ್ಕ್ ಬರ್ತವೆ ಅಂತ ಹೇಳಿದ್ದೀನಿ, ಕರೆಕ್ಟಾ? ಈ ಪಾಠದಿಂದ ನಿಮಗೆ 4 ಮಾರ್ಕ್ಗಳು ಬರ್ತವೆ. ಏನ್ ಮಾಡ್ತಾರೆ ಈ 4 ಮಾರ್ಕಲ್ಲಿ? ಅಭಾಗಲಬ್ಧ ಎಂದು ಸಾಧಿಸಿ ಅನ್ನೋ ಪ್ರಶ್ನೆನ ಪ್ರತಿ ಸಾರಿ ಕೇಳಿದ್ದಾರೆ. ಓಕೆ, ಪ್ರತಿ ಸರಿ ಕೇಳಿದ್ದಾರೆ. ನಿಮಗೆ ನಂಬಿಕೆ ಬರ್ತಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, 10 ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡಿ 2024ನ ಸೇರಿಸಿ. ಓಕೆ, ಇವಾಗ ಜಸ್ಟ್ ಮುಗೀತಲ್ವಾ ಪರೀಕ್ಷೆ ಅವ್ರದ್ದು, ಹುಡುಗರದು. ಆ ಪರೀಕ್ಷೆಯಲ್ಲೂ ಕೂಡ ಅಭಾಗಲಬ್ಧ ಎಂದು ಸಾಧಿಸಿ ಅನ್ನೋ ಪ್ರಶ್ನೆನ 3 ಮಾರ್ಕ್ ಕೇಳಿದ್ದಾರೆ. ಓಕೆ, ಕೆಲವೊಂದ್ಸತಿ 2 ಮಾರ್ಕ್ ಕೂಡ ಕೇಳ್ತಾರೆ ಇದನ್ನ, ಕೆಲವೊಂದ್ಸತಿ 3 ಮಾರ್ಕ್ ಕೇಳ್ತಾರೆ. ಎಷ್ಟು ಮಾರ್ಕ್ ಕೇಳ್ತಾರೆ ಅದು ಗೊತ್ತಿಲ್ಲ, ಬಟ್ ಈ ಪ್ರಶ್ನೆ ಅಂತೂ ಪ್ರತಿ ಸರಿ ಕೇಳಿದ್ದಾರೆ. ಈ ಪ್ರಶ್ನೆ ಜೊತೆಗೆ ಇನ್ನೇನೇನು ಕೇಳ್ಬೋದು? ಇದು ಕೂಡ ಕೇಳ್ಬೋದು, ಇದು ಕೂಡ ಕೇಳ್ಬೋದು. ಓಕೆ, ಇದು ಅಥವಾ ಇದು ಹಾಗೂ ಇದನ್ನ ಕೇಳ್ತಾರೆ. 10 ವರ್ಷದ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿ, 10 ವರ್ಷದ ಕ್ವಶನ್ ಪೇಪರ್ನ ನೋಡಿ. ಪ್ರತಿ ವರ್ಷದ ಕ್ವಶನ್ ಪೇಪರಲ್ಲಿ ಈ ಪ್ರಶ್ನೆನ ಮಿಸ್ಸೇ ಮಾಡಿಲ್ಲ, ಆಯ್ತಾ? ಸೊ ಇದನ್ನ ನೀವು ಕಲಿಯೋದು ತುಂಬಾ ತುಂಬಾ ಇಂಪಾರ್ಟೆಂಟ್, ರೈಟ್? ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. 1 2 ನಾವು ಜಸ್ಟ್ ಹೇಳಿದ್ದೀನಿ, ಅಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ 1 by 1, ಒಂದರ ನಂತರ ಒಂದರು ನಾವೇನ್ ಮಾಡೋಣ? ಈ ಸಿದ್ಧಾಂತಗಳನ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಮೊದಲನೇ ಸಿದ್ಧಾಂತ, ಮೊದಲನೆಯ ಕಾನ್ಸೆಪ್ಟ್ ಏನು ಅಂತ ನೋಡೋಣ. ಸೊ ಮೊದಲನೇ ಕಾನ್ಸೆಪ್ಟ್ ನೋಡಿ, ಎರಡು ಸಂಖ್ಯೆಗಳ LCM ಮತ್ತು HCF ಅಂದ್ರೆ ಲಾಸಹ ಮತ್ತು ಮಾಸಹ ಅನ್ನು ಕಂಡು ಹಿಡಿಯುವುದು ಹೇಗೆ? ಕರೆಕ್ಟ್. ಹೌ ಟು ಫೈಂಡ್ ಔಟ್ LCM ಅಂಡ್ HCF ಆಫ್ ಟೂ ನಂಬರ್ಸ್. ಲಾಸಹ ಮಾಸಹನ ಎರಡು ಸಂಖ್ಯೆಗಳ ಕೊಟ್ಟಾಗ ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಎರಡು ಸಂಖ್ಯೆಗಳನ್ನ ತಗೊಳ್ಳೋಣ. ಯಾವೆರಡು ಸಂಖ್ಯೆಗಳನ್ನ ತಗೊಳ್ಳೋಣ? 8 ಮತ್ತು 22 ಅಂತ ತಗೊಳ್ಳೋಣ. ಓಕೆ, 8 ಮತ್ತು 22 ಅಂತ ತಗೊಳ್ಳೋಣ. ಇವೆರಡು ಸಂಖ್ಯೆಗಳಿಗೆ ಲಾಸಹ ಅಂದ್ರೆ LCM ನ ಕಂಡುಹಿಡಿಬೇಕು, ಅದ್ರ ಜೊತೆಗೆ ಮಾಸಹ ಅಂದ್ರೆ HCF ನ ಕೂಡ ಕಂಡುಹಿಡಿಬೇಕು, ರೈಟ್? ಸೊ ಏನ್ ಮಾಡೋಣ? ಈಗ 8ರ ಮಗ್ಗಿ ಬರೆಯೋಣ, 22ರ ಮಗ್ಗಿ ಬರೆಯೋಣ. ಸೊ ಬರ್ಕೊಂಡು ಹೋಗ್ತಾ ಇರೋಣ. ಯಾವ ಮಗ್ಗಿ ಅಥವಾ ಸಾಮಾನ್ಯ ಅಪವರ್ತ್ಯ ಅಥವಾ ಅಪವರ್ತನ ಅನ್ನು ಕಂಡುಹಿಡ್ಕೊಂಡು ಆ ಥರ ಮಾಡೋದು ಸ್ವಲ್ಪ ದೊಡ್ಡ ಟೈಮ್ ಆಗುತ್ತೆ. ಓಕೆ, ಸೊ ಅದಕ್ಕಿಂತ ಏನ್ ಮಾಡ್ಬೋದು ನಾವಂದ್ರೆ, ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾರಲ್ವಾ, ಇದನ್ನ A = 8, B = 22 ಅಂತ ತಗೊಳ್ಳೋಣ. ಓಕೆ, ಸೊ ಇವಾಗ ಈ ತರ ಬರ್ಕೊಳ್ಳಿ, 8 22, ರೈಟ್? ಇವಾಗ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಇವೆರಡನ್ನ ಭಾಗಾಕಾರ ಮಾಡುತ್ತೆ ಅಂದ್ರೆ 2. ಹೇಗೆ? ಬಿಡಿ ಸ್ಥಾನದಲ್ಲಿ ಸಮವಾದ
ಕರೆಕ್ಟ್. ಬಿಡಿ ಸ್ಥಾನದಲ್ಲಿ ಅಂದ್ರೆ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಈವನ್ ಡಿಜಿಟ್ ಇದೆ, ಅಂದ್ರೆ ಸಮ ಸಂಖ್ಯೆ ಇದೆ, ಸಮ ಸಂಖ್ಯೆ ಇದೆ. ಸೊ ಆದ್ರಿಂದ ಎರಡರಿಂದ ಭಾಗಾಕಾರ ಆಗುತ್ತೆ, ರೈಟ್. ಸೊ 2 4ಲಿ 2 11ಲಿ, ರೈಟ್. ಇವಾಗ 4 11 ಒಂದೇ ಒಂದು ಟೇಬಲ್ಸ್ ಅಲ್ಲಿ ಒಂದೇ ಒಂದು ಮಗ್ಗಿಯಲ್ಲಿ ಬರುತ್ತಾ? ಬರೋದಿಲ್ಲ. ಒಂದರ ಮಗ್ಗಿಯನ್ನ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯ ಮಗ್ಗಿ, ಓಕೆ, 1 ಟೇಬಲ್ ನ ಬಿಟ್ಟು ಬೇರೆ ಯಾವುದೇ ನಂಬರಿನ ಟೇಬಲ್ಸ್ ಅಲ್ಲಿ 4 ಮತ್ತೆ 11 ಬರೋದಿಲ್ಲ. ಇವಾಗ ಏನ್ ಮಾಡೋದು? ನೋ ಪ್ರಾಬ್ಲಮ್. ಜಸ್ಟ್ ನಾವೇನ್ ಮಾಡೋಣ, 2 2s are 4, ಓಕೆ, ಈ 11 ಹಾಗೆ ಬರ್ಕೊಳ್ಳೋಣ, ಮತ್ತೆ 2 1s are 2, ಮತ್ತೆ ಈ 11 ಹಾಗೆ ಬರ್ಕೊಳ್ಳೋಣ, ರೈಟ್. ಲಾಸ ಅಥವಾ ಎಲ್ ಸಿ ಎಂ ನಾವು ಎಲ್ಲಿ ಸ್ಟಾಪ್ ಮಾಡ್ಬೇಕಂದ್ರೆ ಕೊನೆಯದಾಗಿ ನಮ್ಗಿಲ್ಲಿ ನೋಡಿ, ಇವಾಗ 11 ಇದೆ ಅಲ್ವಾ, ಇಲ್ಲಿ 11 ಇದೆ. 11 ಯಾವ್ದಾರ ಸಂಖ್ಯೆಯ ಮಗ್ಗಿಯಲ್ಲಿ ಬರುತ್ತಾ ಅಂದ್ರೆ 11 ಬಂದ್ಬಿಟ್ಟು ಯಾವ್ದಾರ ನಂಬರಿನ ಟೇಬಲ್ಸ್ ಅಲ್ಲಿ ಬರುತ್ತಾ? ಬರೋದಿಲ್ಲ, 11 ಅಲ್ಲೇ ಬರುತ್ತೆ. ಸೊ 11 ಬಂದ್ಬಿಟ್ಟು ನಾವೆಂತ ಕರಿಬಹುದು? ಅವಿಭಾಜ್ಯ ಸಂಖ್ಯೆ ಅಂದ್ರೆ ಪ್ರೈಮ್ ನಂಬರ್ ಅಂತ ಕರಿಬಹುದು, ಕರೆಕ್ಟ್. ಸೊ 11 ಬರೀರಿ, ಈ 1 ಹಾಗೆ ಬರೀರಿ, ಈ 1 ಕೂಡ ಹಾಗೆ ಬರೀರಿ. ಲಾಸ ಅಥವಾ ಎಲ್ ಸಿ ಎಂ ನಾವು ಯಾವಾಗ ಸ್ಟಾಪ್ ಮಾಡ್ಬೇಕಂದ್ರೆ ನಮ್ಗೆ ಯಾವಾಗ ಇಲ್ಲಿ 1 1 ಬರುತ್ತೋ ಆವಾಗ ನಾವು ಇಲ್ಲಿ ಏನ್ ಮಾಡ್ಬೇಕು? ಸ್ಟಾಪ್ ಮಾಡಿಸ್ಬೇಕು, ನಿಲ್ಲಿಸಬೇಕು, ಓಕೆ, ನಿಲ್ಲಿಸ್ಬೇಕು. ಇವಾಗ ಲಾಸ ಏನಾಗತ್ತಂದ್ರೆ ಎಲ್ ಸಿ ಎಂ ಏನಾಗತ್ತಂದ್ರೆ ಇಷ್ಟರ ಗುಣಲಬ್ಧ, ಅಂದ್ರೆ ಇಷ್ಟನ್ನ ನಾವು ಗುಣಾಕಾರ ಮಾಡಬೇಕು, ಮಲ್ಟಿಪ್ಲೈ ಮಾಡ್ಬೇಕು, ಅದೇ ನಮ್ಮ ಲಾಸ ಆಗುತ್ತೆ, ಓಕೆ. ಸೊ ಎಲ್ ಸಿ ಎಂ ವಿಲ್ ಬಿ ಈಕ್ವಲ್ ಟು 11 into 2 into 2 into 2. ಸೊ 2 into 2 into 2 ಅದನ್ನ ಯಾವ ತರ ಬರಿಬಹುದು? 2ರ ಕ್ಯೂಬ್, ಓಕೆ, 2ರ ಘನ ಇಂಟು 2 ಕ್ಯೂಬ್, ಕರೆಕ್ಟಾ? ಇವಾಗ ಇಲ್ಲಿ ನೋಡಿ, 2 2s are 4, 4 2s are 8, 8 11s are 8 into 11 88. ಸೊ ಲಾಸ ಓಕೆ, ಲಾಸ ಅಥವಾ ಎಲ್ ಸಿ ಎಂ ಎಷ್ಟು ಬಂತು? 88. ಈ ಕಡೆ ಬರೀತು. ಸೊ ಲಾಸ ಹೇಗೆ ಕಂಡುಹಿಡಿಬೇಕಂತ ಗೊತ್ತಾಗಿದ್ಯಾ? ಯಾವುದೇ 2 ಮಗ್ಗಿನ ಕೊಡ್ಲಿ, ಅದನ್ನ ಎ ಮತ್ತೆ ಬಿ ನ ತಗೊಳ್ಳಿ, ಅಥವಾ ಇದನ್ನ ಎ ಇದನ್ನ ಬಿ ಅಂತ ತಗೊಂಡ್ರು ನೋ ಪ್ರಾಬ್ಲಮ್, ಓಕೆ. ಸೊ ಯಾವುದೇ 2 ನಂಬರ್ನ ಕೊಟ್ರು ಎ ಬಿ ಅಂತ ಬರೀರಿ. ಆ ಎ ಬಿಗ್ ಮೊದಲು ನಾವು ಲಾಸನ ಕಂಡುಹಿಡಿಬೇಕಂದ್ರೆ ಈ ತರ ಬರ್ಕೋಬೇಕು, 8 22, ರೈಟ್. ಈ ಕಡೆ ಯಾವ ನಂಬರ್ನ ಬರೀಬೇಕು? ಡೈರೆಕ್ಟ್ ಆಗಿ 8 ಅಂತ ಬರೆಯಕ್ಕೆ ಹೋಗ್ಬಿಡಿ, ಅವಿಭಾಜ್ಯ ಸಂಖ್ಯೆಯನ್ನ ಮಾತ್ರ ಬರಿಬೇಕಿಲ್ಲಿ. ಏನಂತ ಬರಿಬೇಕು? ಅವಿಭಾಜ್ಯ ಸಂಖ್ಯೆಗಳನ್ನ ಮಾತ್ರ ಬರಿಬೇಕಿಲ್ಲಿ. ಸೊ ಅವಿಭಾಜ್ಯ ಸಂಖ್ಯೆ 8 ಅವಿಭಾಜ್ಯ ಸಂಖ್ಯೆನಾ? ಇಲ್ಲ, 8 ಅವಿಭಾಜ್ಯ ಸಂಖ್ಯೆ ಅಲ್ಲ, 8 ಸಂಯುಕ್ತ ಸಂಖ್ಯೆ. ಸೊ ಸಂಯುಕ್ತ ಸಂಖ್ಯೆಗಳನ್ನ ಬರೆಯೋ ಹಾಗಿಲ್ಲ. ಏನಂತ ಬರಿಬೇಕು? ಬರೀ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ನ ಮಾತ್ರ ಬರಿಬೇಕು. ಸೊ ಇಲ್ಲಿ 8 ಇದೆ, ನಾನು ಇಲ್ಲಿ 8 ಬರೆದು 8 1s are 8 ಅಂತ ಬರಿತೀನಿ, ಆ ಥರ ಮಾಡಕ್ ಹೋಗ್ಬೇಡಿ, ರೈಟ್, ಓಕೆ. ಸೊ 2 ಬರೆದ್ವಿ, 2 4s are, ಇಲ್ಲಿ ನೋಡಿ 8 ಬರೆದ್ರೆ ಏನಾಗುತ್ತೆ? 8 1s are 8 ಆಗುತ್ತೆ, 8 ಎಷ್ಟಸ್ are 22, ಗೊತ್ತಾಗಲ್ಲ. ಅದಕ್ಕೆ ಅವಿಭಾಜ್ಯ ಸಂಖ್ಯೆಗಳನ್ನ ಬರೆಯಿರಿ. ಅವಿಭಾಜ್ಯ ಸಂಖ್ಯೆ 2 ಬರೆದಾಗ 2 4ಲಿ 8, 2 11ಲಿ 22, ರೈಟ್. ಇವಾಗ 2 ಮತ್ತೆ ತಗೊಂಡ್ವಿ, ಈಗ 11 ಹೋಗಲ್ಲ 2ರಲ್ಲಿ, ಹಾಗೆ ಬರೀರಿ, ಪರವಾಗಿಲ್ಲ. 2 2ಲಿ 4, ಮತ್ತೆ 2 1ಲಿ 2, 11 1ಲಿ 11. ಇಲ್ಲಿ ಯಾವಾಗ 1 1 ಅಂತ ಬರುತ್ತೋ ಅಲ್ಲಿಗೆ ನಾವು ಸ್ಟಾಪ್ ಮಾಡಿ ಇಲ್ಲಿ ಏನ್ ಬಂದಿದೆ ನೋಡಿ, ಅವಿಭಾಜ್ಯ ಸಂಖ್ಯೆಗಳ ಗುಣಾಕಾರ ಮಾಡಬೇಕು. ಗುಣಾಕಾರ ಅಂದ್ರೆ ಈ ಪ್ರೈಮ್ ನಂಬರ್ಸ್ನ ನಾವು ಮಲ್ಟಿಪ್ಲೈ ಮಾಡಬೇಕು. ನಾವು ಯಾವಾಗ ಮಲ್ಟಿಪ್ಲೈ ಮಾಡಿ ಬರಿತೀವೋ ಈ ತರ, ಅವಾಗ ಇದೇ ನಮ್ಮ ಲಾಸ ಅಥವಾ ಎಲ್ ಸಿ ಎಂ. ಅರ್ಥ ಆಯ್ತಾ? ಲಾಸ ಹೇಗೆ ಕಂಡುಹಿಡಿಬೇಕಂತ. ಇದೇ 2 ಸಂಖ್ಯೆಗಳಿಗೆ ಇವಾಗ ಮಾಸ ನ ಕಂಡುಹಿಡಿಯೋಣ. ಮಾಸ ಅಂದ್ರೆ ಯಾವ ತರ ಕಂಡುಹಿಡಿಯೋದು ನೋಡಿ, ಈ ತರ ಕಂಡುಹಿಡಿಬೇಕು. 8 22 ಹೀಗೆ ಬರ್ಕೊಳ್ಳಿ. ಈ ಸತಿ ಇಲ್ಲಿ ಹೇಗೆ ಬರ್ತಿದೆ ನೋಡಿ, ಇಲ್ಲಿ ಹೇಗೆ ಬರೀತಾ ಇದ್ದೇನೆ ಅಂತ ನೋಡಿ, ಓಕೆ. ಮಾಸ ತುಂಬಾ ಈಸಿ ಇದೆ, ಯಾವ ತರ ಅಂತ ಹೇಳ್ತೀನಿ ಕೇಳಿ. 8 22 ಅಲ್ವಾ? ಇವಾಗ ಇಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆನ ಬರಿಬೇಕು. ಯಾವ ಅವಿಭಾಜ್ಯ ಸಂಖ್ಯೆನ ಬರೀತೀರಾ? 3 ಅಂತ ಹೇಳಕ್ ಹೋಗ್ಬೇಡಿ. 3 ಅವಿಭಾಜ್ಯ ಸಂಖ್ಯೆ ಹೌದು, ಬಟ್ 3ರ ಮಗ್ಗಿಯಲ್ಲಿ 8 ಬರೋದಿಲ್ಲ, 22 ಬರೋದಿಲ್ಲ ಅಲ್ವಾ? ಸೊ ಯಾವ್ದು ತಗೋಬೇಕು ನಾವು? 2ನ್ನ ತಗೊಳ್ಳೋಣ. ಯಾಕೆ ಅಂದ್ರೆ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದೆ, ಯೂನಿಟ್ಸ್ ಪ್ಲೇಸ್ ಅಲ್ಲಿ ಈವನ್ ಡಿಜಿಟ್ ಇದೆ. ಸೊ ಆದ್ರಿಂದ ನಾವು 2 ಇಂದ ತಗೊಳ್ಳೋಣ. ಸೊ ನೋಡಿ, 2 4s are 8, 2 4ಲಿ 8, 2 11ಲಿ 22, ಓಕೆ. 2 11ಲಿ 22 ಅಷ್ಟೇ. ನೆಕ್ಸ್ಟ್ ಇದನ್ನ ಎಲ್ಲಿಗೆ ನಿಲ್ಲಿಸಬೇಕು? ಇದನ್ನ ಎಲ್ಲಿಗೆ ಸ್ಟಾಪ್ ಮಾಡಬೇಕು? ಲಾಸ ಎಲ್ಲಿಗೆ ಸ್ಟಾಪ್ ಮಾಡಬೇಕು? ಇಲ್ಲಿ 1 1 ಬರಬೇಕು, ಅಲ್ಲಿಗೆ ಲಾಸ ಸ್ಟಾಪ್ ಅಂದ್ರೆ ನಿಲ್ಲಿಸಬೇಕು. ಅದೇ ರೀತಿ ಇವಾಗ ಇದನ್ನ ಎಲ್ಲಿಗೆ ನಿಲ್ಲಿಸಬೇಕು? ಇಲ್ಲಿ 4 11 ಬಂದಿದೆ, ಏನ್ ಮಾಡೋದೀಗ? ಇದನ್ನ ಇಲ್ಲಿಗೆ ಬಿಟ್ಬಿಡ್ಬೇಕು. ಹೇಗೆ ಗೊತ್ತಾಗತ್ತೆ ನಾವು ಇಲ್ಲಿಗೆ ಬಿಡ್ಬೇಕಂತ? ಇಲ್ಲಿ ನೋಡಿ, ಇಲ್ಲಿ 2 ಸಂಖ್ಯೆಗಳು ಬಂತಲ್ವಾ? ಇಲ್ಲಿ 2 ಸಂಖ್ಯೆಗಳು ಬಂದಿದೆ. ಇವೆರಡು ಸಂಖ್ಯೆಗಳು ಒಂದೇ ಒಂದರ ಮಗ್ಗಿ, ಯಾವ್ದಾದ್ರೂ ಒಂದು ಸಂಖ್ಯೆಯ ಮಗ್ಗಿಯಲ್ಲಿ ಬರ್ತಾ ಇದೆಯಾ? 4 11 ಯಾವ್ದಾದ್ರು ಒಂದು ಸಂಖ್ಯೆಯ ಮಗ್ಗಿಯಲ್ಲಿ ಬರ್ತಾ ಇದೆಯಾ? ಫಾರ್ ಎಕ್ಸಾಂಪಲ್ 3ರ ಮಗ್ಗಿಯಲ್ಲಿ 4 11 ಬರ್ತಾ ಇದೆಯಾ? ಇಲ್ಲ. 4ರ ಮಗ್ಗಿಯಲ್ಲಿ 4 ಬರುತ್ತೆ, 11 ಬರ್ತಾ ಇದೆಯಾ? ಇಲ್ಲ.
ಒಂದರ ಮಗ್ಗಿಯಲ್ಲಿ ಮಾತ್ರ 4 ಬರುತ್ತೆ, 11 ಬರುತ್ತೆ. ಕರೆಕ್ಟ್. 1 ಟೇಬಲ್ಸ್ ಅಲ್ಲಿ ಮಾತ್ರ 4 ಮತ್ತೆ 11 ಬರುತ್ತೆ. 1 ಬಿಟ್ಟು ಬೇರೆ ಯಾವುದೇ ನಂಬರಿನ ಟೇಬಲ್ಸ್ ಅಲ್ಲಿ 4 ಕೂಡ ಬರೋದಿಲ್ಲ, 11 ಕೂಡ ಬರೋದಿಲ್ಲ. ಸೊ ಯಾವಾಗ ಎರಡು ಡಿಜಿಟ್ಸ್ ಅಥವಾ ಎರಡು ನಂಬರ್ಗಳು, ಎರಡು ಸಂಖ್ಯೆಗಳು ಯಾವುದೇ ಸಂಖ್ಯೆಯ ಟೇಬಲ್ಸ್ ಅಲ್ಲಿ ಅಥವಾ ಮಗ್ಗಿಯಲ್ಲಿ ಬರೋದಿಲ್ವೋ ಆವಾಗ ಅದನ್ನ ಇಲ್ಲೇ ಸ್ಟಾಪ್ ಮಾಡ್ಬಿಡ್ಬೇಕು. ಕ್ಲಿಯರ್? ಅಕಸ್ಮಾತ್ ಇಲ್ಲಿ 14 ಇತ್ತು ಅನ್ಕೊಳ್ಳಿ, ಸುಮ್ಮನೆ ಅಕಸ್ಮಾತ್ ಇಲ್ಲಿ 14 ಇತ್ತು ಅನ್ಕೊಳ್ಳಿ, ಆವಾಗ ಏನ್ ಮಾಡ್ಬೇಕು? ಕಂಟಿನ್ಯೂ ಮಾಡಿ. ಯಾಕೆ? 4, 14 ಎರಡರ ಮಗ್ಗಿಯಲ್ಲಿ ಬರ್ತಾ ಇದೆ. ಸೊ ಅವಾಗ ಏನಾಗುತ್ತೆ? 2 2ಲಿ 2 7ಲಿ. ಇವಾಗ 2 7 ಯಾವ್ದ್ರ ಮಗ್ಗಿಯಲ್ಲಿ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಸೊ ಯಾವಾಗ ಇಲ್ಲಿ ಎರಡು ಸಂಖ್ಯೆಗಳು ಒಂದೇ ಒಂದು ಸಂಖ್ಯೆಯ ಮಗ್ಗಿಯಲ್ಲಿ ಬರೋದಿಲ್ವೋ, ಯಾವಾಗ ಇಲ್ಲಿ ಎರಡು ನಂಬರ್ಸು ಒಂದೇ ಒಂದು ನಂಬರಿನ ಟೇಬಲ್ಸ್ ಅಲ್ಲಿ ಬರೋದಿಲ್ವೋ ಅಲ್ಲಿಗೆ ಲ ಸಹ ಸ್ಟಾಪ್ ಆಗುತ್ತೆ. ಸೊ ಈ ಕೇಸಲ್ಲಿ 8 ಮತ್ತೆ 22 ಕೇಸಲ್ಲಿ ನಾವೆಲ್ಲಿ ಸ್ಟಾಪ್ ಮಾಡ್ಬೇಕಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. 4 ಮತ್ತೆ 11ಕ್ಕೆ ಸ್ಟಾಪ್. ಇವಾಗ ಏನ್ ಮಾಡಬೇಕು? ಇವಾಗ ಇಲ್ಲಿ ಬಂದಿರುವಂತಹ ಅವಿಭಾಜ್ಯ ಸಂಖ್ಯೆಗಳನ್ನ ಗುಣಾಕಾರ ಮಾಡಬೇಕು. ಎಷ್ಟು ಸಂಖ್ಯೆ ಬಂದಿದ್ದಾವೆ ಇಲ್ಲಿ? ಒಂದೇ ಒಂದು ಸಂಖ್ಯೆ ಬಂದಿದೆ. ಎಷ್ಟದು? 2. ಸೊ ಆದ್ದರಿಂದ 8 ಮತ್ತು 22ರ ಮಾಸ ಆ ಬಂದು 2. 8 ಮತ್ತು 22ರ ಲಾಸ ಆ ಬಂದು ಎಷ್ಟು ಬಂದಿದೆ? 88. ಕ್ಲಿಯರಾ? ಓಕೆ. ಸೊ ಇಲ್ಲಿ 14 ಅಂತ ಬರ್ದಿದ್ನಲ್ಲ ಒಂದು ಕೇಸಲ್ಲಿ, ಅದು ಸುಮ್ಮನೆ ನಿಮ್ಗೆ ತೋರಿಸಿದಷ್ಟೇ. 14 ಅಂತ ಬರ್ದಾಗ ಇಲ್ಲೊಂದು 2 ಬರುತ್ತೆ. 2 2ಲಿ 2 7ಲಿ, ಅವಾಗ 2 × 2 4 ಆಗುತ್ತೆ. ಓಕೆ. ಸೊ ಆ ಕೇಸ್ ನಮಗೆ ಬಂದಿಲ್ಲ. ಅಕಸ್ಮಾತ್ ಬಂದ್ರೆ ಇಲ್ಲಿ ಬರುವಂತ ಅವಿಭಾಜ್ಯ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಬರುವಂತಹ ಸಂಖ್ಯೆಯೇ ನಮ್ಮ ಮಾಸ. ಕ್ಲಿಯರ್? ಓಕೆ. ಅರ್ಥ ಆಯ್ತಾ ಇದು ಯಾವ ರೀತಿ ಮಾಡಬೇಕು? ಲಾಸ ಮಾಸ, ಲಾಸ ಎಲ್ಲಿ ಸ್ಟಾಪ್ ಮಾಡಬೇಕು? ಇಲ್ಲಿ 1 1 ಅಂತ ಬಂದಾಗ ಸ್ಟಾಪ್ ಮಾಡಬೇಕು. ಮಾಸ ಎಲ್ಲಿ ಸ್ಟಾಪ್ ಮಾಡಬೇಕು? ಯಾವಾಗ ಇಲ್ಲಿ ಎರಡು ಸಂಖ್ಯೆಗಳು ಒಂದೇ ಒಂದು ಸಂಖ್ಯೆಯ ಮಗ್ಗಿಯಲ್ಲಿ ಬರೋದಿಲ್ವೋ, ಯಾವಾಗ ಇಲ್ಲಿ 2 ನಂಬರ್ಸು ಒಂದೇ ಒಂದು ನಂಬರಿನ ಟೇಬಲ್ಸ್ ಅಲ್ಲಿ ಬರೋದಿಲ್ವೋ ಅಲ್ಲಿಗೆ ಮಾಸ ಅಥವಾ HCF ಸ್ಟಾಪ್ ಮಾಡಬೇಕು. ಹೇಗೆ ಗೊತ್ತಾಗುತ್ತೆ ಬರುತ್ತೋ ಬರೋದಿಲ್ವೋ? ಡಿವಿಸಿಬಿಲಿಟಿ ರೂಲ್ಸ್. ಜ್ಞಾಪಕ ಇಟ್ಕೊಳ್ಳಿ, ಡಿವಿಸಿಬಿಲಿಟಿ ರೂಲ್ಸ್, ಅವಿಭಾಜ್ಯಗಳ ನಿಯಮ. ಅದಕ್ಕೆ ನಾನು ಅದನ್ನು ಹೇಳ್ಕೊಟ್ಟಿರೋದು, ನಿಮ್ಗೆ ಅರ್ಥ ಆಗಲಿ, ಈಸಿ ಆಗಲಿ ಅಂತ. ಸೊ 11 ಯಾವ್ದ್ರಲ್ಲೂ ಬರ್ತಾ ಇಲ್ಲ, 4 ಒಂದೇ ಒಂದು ಸಂಖ್ಯೆಯ ಮಗ್ಗಿಯಲ್ಲಿ ಬರೋದಿಲ್ಲ. ಅದನ್ನ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಇದು ನಮ್ಮ HCF, ಇದು ನಮ್ಮ LCM. ಓಕೆ. ಸೊ ಏನಂತ ಬರಿಬೇಕು? HCF ಅಥವಾ ಮಾಸಾಹ ಆಫ್ 8, 22 = 2. LCM ಅಥವಾ ಲಾಸ ಆಫ್ 8, 22 = 88 ಅಂತ ಬರೆದ್ಬಿಟ್ರೆ ಇಲ್ಲಿಗೆ ಮುಕ್ತಾಯ. ಆಲ್ ರೈಟ್. ಇದು ಮೊದಲನೆಯ ಸಿದ್ಧಾಂತ. ಯಾವ ರೀತಿ ಕಂಡುಹಿಡಿಯೋದು? ಈ ರೀತಿ ಕಂಡುಹಿಡಿಯೋದು. ಓಕೆ. ನೆಕ್ಸ್ಟ್ ಎರಡನೇ ಸಿದ್ಧಾಂತ ಏನು ಅಂತ ನೋಡೋಣ. ಎರಡನೇ ಸಿದ್ಧಾಂತ ಏನಿದೆ ಅಂತ ನೋಡಿ. ಲಾಸ ಮಾಸ ಮತ್ತು ಎರಡು ಧನಾತ್ಮಕ ಪೂರ್ಣಾಂಕಗಳ ನಡುವಿನ ಸಂಬಂಧ ಅಂದ್ರೆ ಏನು? ರಿಲೇಶನ್ಶಿಪ್ ಬಿಟ್ವೀನ್ 2 ಪಾಸಿಟಿವ್ ನಂಬರ್ಸ್ ಅಂಡ್ LCM ಅಂಡ್ HCF. ಸೊ ಇವಾಗ LCM HCF ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಗಿದೆ. ಫಾರ್ ಎಕ್ಸಾಂಪಲ್, A = 8, B = 22. ಕರೆಕ್ಟಾ? LCM ಆಫ್ 8, 22. ಓಕೆ. ಲಾ ಸ ಆ ಆರ್ LCM ಆಫ್ 8, 22 ಎಷ್ಟು ಬಂತು ನಮಗೆ? 88. ಕರೆಕ್ಟಾ? ಅದೇ ರೀತಿ ಮಾಸ ಆ ಅಥವಾ HCF ಆಫ್ 8, 22 ಎಷ್ಟು ಬಂತು ನಮಗೆ? 2. ಇವಾಗ ಏನ್ ಕೇಳ್ತಾ ಇದ್ದಾರೆ? ಲಾಸ ಮಾಸ ಅಂದ್ರೆ ಇವೆರಡು ಮತ್ತು ಎರಡು ಧನಾತ್ಮಕ ಪೂರ್ಣಾಂಕಗಳು ಅಂದ್ರೆ ಏನು? A ಮತ್ತು B ನಡುವಿನ ಸಂಬಂಧ ಏನ್ ಗೊತ್ತಾ? ಸಂಬಂಧ ಇದಾವೆ. ಲಾಸ ಮಾಸ AB ಇವ್ 4ರ ಮಧ್ಯದಲ್ಲಿರುವಂತ ಸಂಬಂಧ ಏನಪ್ಪಾ ಅಂದ್ರೆ ಇದೇ ಆ ಸಂಬಂಧ. ಇಲ್ಲಿ ಬರೀತೀನಿ ನೋಡಿ. ಏನ ಸಂಬಂಧ? ಇದೇ ಆ ಸಂಬಂಧ. A × B = LCM × HCF. ಕನ್ನಡದಲ್ಲಿ ಬರೆಯೋದಾದ್ರೆ A × B = ಲಾ ಸ ಅ × ಮಾ ಸ ಅ. ಇದೇ ಆ ಸಂಬಂಧ, ಇದೇ ಒಂದು ಸೂತ್ರ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇದ್ರ ಮೇಲೆ, ಈ ಸಂಬಂಧದ ಮೇಲೆ ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಎಲ್ಲಿ? ಪರೀಕ್ಷೆಯಲ್ಲಿ. ಯಾವ ಪರೀಕ್ಷೆ? ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಸ್ ಅಲ್ಲಿ. ರೈಟ್. ಸೊ ಈಗ ಈ ಸಂಬಂಧ ಇದನ್ನ ನಿರ್ವಹಿಸ್ತಾ ಇದೆಯಾ ಅಥವಾ ಪೂರ್ಣಗೊಳಿಸ್ತಾ ಇದೆಯಾ ಅಥವಾ ಫಾಲೋ ಮಾಡ್ತಾ ಇದೆಯಾ ಅಂತ ನೋಡೋಣ. ಓಕೆ. ಎ ನ ಜಾಗದಲ್ಲಿ ಏನ್ ಬರೆಯೋಣ? 8. ಬಿ ನ ಜಾಗದಲ್ಲಿ ಏನ್ ಬರೆಯೋಣ? 22. ಓಕೆ. ನೆಕ್ಸ್ಟ್ LCM ಅಥವಾ ಲಾಸ ಜಾಗದಲ್ಲಿ ಏನ್ ಬರೆಯೋಣ? 88. HCF ಅಥವಾ ಮಾಸ ಜಾಗದಲ್ಲಿ ಏನ್ ಬರೆಯೋಣ? 2. ಓಕೆ.
ಸೊ ಇವಾಗ ಇವೆರಡನ್ನ ಗುಣಾಕಾರ ಮಾಡಿದಾಗ ಒಂದು ಆನ್ಸರ್ ಬರುತ್ತೆ, ಇವೆರಡನ್ನ ಗುಣಾಕಾರ ಮಾಡಿದಾಗ ಒಂದು ಆನ್ಸರ್ ಬರುತ್ತೆ. ಎರಡು ಆನ್ಸರ್ಗಳು ಕರೆಕ್ಟ್ ಆಗಿರಬೇಕು. ಓಕೆ, ಸೊ ನೋಡೋಣ ಯಾವ ರೀತಿ ಮಾಡಬೇಕು ಅಂತ. 2 ಎಂಟ್ಲಿ ಎಷ್ಟು? 2 ಎಂಟ್ಲಿ 16. ಸೊ 16 1 8 2 16 ಪ್ಲಸ್ ಒಂದೆಷ್ಟು? 176. ಸೊ ನಮಗೆ ಎಡಭಾಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಂದಿರುವಂಥ ಆನ್ಸರ್ ಏನು ಬಂದಿದೆ? 176. ಇಲ್ಲಿ ನೋಡಿ, 2 8 16 1 ಕ್ಯಾರಿ, 2 8 16 ಪ್ಲಸ್ 1 70, 176. ಹಾಗಾದರೆ ಈ ಸೂತ್ರ ಅಥವಾ ಈ ಸಂಬಂಧ ಸರಿಯಾಗಿದೆ. ಅರ್ಥ ಆಯ್ತಾ ಏನು ಸಂಬಂಧ ಅಂತ? ಯಾವುದರ ಮಧ್ಯದಲ್ಲಿರುವ ಸಂಬಂಧ ಇದು? ಇಲ್ಲಿ ನೋಡಿ, ಲಾಸ ಮಾಸ ಮತ್ತು 2 ಧನಾತ್ಮಕ ಪೂರ್ಣಾಂಕಗಳ ನಡುವಿನ ಸಂಬಂಧ ಅಂದ್ರೆ ಏನು? ರಿಲೇಶನ್ಶಿಪ್ ಬಿಟ್ವೀನ್ 2 ಪಾಸಿಟಿವ್ ನಂಬರ್ಸ್, 2 ಪ್ಲಸ್ ಆಗಿದ್ದಾವೆ ಪಾಸಿಟಿವ್ ನಂಬರ್ಸ್, ಅಂಡ್ LCM ಅಂಡ್ HCF. ಕರೆಕ್ಟ್? ಈ ಸಂಬಂಧನ ನೀವು ಜ್ಞಾಪಕ ಇಟ್ಕೋಬೇಕು. ಈ ಸಂಬಂಧದ ಮೇಲೆ ತುಂಬಾ ಸರಿ ಪ್ರಶ್ನೆಗಳನ್ನ ಕೇಳಿದರೆ 1 ಅಥವಾ 2 ಅಂಕಗಳಿಗೆ. ಕ್ಲಿಯರ್? ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕಂತ ಒಂದು ಸೂತ್ರ ನಿಮ್ಮ ಬುಕ್ಕಿನಲ್ಲಿ ಅಥವಾ ಎಲ್ಲಾದ್ರೂ ಒಂದ್ ಕಡೆ ನೋಟ್ ಮಾಡಿ ಬರ್ಕೊಬಿಡಿ. ಆಲ್ರೈಟ್, ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ಮುಂದಿನ ಸಿದ್ಧಾಂತ ಅಥವಾ ಮುಂದಿನ ಕಾನ್ಸೆಪ್ಟ್ ಏನಿದೆ ನೋಡಿ, ಅಭಾಗಲಬ್ಧ ಎಂದು ಸಾಧಿಸಿ. ಪ್ರೂವ್ ದಟ್ ಇಟ್ ಈಸ್ ಇರ್ರಾಷನಲ್. ಯಾವುದನ್ನ ಸಾಧಿಸ್ಬೇಕು ಅಭಾಗಲಬ್ಧ ಅಂತ ಅಲ್ವಾ? ಸೊ ಇಂಥ √2 ಇದನ್ನ ಅಥವಾ √5 ಅಥವಾ √7 ಅಥವಾ √3 ಏನ್ ಬೇಕಾದ್ರೆ ಕೊಡ್ಬೋದು. ಆಯ್ತಾ? ಇಲ್ಲಿ √2 ಅಂತ ಕೊಟ್ಟಿದ್ದೀವಲ್ವಾ, √2 ಬದಲು √3 ಅಂತ ಕೊಡ್ಬೋದು, √5 ಅಂತ ಕೊಡ್ಬೋದು, √7 ಅಂತ ಕೊಡ್ಬೋದು. ಈ ತರ ಕೊಟ್ಬಿಟ್ಟು ಅಭಾಗಲಬ್ಧ ಎಂದು ಸಾಧಿಸಿ ಅಂತ ಕೇಳ್ತಾರೆ. ಓಕೆ, ಈ ತರ ಪ್ರಶ್ನೆಯನ್ನ 3 ಅಥವಾ 2 ಮಾರ್ಕ್ ಕೇಳ್ತಾರೆ. ರೈಟ್? ಸೊ ಇದನ್ನ ಹೇಗೆ ಅಭಾಗಲಬ್ಧ ಅಂತ ಹೇಗೆ ನಾವು ಸಾಧಿಸೋದು ಅಂತ ನೋಡೋಣ. ಮೊದಲನೇದಾಗಿ ಈ ಸಾಧಿಸೋದಕ್ಕೂ ಈ ಪುರಾವೆನ ಈ ಪ್ರೂಫ್ನ ನೋಡೋಕ್ಕಿಂತ ಮುಂಚೆ ನಾವೊಂದು ತಿಳಿದಿರ್ಬೇಕು. ಏನಪ್ಪಾ ಅಂದ್ರೆ ಇದು ಒಂದು ಪ್ರಮೇಯ. ಆಯ್ತಾ? ಈ ಪ್ರಮೇಯನ ಅವರು ನಿಮ್ಮ ಎಕ್ಸಾಮಿನೇಷನ್ ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಬಟ್ ಈ ಪ್ರಮೇಯನ ನೀವು ತಿಳ್ಕೊಂಡು ಈ ಪ್ರಮೇಯನ ನಾವಿಲ್ಲಿ ಯೂಸ್ ಮಾಡಬೇಕು. ಏನ ಪ್ರಮೇಯ? ಆ ಪ್ರಮೇಯನ ಈ ಕಡೆ ಬರೀತೀವಿ ನೋಡಿ. ಸೊ ಆ ಪ್ರಮೇಯ ಏನ್ ಹೇಳುತ್ತಪ್ಪ ಅಂದ್ರೆ ಪಿ ಅಂದ್ರೆ ಇದೊಂದು ಸಂಖ್ಯೆ. ಆಯ್ತಾ? ಪಿ ಅಂದ್ರೆ ಇದೊಂದು ಆಲ್ಫಾಬೆಟ್ ಚರಾಕ್ಷರ ಅಂತ ಅನ್ಕೋಬೇಡಿ, ಇದೊಂದು ಸಂಖ್ಯೆ ಅಂತ ತಗೊಳ್ಳಿ. ಯಾವ ಸಂಖ್ಯೆ ಪಿ ಅಂದ್ರೆ? ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಅಪವರ್ತನಗಳು ಅದಕ್ಕೆ 2 ಇರಬೇಕು, ಫ್ಯಾಕ್ಟರ್ಸ್ ಅದಕ್ಕೆ 2 ಇರಬೇಕು. 2ಕ್ಕಿಂತ ಜಾಸ್ತಿ ಇದ್ರೆ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಸಂಯುಕ್ತ ಸಂಖ್ಯೆ ಅಲ್ವಾ? ಸೊ ಪಿ ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ. ಅಕಸ್ಮಾತ್ ಈ ಪಿ a² ನ ಭಾಗಿಸುತ್ತೆ, a² ನ ಭಾಗಿಸುತ್ತದೆ ಅಥವಾ ಡಿವೈಡ್ ಮಾಡಿದ್ರೆ ಅದೇ ಪಿ ಏನ್ ಮಾಡತ್ತಪ್ಪ ಅಂದ್ರೆ ಎ ಅನ್ನೋ ಸಂಖ್ಯೆನ ಕೂಡ ಭಾಗಿಸುತ್ತೆ ಅಥವಾ ಡಿವೈಡ್ ಮಾಡುತ್ತೆ. ರೈಟ್? ಇದೊಂದು ಪ್ರಮೇಯ. ನನಗೆ ಗೊತ್ತು ತುಂಬಾ ಜನಕ್ಕೆ ಅರ್ಥ ಆಗಿರೋದಿಲ್ಲ ಅಂತ. ಸೊ ಇದನ್ನೇ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡೋಣ, ನಾವು ಒಂದು ಚಿಕ್ಕ ಎಕ್ಸಾಂಪಲ್ನ ತಗೊಳ್ಳೋಣ. ಸೊ ಇಲ್ಲಿ ನೋಡಿ, ಇದೇ ನಾನು ಇಲ್ಲಿ ಏನ್ ಬರ್ತಿದ್ದೀನಲ್ವಾ ಅದನ್ನೇ ಒಂದು ಎಕ್ಸಾಂಪಲಿನ ಮುಖಾಂತರ ನಾನು ಹೇಳಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಪ್ರಮೇಯ ಏನಿದೆ? ಪಿ ಅನ್ನೋ ಒಂದು ಅವಿಭಾಜ್ಯ ಸಂಖ್ಯೆ a² ಅನ್ನೋ ಒಂದು ಸಂಖ್ಯೆನ ಭಾಗಿಸಿದರೆ ಓಕೆ, ಅದೇ ಪಿ ಅನ್ನೋ ಅವಿಭಾಜ್ಯ ಸಂಖ್ಯೆ ಎ ಅನ್ನೋ ಸಂಖ್ಯೆನ ಕೂಡ ಭಾಗಿಸುತ್ತದೆ ಅನ್ನೋದು ಒಂದು ಪ್ರಮೇಯ. ಈ ಪ್ರಮೇಯನ ನಾವು ಸಂಖ್ಯೆಗಳ ಮುಖಾಂತರ ತಿಳ್ಕೊಂಡ್ರೆ ಇನ್ನ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಪಿ ಅನ್ನೋದು ಒಂದೇನು ಅವಿಭಾಜ್ಯ ಸಂಖ್ಯೆ. ಒಂದು ಅವಿಭಾಜ್ಯ ಸಂಖ್ಯೆನ ತಗೊಳ್ಳೋಣ, 3 ಅಂತ ತಗೊಳ್ಳೋಣ. ಇವಾಗ ನೋಡಿ, 3 ಅವಿಭಾಜ್ಯ ಸಂಖ್ಯೆನ ಹೌದಲ್ವಾ? ಯೋಚನೆ ಮಾಡಿ. 3ರ ಅಪವರ್ತನಗಳು ಏನೇನು? 3ರ ಅಪವರ್ತನಗಳು 1 ಹಾಗೂ 3. ಸೊ ಟೋಟಲ್ ಎಷ್ಟು ಅಪವರ್ತನಗಳಿದಾವೆ? 2. 2ಕ್ಕಿಂತ ಜಾಸ್ತಿ ಇದ್ರೆ ಅದು ಅವಿಭಾಜ್ಯ ಸಂಖ್ಯೆನ ಅಲ್ಲ, ಏನದು? ಅದು ಒಂದು ಸಂಯುಕ್ತ ಸಂಖ್ಯೆ. ಕರೆಕ್ಟ್? ಇವಾಗ ನಾವು 3 ಅಂತ ತಗೊಂಡಿದ್ದೀವಿ ಒಂದು ನಂಬರ್ನ. ಈ 3ನ ಫ್ಯಾಕ್ಟರ್ಸ್ ಗಳು ಏನೇನಿದಾವೆ? 3ನ ಫ್ಯಾಕ್ಟರ್ಸ್ 1 ಹಾಗೂ 3. ಕರೆಕ್ಟ್? ಅಕಸ್ಮಾತ್ 1 ಮತ್ತೆ 3 ಬಿಟ್ಟು ಇವಾಗ ಎಷ್ಟಿದೆ ಫ್ಯಾಕ್ಟರ್ಸ್? 2 ಇದಾವಲ್ವಾ? 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ದಾಗ ಅದು ಪ್ರೈಮ್ ನಂಬರ್ ಆಗೋದಿಲ್ಲ, ಕಾಂಪೋಸಿಟ್ ನಂಬರ್ ಆಗುತ್ತೆ. ಕ್ಲಿಯರ್? ಓಕೆ, 3 ಒಂದು ಅವಿಭಾಜ್ಯ ಸಂಖ್ಯೆ. ಇವಾಗ ಈ 3 6² ಅಂದ್ರೆ ಎಷ್ಟು? 6ರ ವರ್ಗ. ಎಷ್ಟು? 6ರ ವರ್ಗ ಎಷ್ಟು? 36. ಕರೆಕ್ಟಾ? 6ರ ವರ್ಗ ಎಷ್ಟು? 36. ಇವಾಗ 3 36ನ ಭಾಗಿಸುತ್ತಾ? ಹೌದು, ಭಾಗಿಸುತ್ತೆ. ಹೇಗೆ? ಇಲ್ಲಿ ನೋಡಿ, 36 ಡಿವೈಡೆಡ್ ಬೈ 3. 3 1ಲಿ 3 1ಲಿ 3 3ಲಿ. ಕರೆಕ್ಟ್? ಸಾರಿ, 3 2ಲಿ. ಸೊ 36 ಡಿವೈಡೆಡ್ ಬೈ 3 ಎಷ್ಟಾಯ್ತು? 12. ಕರೆಕ್ಟಾ? 3 + 6 9. 9 3ರಿಂದ ಭಾಗಾಕಾರ ಆಗುತ್ತಾ? ಆಗುತ್ತೆ. ಸೊ 3 36ನ ಭಾಗಿಸುತ್ತೆ. ಸೊ 3 36ನ ಭಾಗಿಸಿದಾಗ ಎಷ್ಟು ಬರುತ್ತೆ ನಮ್ಗೆ ಉತ್ತರ? 12. ಸೊ ಇಲ್ಲಿ ಏನಾಗ್ತಿದೆ ನೋಡಿ, ಪಿ ಅನ್ನೋ ಒಂದು ಅವಿಭಾಜ್ಯ ಸಂಖ್ಯೆ a² ಅನ್ನೋ ಒಂದು ಸಂಖ್ಯೆನ ಭಾಗಿಸ್ತಾ ಇದೆಯಾ? 3 ಅಂದ್ರೆ ಪಿ ಅವಿಭಾಜ್ಯ ಸಂಖ್ಯೆ, a² ಎ ಅಂದ್ರೆ ಏನು? 6. 6ನ ಸ್ಕ್ವೇರ್ ಎಷ್ಟು? 36.
36 ಇದನ್ನ ಭಾಗಿಸಿದ್ರೆ ಎಷ್ಟು ಬರ್ತಾ ಇದೆ 12 ಅಂತ ಬರುತ್ತೆ. ಸೊ ಭಾಗಿಸುತ್ತೆ. ಹಾಗಾದರೆ ಪಿ ಎನ ಕೂಡ ಭಾಗಿಸುತ್ತೆ. ಸೊ 3 6 ನ ಕೂಡ ಡಿವೈಡ್ ಮಾಡುತ್ತೆ. ಡಿವೈಡ್ ಮಾಡುತ್ತಾ ನೋಡಿ, 6 ಡಿವೈಡೆಡ್ ಬೈ 3 ಆನ್ಸರ್ ಎಷ್ಟು ಬರುತ್ತೆ 2. ಇವಾಗ ಈ ಪ್ರಮೇಯ ಅರ್ಥ ಆಯ್ತಾ? ಈ ಪ್ರಮೇಯ ಏನ್ ಹೇಳುತ್ತೆ? ಪಿ ಅನ್ನೋ ಒಂದು ಅವಿಭಾಜ್ಯ ಸಂಖ್ಯೆ ಎ ಸ್ಕ್ವೇರ್ ಅನ್ನೋ ಒಂದು ಸಂಖ್ಯೆನ ಭಾಗಿಸಿದರೆ ಆಗ ಅದೇ ಪಿ ಅನ್ನೋ ಸಂಖ್ಯೆ ಎ ನ ಕೂಡ ಭಾಗಿಸುತ್ತದೆ. ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಇಫ್ ಪಿ ಇಸ್ ಅ ಪ್ರೈಮ್ ನಂಬರ್ ದಟ್ ವಿಚ್ ಡಿವೈಡ್ಸ್ ಎ ಸ್ಕ್ವೇರ್ ದೆನ್ ಪಿ ಆಲ್ಸೋ ಡಿವೈಡ್ಸ್ ಎ. ಪಿ ಡಿವೈಡ್ಸ್ ಎ ಸ್ಕ್ವೇರ್ ದೆನ್ ಪಿ ಆಲ್ಸೋ ಡಿವೈಡ್ಸ್ ಎ. ಇದೇ ಒಂದು ಪ್ರಮೇಯ. ಈ ಪ್ರಮೇಯನ ನೀವು ಜ್ಞಾಪಕ ಇಟ್ಕೋಬೇಕು. ಯಾವ್ದಕ್ಕೆ ಜ್ಞಾಪಕ ಇಟ್ಕೋಬೇಕು? ಇದನ್ನ ಒಂದೇ ಒಂದು ಲೈನ್ ಅನ್ನ ಬರೆಯೋದಕ್ಕೆ ಈ ಪ್ರಮೇಯನ ನೀವು ಜ್ಞಾಪಕ ಇಟ್ಕೋಬೇಕು, ರೈಟ್? ಸೊ ಈ ಪ್ರಮೇಯದ ಮೇಲೆ ಪುರಾವೆ ಅಥವಾ ಪ್ರೂಫ್, ಈ ಥಿಯರಮಿನ ಮೇಲೆ ಪ್ರೂಫ್ನ ಕೇಳೋದಿಲ್ಲ. ಈ ಥಿಯರಮ್ನ ನೀವು ಜ್ಞಾಪಕ ಇಟ್ಕೋಬೇಕು. ಎಲ್ಲಿ ಯೂಸ್ ಆಗುತ್ತೆ ಜ್ಞಾಪಕ ಇಟ್ಕೊಂಡ್ರೆ? ಇದನ್ನ ಸಾಧಿಸೋದಕ್ಕೆ ಯೂಸ್ ಆಗುತ್ತೆ ಈ ಥಿಯರಮ್. ಕ್ಲಿಯರ್ ಆಯ್ತು? ಓಕೆ. ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನ ಇಷ್ಟೇ ನೀವು ಜ್ಞಾಪಕ ಇಟ್ಕೋಬೇಕಿರೋದು. ಪಿ ಎ ಸ್ಕ್ವೇರ್ನ ಭಾಗಿಸಿದ್ರೆ ಪಿ ಎನ ಕೂಡ ಭಾಗಿಸುತ್ತೆ. ಇಲ್ಲಿ ಪಿ ಬಂದ್ಬಿಟ್ಟೇನೋ ಒಂದು ಅವಿಭಾಜ್ಯ ಸಂಖ್ಯೆ. ಕ್ಲಿಯರ್? ಓಕೆ. ಇವಾಗ ಈ ಪುರಾವೆಗೆ ಹೋಗೋಣ. ಸೊ ಈ ಪುರಾವೆ ಏನ್ ಹೇಳ್ತಾ ಇದೆ? ಒಂದು ಚಿಕ್ಕ ಉದಾಹರಣೆನ ತಗೊಳ್ಳೋಣ ನಾವು. ಏನಂತ ತಗೊಳ್ಳೋಣ ಅಂದ್ರೆ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಕರೆಕ್ಟಾ? ಅಭಾಗಲಬ್ಧ ಎಂದು ಸಾಧಿಸಿ. ಪ್ರೂವ್ ದಟ್ √2 ಇಸ್ ಅನ್ ಇರ್ರಾಷನಲ್ ನಂಬರ್. ಮೊದಲನೆಯ ಸ್ಟೆಪ್ ನಾವೇನ್ ಮಾಡ್ಬೇಕಂದ್ರೆ ವಿರುದ್ಧವಾಗಿ ಊಹಿಸಬೇಕು. ಏನ ವಿರುದ್ಧವಾಗಿ ಊಹಿಸಬೇಕು? ವಿ ಹ್ಯಾವ್ ಟು ಅಸ್ಯೂಮ್ ದ ಕಾಂಟ್ರರಿ. ಕಾಂಟ್ರರಿ ಅಂದ್ರೆ ಆಪೋಸಿಟ್. ಸೊ ಇದನ್ನ ಏನಂತ ಪ್ರೂವ್ ಮಾಡ್ಬೇಕು ನೋಡಿ ನಾವು? ಇದನ್ನ ಏನಂತ ಪ್ರೂವ್ ಮಾಡ್ಬೇಕು? ಅಭಾಗಲಬ್ಧ ಅಂತ ಪ್ರೂವ್ ಮಾಡ್ಬೇಕು, ಅಥವಾ ಇದನ್ನ ಇರ್ರಾಷನಲ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಮೊದಲನೇ ಸ್ಟೆಪ್ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಯೂಸ್ ಕಾಂಟ್ರರಿ ಅಥವಾ ವಿರುದ್ಧ. ಇದನ್ನ ನಾವು ಊಹಿಸಬೇಕು ಅಥವಾ ಅಸ್ಯೂಮ್ ಮಾಡಬೇಕು. ಕಾಂಟ್ರರಿ ಅವ್ರ ವಿರುದ್ಧ. ಏನಂತ ನಾವು ಇದ್ರ ವಿರುದ್ಧ ಹೋಗಿ, ಈಗ ಇರ್ರಾಷನಲಿನ ವಿರುದ್ಧ ಹೋಗಿ, ಇರ್ರಾಷನಲಿನ ಆಪೋಸಿಟ್ ಹೋಗಿ, ಅಭಾಗಲಬ್ಧದಿಂದ ಆಪೋಸಿಟ್ ಹೋಗಿ. ಅಭಾಗಲಬ್ಧದ ಆಪೋಸಿಟ್ ಏನು? ಭಾಗಲಬ್ಧ ಅಥವಾ ರಾಷನಲ್. ಕರೆಕ್ಟ್? ಸೊ ಮೊದಲನೇ ಸ್ಟೆಪ್ ನಾವ್ ಏನ್ ಮಾಡ್ಬೇಕಂದ್ರೆ ಲೆಟ್ ಅಸ್ ಅಸ್ಯೂಮ್, ನಾವು ಏನಂತ ಊಹಿಸೋಣ ಅಂದ್ರೆ √2 ಒಂದು ಭಾಗಲಬ್ಧ ಸಂಖ್ಯೆ. ಲೆಟ್ ಅಸ್ ಅಸ್ಯೂಮ್ √2 ಇಸ್ ಅ ರಾಷನಲ್ ನಂಬರ್. ಸೊ ವೆನ್ √2 ಇಸ್ ಅ ರಾಷನಲ್ ನಂಬರ್, √2 ಯಾವಾಗ ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೋ ಅಥವಾ √2 ಯಾವಾಗ ಒಂದು ರಾಷನಲ್ ನಂಬರ್ ಆಗುತ್ತೋ, ರಾಷನಲ್ ನಂಬರ್ ಅಂದ್ರೇನು? ಭಾಗಲಬ್ಧ ಸಂಖ್ಯೆಗಳಂದ್ರೇನು? ಯಾವ ಸಂಖ್ಯೆಗಳನ್ನ ನಾವು p/q ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯನೋ, numbers which can be written in the form of p/q where q is not equal to 0, q 0ಗೆ ಸಮವಾಗಿರೋದಿಲ್ವೋ ಅಂತ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಕರೆಕ್ಟಾ? ಇಲ್ಲಿ ನಾವೇನ್ ಮಾಡ್ತಾ ಇದೀವಿ? ಇದರ ವಿರುದ್ಧ ನಾವು ಊಹಿಸ್ತಾ ಇದೀವಿ, ಅಸ್ಯೂಮ್ ಮಾಡ್ತಾ ಇದೀವಿ. ಏನಂತ ಅಸ್ಯೂಮ್ ಮಾಡ್ತಾ ಇದೀವಿ? √2 ಒಂದು ಭಾಗಲಬ್ಧ ಸಂಖ್ಯೆ ಅಥವಾ ರಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ತಾ ಇದೀವಿ. ನಾವ್ ಯಾವಾಗ ಆ ತರ ಅಸ್ಯೂಮ್ ಮಾಡ್ತೀವೋ √2 ಯಾವ ತರ ಬರಿಬಹುದು ನಾವು? p/q ಅಂತ ಬರಿಬಹುದು. ಕರೆಕ್ಟಾ? p/q ಅಂದ್ರೆ ಏನು? p/q ಅಂದ್ರೆ ಇದೊಂದು ಫಾರ್ಮ್ ವೇರ್ q is not equal to 0. q is not equal to 0. ರೈಟ್? p/q ಅಂತ ಬರ್ದಾಗಿದೆ. ನೆಕ್ಸ್ಟ್ ಇನ್ನೇನ್ ಮಾಡ್ಬೋದು ನಾವು? ಇನ್ನೇನ್ ಮಾಡ್ಬೇಕಂದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. q is not equal to 0 ಮತ್ತೆ p, q are co-prime numbers. ಇದನ್ನ ಕನ್ನಡದಲ್ಲಿ ಹೇಗೆ ಬರೆಯೋದು? p ಮತ್ತು q ಸಹ ಅವಿಭಾಜ್ಯ ಸಂಖ್ಯೆಗಳು. ಓಕೆ, ಸಹ ಅವಿಭಾಜ್ಯ ಸಂಖ್ಯೆಗಳು. ಇವಾಗ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಗೊತ್ತಾಯ್ತು. ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಕೋ-ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಕೋ-ಪ್ರೈಮ್ ನಂಬರ್ಸ್ ಅಂದ್ರೆ ದೀಸ್ ಆರ್ ದ ನಂಬರ್ಸ್. ಫಾರ್ ಎಕ್ಸಾಂಪಲ್ ಇವಾಗ 2/3 ಅಂತ ತಗೊಳ್ಳೋಣ. 2/3. ಸೊ 2 ಮತ್ತೆ 3 ಇವೆರಡು ಏನು? ಕೋ-ಪ್ರೈಮ್ ನಂಬರ್ಸ್. ಯಾಕೆ? ಇವೆರಡಕ್ಕೂ ಒಂದೇ ಒಂದು ಅಪವರ್ತನ, ಒಂದೇ ಒಂದು ಫ್ಯಾಕ್ಟರ್ ಇದೆ. ಏನದು? 1. ಕರೆಕ್ಟ್? ನೆಕ್ಸ್ಟ್ 3/5 ಅಂತ ತಗೊಳ್ಳೋಣ. ಇವೆರಡಕ್ಕೂ ಒಂದೇ ಒಂದು ಫ್ಯಾಕ್ಟರ್ ಇದೆ. ಏನದು? 1. ಅಂದ್ರೆ ಇವೆರಡು ಸಂಖ್ಯೆನ ಒಂದೇ ಒಂದು ಸಂಖ್ಯೆ ಭಾಗಿಸಕ್ಕೆ ಸಾಧ್ಯ. ಯಾವ ಸಂಖ್ಯೆ ಅದು? 1. ಕರೆಕ್ಟ್? ಸೊ ಯಾವ ಎರಡು ಸಂಖ್ಯೆಗಳಿಗೆ ಅದರ ಅಪವರ್ತನ ಒಂದಿದ್ದರೆ ಅದಕ್ಕೆ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಕೋ-ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಎನಿ ಟೂ ನಂಬರ್ಸ್ whose common factor is 1, then whose common factor is 1 ಅಲ್ಲ, whose only factor is 1. ಓಕೆ, ಇವೆರಡು ನಂಬರ್ಗಳಿಗೆ 1 ಅನ್ನ ಬಿಟ್ರೆ ಬೇರೆ ಯಾವ್ದು ಫ್ಯಾಕ್ಟರ್ ಇಲ್ಲಲ್ವಾ ಅಂತ ನಂಬರ್ಗಳಿಗೆ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಕೋ-ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ನೋಡಿ, ಮೊದಲನೇ ಸ್ಟೆಪ್ ಏನ್ ಮಾಡಿದ್ವಿ ನಾವು?
ಕಾಂಟ್ರರಿ ಅಥವಾ ವಿರುದ್ಧವನ್ನು ಊಹಿಸಿದ್ವಿ. ಯಾವ್ದಕ್ಕೆ ವಿರುದ್ಧ? ಇಲ್ಲಿ ಕೊಟ್ಟಿರೋದಕ್ಕೆ ವಿರುದ್ಧ. ಓಕೆ, ಇರ್ರಾಷನಲ್ ಅಂತ ಕೊಟ್ಟಿದ್ದಾರೆ, ರಾಷನಲ್ ಅಂತ ಊಹಿಸ್ಕೊಂಡು ಪಿ ಬೈ ಕ್ಯೂ ಅಂತ ಬರೆದಿದ್ದೀವಿ. ಇಲ್ಲಿ ಎರಡು ಕಂಡೀಷನ್ಗಳಿದಾವೆ. ಕ್ಯೂ ಇಸ್ ನಾಟ್ ಈಕ್ವಲ್ ಟು 0 ಅಂತ ಬರೀಬೇಕು, ಮರೆಯಕ್ಕೆ ಹೋಗ್ಬೇಡಿ, ವೆರಿ ಇಂಪಾರ್ಟೆಂಟ್ ಇದು. ಅದ್ರ ಜೊತೆಗೆ ಪಿ ಮತ್ತೆ ಕ್ಯೂಗಳೇನು? ಸಹ ಅವಿಭಾಜ್ಯ ಸಂಖ್ಯೆ ಅಥವಾ ಕೋ ಪ್ರೈಮ್ ನಂಬರ್ಸ್. ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇಲ್ಲಿ ಒಂದು ಪ್ರಮೇಯ ಬರ್ದಿದ್ನಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ವೆರಿ ಇಂಪಾರ್ಟೆಂಟ್. ಪ್ರಮೇಯ ಹೇಳುತ್ತೆ ಪಿ ಅನ್ನೋದು ಎ ಸ್ಕ್ವೇರ್ ನ ಭಾಗಿಸಿದರೆ ಅವಾಗ ಪಿ ಅನ್ನೋದು ಎ ನ ಕೂಡ ಭಾಗಿಸುತ್ತದೆ. ಓಕೆ, ಡಿವೈಡ್ ಡಿವೈಡ್. ಇವೆರಡು ಪಾಯಿಂಟ್ಸ್ ನ ನೀವು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಮುಗೀತು, ಈ ಪುರಾವೆ ಮುಗೀತು, ಈ ಪ್ರೂಫ್ ಕೂಡ ಮುಗೀತು. ಮಿಕ್ಕಿದೆಲ್ಲ ಆರಾಮಾಗಿ ನೀವು ಮಾಡ್ಬೋದು. ಇವೆರಡೇ ಪಾಯಿಂಟ್ಸ್ ನ ಜ್ಞಾಪಕ ಇಟ್ಕೊಳ್ಳಿ. ಒಂದು, ಪಿ ಮತ್ತೆ ಕ್ಯೂ ಯಾವ ರೀತಿ ಇರಬೇಕು? ಸಹ ಅವಿಭಾಜ್ಯ ಸಂಖ್ಯೆಗಳು. ಅಂದ್ರೆ ಇವೆರಡು ಸಂಖ್ಯೆಗಳಿಗೆ 1 ಅನ್ನೋ ಒಂದು ಫ್ಯಾಕ್ಟರ್ ಮಾತ್ರ ಇರಬೇಕು. ಅದರ ಜೊತೆಗೆ ಪಿ ಅನ್ನೋ ಒಂದು ಅವಿಭಾಜ್ಯ ಸಂಖ್ಯೆ ಎ ಸ್ಕ್ವೇರ್ ಅನ್ನೋ ಒಂದು ಸಂಖ್ಯೆನ ಭಾಗಿಸಿದರೆ, ಇಫ್ ಪಿ ಇಸ್ ಅ ಪ್ರೈಮ್ ನಂಬರ್ ವಿಚ್ ಡಿವೈಡ್ಸ್ ಎ ಸ್ಕ್ವೇರ್, ದೆನ್ ಪಿ ಅನ್ನು ಅದೇ ಪಿ ಅನ್ನೋ ಅವಿಭಾಜ್ಯ ಸಂಖ್ಯೆ ಎ ನ ಕೂಡ ಭಾಗಿಸುತ್ತದೆ. ದ ಸೇಮ್ ಪಿ ವಿಲ್ ಆಲ್ಸೋ ಡಿವೈಡ್ ಅ ನಂಬರ್ ಕಾಲ್ಡ್ ಆಸ್ ಎ ಅಂತ. ಓಕೆ, ಇವೆರಡು ಜ್ಞಾಪಕ ಇಟ್ಕೊಳ್ಳಿ. ಇವೆರಡೇ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇವೆರಡು ಗೊತ್ತಾದ್ರೆ ಇದು ತುಂಬಾ ಈಸಿ. ಓಕೆ, ಇವಾಗ ಇಲ್ಲಿ ನೋಡಿ ಏನ್ ಮಾಡ್ಬೇಕು. √2 is equal to p by q. ಇದ್ರ ವಿರುದ್ಧವಾಗಿ ನಾವು ಊಹಿಸಿಕೊಂಡು p by q ಅಂತ ಬರ್ತಿದ್ದೀವಿ. q is not equal to 0. p ಮತ್ತೆ q ಸಹ ಅವಿಭಾಜ್ಯ ಸಂಖ್ಯೆಗಳು. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ಏನಾಗುತ್ತೆ? √2 into q is equal to p. ಕ್ಲಿಯರ್? ಇವಾಗ ಎರಡು ಕಡೆ ಸ್ಕ್ವೇರ್ ಗಳನ್ನ ಮಾಡಿ. ಸ್ಕ್ವೇರ್ ಮಾಡಿ ಅಂದ್ರೆ ಯಾವ ರೀತಿ? ಇದೇನಾಗುತ್ತೆ? ದ ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? 2 into q square is equal to p square. ಕರೆಕ್ಟ್? ಸೊ 2 into q square is equal to p square. ಇವಾಗ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಇವಾಗ ನೋಡಿ, ಇದನ್ನ ಮತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡೋಣ? ಸೊ ನಾನು ಏನ್ ಯೆಲ್ಲೋ ಕಲರ್ ಬರೀತಾ ಇದ್ದೀನಿ ನೋಡಿ, ಇದು ಜಸ್ಟ್ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇ. ಇದನ್ನ ನೀವು ಪ್ರೂಫ್ ಅಥವಾ ಪುರಾವೆಲ್ ಬರೆಯೋ ಅವಶ್ಯಕತೆ ಇಲ್ಲ. ಇದನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು, ಇದನ್ನ ನೀವು ಯೂಸ್ ಮಾಡಬೇಕು. ಓಕೆ, ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಇದನ್ನ ಹೇಗೆ ಇದಾಗ್ತಾ ಇದೆ ಅಂತ. ಕರೆಕ್ಟ್? ಇವಾಗ ಇಲ್ಲಿ ನೋಡಿ, 2 ಬರೀತೀನಿ. 2 into 3 is equal to 6. ಕರೆಕ್ಟ್? ಇದು 2 3 6. 2 3s are 6. ರೈಟ್? ಎರಡು ಕಡೆ ಸ್ಕ್ವೇರ್ ಮಾಡೋಣ. ಸೊ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? ಎರಡು ಕಡೆನು ಸ್ಕ್ವೇರ್ ಮಾಡಿ. ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? 4 into 9 is equal to 36. ಕರೆಕ್ಟಾ? 2 square is 4, 3 square is 9, 6 square is 6. ರೈಟ್? ಇಲ್ಲಿ ಏನಂತ ಬರಿಬಹುದು ನಾವು? ಇಲ್ಲಿ ಈ ತರ ಬರಿಬಹುದಾ? 36 ಅಥವಾ ಏನಂತ ಹೇಳ್ಬೋದು ಅಂದ್ರೆ ಇಲ್ಲಿ 9 36ನ ಭಾಗಿಸುತ್ತೆ. ಕರೆಕ್ಟ್? 9 36ನ್ನ ಭಾಗಿಸುತ್ತದೆ. ಅಥವಾ 9 divides 36 ಅಂತ ಬರೀಬಹುದು. ಅದೇ ರೀತಿಯಲ್ಲಿ 4 ಆಲ್ಸೋ ಡಿವೈಡ್ಸ್ 36. ಕರೆಕ್ಟ್? ಯಾಕಂದ್ರೆ 9 ಮತ್ತೆ 4 ಇವೆರಡು ಏನು 36ನ ಭಾಗಿಸುತ್ತದೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ನಾವು ಇಲ್ಲೇನ್ ಬರೀಬಹುದು? ಇದು ಯಾವ ರೀತಿ ಬರಿಬೇಕಂದ್ರೆ ಇಲ್ಲಿ ಪ್ರಮೇಯ ನೋಡಿದ್ವಿ ನೋಡಿ, ಆ ರೀತಿ ಬರಿಬೇಕು. ಓಕೆ, ನಾನು ಮತ್ತೆ ವೈಟಿಗೆ ಸ್ವಿಚ್ ಆಗ್ತಾ ಇದ್ದೀನಿ. ಜಸ್ಟ್ ಅರ್ಥ ಮಾಡಿಸೋದಕ್ಕೆ ಇದನ್ನ ನೀವೇನು ಎಕ್ಸಾಂಪಲ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಹೀಗಿದ್ದಾಗ 4 into 9 is equal to 36 ಅಂದಾಗ 9 divides 36, 9 36ನ ಭಾಗಿಸುತ್ತದೆ. ಅದೇ ರೀತಿಯಲ್ಲಿ 4 ಆಲ್ಸೋ ಡಿವೈಡ್ಸ್ 36, 4 36ನ ಭಾಗಿಸುತ್ತದೆ. ಹಾಗಾದರೆ ಇಲ್ಲಿ ಹೇಗೆ ನಾವು ಅನ್ಕೊಂಡ್ವಿ ನೋಡಿ, ಅದೇ ರೀತಿ ಇಲ್ಲಿ ಬರೆಯೋಣ. ಓಕೆ, 2 divides p ಸ್ಕ್ವೇರ್, ಅಥವಾ ಕನ್ನಡದಲ್ಲಿ ಯಾವ ತರ ಬರೀಬಹುದು? 2 p ಸ್ಕ್ವೇರ್ನ ಭಾಗಿಸುತ್ತದೆ. 2 p ಸ್ಕ್ವೇರ್ನ ಭಾಗಿಸುತ್ತದೆ. 2 ಅನ್ನೋದೇನು? 2 ಅನ್ನೋದೊಂದು ಅವಿಭಾಜ್ಯ ಸಂಖ್ಯೆ. ಕರೆಕ್ಟಾ? 2 ಒಂದು ಅವಿಭಾಜ್ಯ ಸಂಖ್ಯೆ. ಇಲ್ಲಿ ನೋಡಿ, ಒಂದು ಅವಿಭಾಜ್ಯ ಸಂಖ್ಯೆ a ಸ್ಕ್ವೇರ್ನ ಭಾಗಿಸಿದರೆ, ಅದೇ ಅವಿಭಾಜ್ಯ ಸಂಖ್ಯೆ a ನ ಕೂಡ ಭಾಗಿಸುತ್ತದೆ. ಕರೆಕ್ಟ್? ಒಂದು ಅವಿಭಾಜ್ಯ ಸಂಖ್ಯೆ a ಸ್ಕ್ವೇರ್ನ ಭಾಗಿಸಿದರೆ ಅದೇ ಅವಿಭಾಜ್ಯ ಸಂಖ್ಯೆ a ನ ಕೂಡ ಭಾಗಿಸುತ್ತದೆ. ನಾವು 2 divides p square, then 2 also divides p. ಸೊ ಈ ಬಾಕ್ಸ್ ಅಲ್ಲಿ ನೋಡಿ, ಈ ಸಾಲನ್ನ ಬರೆಯೋದಕ್ಕೋಸ್ಕರ ನಿಮಗೆ ಈ ಪ್ರಮೇಯ ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೈಟ್? ಸೊ 2 divides p, ಅದೇ ರೀತಿಯಲ್ಲಿ ಏನ್ ಬರಿಬಹುದು? 2 p ನ ಭಾಗಿಸುತ್ತದೆ ಅಂತ ಬರಿಬಹುದು. ಕರೆಕ್ಟಾ? ನೆಕ್ಸ್ಟ್ ಏನ್ ಬರಿಬಹುದು ಇದರಲ್ಲಿ? ಈಗ ನೆಕ್ಸ್ಟ್ p ಏನಾಗಿರ್ಬೇಕು? p ಬಂದ್ಬಿಟ್ಟು 2ರ ಅಪವರ್ತ್ಯ ಆಗಿರ್ಬೇಕು, 2ರ ಅಪವರ್ತ್ಯ ಆಗಿರ್ಬೇಕು. ಅವಾಗ್ಲೇ 2 ಅನ್ನೋದು ಅಥವಾ 2 p ನ ಭಾಗಿಸಕ್ಕೆ ಸಾಧ್ಯ. p ಏನಾಗಿರ್ಬೇಕು? 2ರ ಒಂದು ಅಪವರ್ತ್ಯ, ಮಲ್ಟಿಪಲ್ ಆಫ್ 2 ಆಗಿರ್ಬೇಕು. ಏನಿದು p is equal to 2c ಅಂತ ಬರೆದ್ರೆ 2
ಪಿ ಬಂದ್ಬಿಟ್ಟು 2ರ ಅಪವರ್ತ್ಯ ಅಥವಾ 2 is a multiple of ಸಿ. ಸಿ ಜಾಗದಲ್ಲಿ ಏನು, ಸಿ ಜಾಗದಲ್ಲಿ ಯಾವ್ದಾರ ನಂಬರ್ ಬರೀಬಹುದು. ಫಾರ್ ಎಕ್ಸಾಂಪಲ್ ಸಿ is equal to 1 ಅಂದಾಗ ಪಿ is equal to 2 into 1, p is equal to 2. ಸೊ 2 ಕ್ಯಾನ್ ಡಿವೈಡ್ 2, ಎಸ್ ಇಟ್ ಕ್ಯಾನ್ ಡಿವೈಡ್. ಅದೇ ಸಿ ಇವಾಗ 4 ಅನ್ಕೊಳ್ಳಿ, 2 ಇಂಟು 4 ಎಷ್ಟಾಗುತ್ತೆ 8. ಸೊ ಪಿ 8 ಆದಾಗ 2 ಪಿ ನ ಭಾಗಿಸತ್ತಾ, 2 8ನ ಭಾಗಿಸತ್ತಾ, ಭಾಗಿಸುತ್ತೆ. ಸೊ ಪಿ is equal to 2c ಅಂತ ಬರೀತೀವಿ. ಕರೆಕ್ಟ್. ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ನೆಕ್ಸ್ಟ್ ಇದಾದ್ಮೇಲೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಎರಡು ಕಡೆ ಕೂಡ ವರ್ಗಗಳನ್ನ ತಗೊಳ್ಳಿ. ಸೊ ವರ್ಗಗಳ ತಗೊಂಡಾಗ ಏನಾಗುತ್ತೆ, ಪಿ ದ ಹೋಲ್ ಸ್ಕ್ವೇರ್ ಟು ಸಿ ದ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇದೇನಾಗುತ್ತೆ, ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4c ಸ್ಕ್ವೇರ್. ಇವಾಗ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ನೋಡಿ, ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು, 2q ಸ್ಕ್ವೇರ್. ಅದನ್ನೇ ಕಂಟಿನ್ಯೂ ಮಾಡಿ, ಪಿ ಸ್ಕ್ವೇರಿನ ಜಾಗದಲ್ಲಿ 2q ಸ್ಕ್ವೇರ್ ಬರೆಯೋಣ. 2q ಸ್ಕ್ವೇರ್ ಇಸ್ ಈಕ್ವಲ್ ಟು 4c ಸ್ಕ್ವೇರ್. 2 1 2, 2 2 4 ಏನು ಬರ್ತಾ ಇದೆ, q ಸ್ಕ್ವೇರ್ ಇಸ್ ಈಕ್ವಲ್ ಟು 2c ಸ್ಕ್ವೇರ್. ಇಲ್ಲಿ ನೋಡಿ, ಇದು ಮತ್ತೆ ಇದು ಎರಡು ಒಂದೇ ರೀತಿಯಲ್ಲಿ ಇದೆಯಾ. q ಸ್ಕ್ವೇರ್ ಇಸ್ ಈಕ್ವಲ್ ಟು 2c ಸ್ಕ್ವೇರ್, 2q ಸ್ಕ್ವೇರ್ ಇಸ್ ಈಕ್ವಲ್ ಟು p ಸ್ಕ್ವೇರ್. ಇದರಿಂದ ನಾವೇನಂತ ಕರಿಬಹುದು, 2 ಡಿವೈಡ್ಸ್ q ಸ್ಕ್ವೇರ್. ಅಂದ್ರೆ 2 q ಸ್ಕ್ವೇರ್ ನ ಭಾಗಿಸುತ್ತದೆ. ಅದೇ ರೀತಿಯಲ್ಲಿ ಇಫ್ 2 q ಸ್ಕ್ವೇರ್ ನ ಭಾಗಿಸಿದ್ರೆ 2 ಅನ್ನೋದೊಂದು ಅವಿಭಾಜ್ಯ ಸಂಖ್ಯೆ, ಪ್ರಮೇಯ ನೋಡಿ. ಓಕೆ, 2 ಆಲ್ಸೋ ಡಿವೈಡ್ಸ್ q ಅಥವಾ 2 q ನ ಕೂಡ ಭಾಗಿಸುತ್ತದೆ ಅಂತ ಬರಿಬಹುದು. ಇಲ್ಲಿ ಏನಾಗಿದೆ, ನಾವು ಮೊದಲನೇ ಸ್ಟೆಪ್ ಏನ್ ಮಾಡಿದ್ದೇವೆ ಹೇಳಿ, ಊಹಿಸಿದ್ದೇವೆ. ಏನಂತ ಊಹಿಸಿದ್ದೇವಿ, ಕಾಂಟ್ರರಿ, ವಿರುದ್ಧವಾಗಿ. ಏನಂತ ಊಹಿಸಿದ್ದೇವೆ ಹೇಳಿ, ನಾವು √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸಿದ್ದೇವೆ. ಅಂದ್ರೆ ನಾವು ಅಸ್ಯೂಮ್ ಮಾಡಿದ್ದೀವಿ. ಸೊ ಅದರ ಅಸ್ಯೂಮ್ ಮಾಡಿದಾಗ ಏನಾಗುತ್ತೆ, ಪಿ ಮತ್ತೆ ಕ್ಯೂ ರೂಪದಲ್ಲಿ ಬರೀಬಹುದು. ಯಾವ್ದನ್ನ, √2. ಇಲ್ಲಿ 2 ಇಂಪಾರ್ಟೆಂಟ್ ಕಂಡೀಷನ್ಸ್ಗಳಿದ್ದಾವೆ. ಏನದು, ಮೊದಲನೇ ಕಂಡೀಷನ್ ಕ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0. ಕರೆಕ್ಟ್. ಎರಡನೇ ಕಂಡೀಷನ್ ಏನಂತ ನೋಡಿ, ಪಿ ಮತ್ತೆ ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು. ಸಹ ಅವಿಭಾಜ್ಯ ಸಂಖ್ಯೆಗಳಂದರೆ ಏನೋ, ಈ ರೀತಿ ಎರಡು ಸಂಖ್ಯೆಗಳಿಗೆ ಒಂದು ಅನ್ನೋ ಒಂದು ಅಪವರ್ತನ ಬಿಟ್ಟು ಬೇರೆ ಯಾವ್ದು ಸಂಖ್ಯೆಗಳು ಅಪವರ್ತಿಸಬಾರದು ಅದನ್ನ. ಬಟ್ ಇಲ್ಲೇನ್ ಬರ್ತಾ ಇದೆ ನಮ್ಗೆ, 2 ಪಿ ಸ್ಕ್ವೇರ್ ಅಥವಾ ಪಿ ನ ಭಾಗಿಸುತ್ತದೆ, ಅದೇ ರೀತಿ 2 ಕ್ಯೂ ಸ್ಕ್ವೇರ್ ಅಥವಾ ಕ್ಯೂ ನ ಭಾಗಿಸುತ್ತದೆ. ಹಾಗಾದಲ್ಲಿ ನಾವು ಏನಿಲ್ಲಿ ಊಹಿಸಿದ್ದೇವಲ್ವಾ, ನಾವೇನು ಅಸ್ಯೂಮ್ ಮಾಡಿದ್ದೀವಲ್ವಾ, ಆ ಅಸಂಪ್ಷನ್ ತಪ್ಪಾಗಿದೆ. ಆದ್ದರಿಂದ √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಕರಿಬಹುದು. ಕ್ಲಿಯರ್. ಸೊ ಇಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಜಸ್ಟ್ ಪ್ರೂಫ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಇದೇ ಪಾಯಿಂಟ್ಸ್ ನಾನು ಇಲ್ಲಿ ಏನ್ ಹೇಳ್ಕೊಟ್ಟಿದ್ದೆ ನೋಡಿ, ಇದೇ ಪಾಯಿಂಟ್ಸ್ ನ ತುಂಬಾ ಕ್ಲೀನ್ ಆಗಿ ಬರೀಬೇಕು. ಇದನ್ನ ನೀವು ಇಲ್ಲಿ ನೋಡ್ಕೊಂಡು ಇದೇ ರೀತಿ ಎಕ್ಸಾಮ್ ಅಲ್ಲಿ ಬರೆಯೋದಕ್ಕೆ ಹೋಗಬೇಡಿ. ಇದರ ನೋಟ್ಸ್ ನಾವು ಇದೇ ವಿಡಿಯೋವಿನ ಡಿಸ್ಕ್ರಿಪ್ಷನ್ ಅಲ್ಲಿ PDF ನ ಹಾಕಿರ್ತೀವಿ. ಕನ್ನಡ ಮೀಡಿಯಂ ಹುಡುಗರಿಗೆ ಸಪರೇಟ್ ನೋಟ್ಸು, ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ ಸಪರೇಟ್ ನೋಟ್ಸ್. ಆ ನೋಟ್ಸ್ನ ನೋಡಿ, ಆ ನೋಟ್ಸಲ್ಲಿ ಹೇಗಿರುತ್ತಲ್ವಾ ಅದೇ ರೀತಿ ನಿಮ್ಮ ಎಕ್ಸಾಮಲ್ಲಿ ಬರೆದ್ರೆ ನಿಮ್ಮ ಈ 2 ಅಥವಾ 3 ಮಾರ್ಕಿನ ಪ್ರಶ್ನೆಗೆ ಫುಲ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಕ್ಲಿಯರ್. ಓಕೆ. ಸೊ ಇಲ್ಲಿ ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೊಂದ್ಸತಿ ಸ್ಟಾರ್ಟ್ ಮಾಡ್ಬಿಡೋಣ. ಈ ತರ ಪ್ರೂಫ್ನ ನಾವು ಪ್ರೂವ್ ಮಾಡೋದಕ್ಕೆ ಒಂದು ಹೊಸ ಮೆಥಡ್ನ ತಗೋತಾ ಇದ್ದೀವಿ. ಏನಪ್ಪ ಆ ಮೆಥಡ್ ಅಂದ್ರೆ, ಅಸ್ಯೂಮಿಂಗ್ ಕಾಂಟ್ರರಿ, ವಿರುದ್ಧವಾಗಿ ಊಹಿಸೋಣ. ಓಕೆ, ಇದೇ ಈ ಪ್ರೂಫಿನ ಒಂದು ಮೆಥಡ್ ಇದು. ಸೊ ಏನ್ ಮಾಡ್ತಿದೀವಿ ನಾವು, ಇದನ್ನ ಪ್ರೂವ್ ಮಾಡಿ ಅಂದ ತಕ್ಷಣ ನಾವು ವಿರುದ್ಧವಾಗಿ ಪ್ರೂವ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್, ಇವಾಗ ಮಳೆ ಬರ್ತಾ ಇದೆಯೋ ಇಲ್ವೋ ಅಂತ ಆಚೆ ಹೇಳ್ಬೇಕು. ರೈಟ್, ಮಳೆ ಬರ್ತಾ ಇದೆಯೋ ಇಲ್ವೋ ಅಂತ. ಸೊ ತುಂಬಾ ಜನ ಹೇಳ್ಬೋದಲ್ಲ, ನಾನು ಜಸ್ಟ್ ನೋಡಿದ್ರೇನೆ ಹೇಳ್ಬೋದು ಮಳೆ ಬರ್ತಾ ಇದೆಯೋ ಇಲ್ವೋ ಅಂತ. ಆದ್ರೆ ಪ್ರೂಫ್ಗೋಸ್ಕರ ನಾವೇನ್ ಮಾಡ್ಬೇಕು, ನಮ್ಮ ಕೈನ ಆಚೆ ಇಡಬೇಕು. ನಮ್ಮ ಕೈ ಹಸಿ ಆದರೆ ಮಳೆ ಬರ್ತಾ ಇದೆ ಅಂತ ಅರ್ಥ. ಅಕಸ್ಮಾತ್ ಕೈ ಹಸಿ ಆಗಿಲ್ಲ ಅಂದ್ರೆ ಮಳೆ ಬರ್ತಾ ಇಲ್ಲ ಅಂತ ಅರ್ಥ. ಕರೆಕ್ಟ್. ಸೊ ಈ ತರಹದ ಒಂದು ಪ್ರೂಫ್ನ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತಿದ್ದೀವಿ. ಇಲ್ಲೇನ್ ಮಾಡ್ತಾ ಇದ್ದೀವಿ, √2 ಅಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಪ್ರೂವ್ ಮಾಡೋಣ. ಯಾವ ರೀತಿ, ಕಾಂಟ್ರರಿ ಅಥವಾ ವಿರುದ್ಧವಾಗಿ ಇದನ್ನ ಇಟ್ಕೊಂಡು ನಾವು ಪ್ರೂವ್ ಮಾಡೋದು. ಸೊ ವಿರುದ್ಧ ಅಂದ್ರೆ ನಾವು ಅಭಾಗಲಬ್ಧ ಎಂದು ಸಾಧಿಸಿ ಅಂತ ಹೇಳ್ತಿದ್ರೆ ಭಾಗಲಬ್ಧ ಎಂದು ಊಹಿಸಬೇಕು, ಭಾಗಲಬ್ಧ ಎಂದು ನಾವು ಅಸ್ಯೂಮ್ ಮಾಡ್ಕೋಬೇಕು. ಇಲ್ಲಿ ಪಿ ಮತ್ತೆ ಕ್ಯೂಗಳು ಯಾವ ರೀತಿಯಲ್ಲಿ ಇರ್ತವೆ, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ಸೊ ಇದು ಮೊದಲನೇ ಕಂಡೀಷನ್. ಪಿ ಮತ್ತೆ ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಕೋ ಪ್ರೈಮ್ ನಂಬರ್ಸ್. ಸೊ ಯಾವಾಗ ಇದು ಕೋ ಪ್ರೈಮ್ ನಂಬರ್ಸ್ ಆಗ್ತವೋ, ಇವೆರಡು ನಂಬರ್ಗಳಿಗೆ ಒಂದೇ ಒಂದು ಅಪವರ್ತನ ಇರಬೇಕು. ಅದ್ಯಾವುದು, ಒಂದು ಬಿಟ್ಟು ಬೇರೆ ಯಾವ್ದಾದ್ರು ಅಪವರ್ತನ ಇದ್ರೆ ನಮ್ಮ ನಾವೇನು ಊಹಿಸಿದ್ದೇವಲ್ವಾ ಅದು ತಪ್ಪು. ವಾಟ್ ಎವರ್ ವಿ ಹ್ಯಾವ್ ಅಸ್ಯೂಮ್ಡ್ ಇಸ್ ರಾಂಗ್. ಸೊ ಇಲ್ಲಿ ನಮಗೆ 2 ಅಂತ ಬರ್ತಾ ಇದೆ. ಸೊ ನಾವು ಏನು ಊಹಿಸಿದ್ದೇವಲ್ಲ ಅದು ತಪ್ಪು. ಆದ್ರಿಂದ √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಕ್ಲಿಯರ್. ಆಲ್ ರೈಟ್. ಸೊ ಇಲ್ಲಿಗೆ 3 ಕಾನ್ಸೆಪ್ಟ್ಸ್ ಕೂಡ ಆಗಿದಾವೆ. ನೆಕ್ಸ್ಟ್ ನೋಡಿದ್ರಲ್ವಾ, ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ಮುಗಿಸಿದೀವಿ. 3 ಕಾನ್ಸೆಪ್ಟ್ಸ್ ನೋಡಿದ್ವಿ, 3 ಕಾನ್ಸೆಪ್ಟ್ಸ್ನ ಮುಗಿಸಿದೀವಿ. ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಯಾವುದು, ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅಭಾಗಲಬ್ಧ ಎಂದು ಸಾಧಿಸುವುದು. ಕರೆಕ್ಟ್. ಪ್ರೂವ್ ದಟ್ ಇಟ್ ಇಸ್
ಇರ್ರಾಷನಲ್. ಆ ಕಾನ್ಸೆಪ್ಟ್ ಅಥವಾ ಆ ಸಿದ್ಧಾಂತ ತುಂಬ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಆ ಸಿದ್ಧಾಂತದಿಂದ ಪ್ರತಿ ಸತಿ 2ರಿಂದ 3 ಮಾರ್ಕ್ನ ಕೇಳಿರ್ತಾರೆ. ಓಕೆ, ಸೊ ಇವಾಗ ಸಮಯ ಯಾವುದಕ್ಕೆ? ನಾವು ಕಲಿತ ಸಿದ್ಧಾಂತಗಳನ್ನು ಪಠ್ಯ ಪುಸ್ತಕದ ಪ್ರಶ್ನೆಗಳಿಗೆ ಅನ್ವಯಿಸೋಣ. ಲೆಟ್ಸ್ ಅಪ್ಲೈ ದ ಕಾನ್ಸೆಪ್ಟ್ಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಟು ದ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್. ಇವಾಗ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ? ಇಂಟ್ರೊಡಕ್ಷನ್ ನೋಡಿದ್ವಿ, ನಾವೇನ್ ತಿಳಿದಿರ್ಬೇಕಂತ ನೋಡಿದ್ವಿ, ಸಿದ್ಧಾಂತಗಳನ್ನು ಕೂಡ ನೋಡಾಯ್ತು. ಇವಾಗ ಇನ್ನೇನು ಬಾಕಿ ಇದೆ? ನಾವೇನು ಕಲ್ತಿದ್ದೀವೋ ಅದನ್ನ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ಗೆ ಅಪ್ಲೈ ಮಾಡೋಣ. ಓಕೆ, ಸೊ ಮೊದಲನೆಯ ಎಕ್ಸರ್ಸೈಸ್ 1.1, ಮೊದಲನೇ ಅಭ್ಯಾಸ ಇದು 1.1. ಮೊದಲನೇ ಪ್ರಶ್ನೆನ ನೋಡೋಣ, ಏನಿದೆ ನೋಡೋಣ ಬನ್ನಿ. ಓಕೆ, ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಅಂದ್ರೆ ಏನು? ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಇದನ್ನ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಅಲ್ವಾ? ಸೊ ಇದನ್ನ ಯಾವ ರೀತಿ ಮಾಡೋದು ಈಗ ನೋಡೋಣ. ಇವಾಗ ಯಾವ್ದು ತಗೊಳ್ಳೋಣ ಅಂದ್ರೆ 156 ತಗೊಳ್ಳೋಣ. ಸೊ ನಾನು ಒಂದೇ ಒಂದನ್ನು ಮಾಡ್ತೀನಿ, ಇನ್ನು ಮಿಕ್ಕಿದನ್ನ ನೀವೇ ಟ್ರೈ ಮಾಡಬಹುದು. ಅಕಸ್ಮಾತ್ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇನ್ನೊಂದ್ಸರಿ ಸಿದ್ಧಾಂತ ನೋಡಿ ಮತ್ತೆ ಇಲ್ಲಿಗೆ ಬಂದು ಪ್ರಯತ್ನ ಪಡಿ. ಓಕೆ, ಅದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಏನ್ ಮಾಡಿ, ಇದೇ ವಿಡಿಯೋವಿನ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ಮೀಡಿಯಂ ನೋಟ್ಸ್ ಹಾಗೂ ಇಂಗ್ಲಿಷ್ ಮೀಡಿಯಂ ನೋಟ್ಸ್ ಎರಡು ನೋಟ್ಸ್ಗಳನ್ನ ನಾವು ಹಾಕಿದ್ದೀವಿ. ಅದನ್ನ ಡೌನ್ಲೋಡ್ ಮಾಡಿ ನೋಡಿ. ಡೌನ್ಲೋಡ್ ಮಾಡಿ ನೋಡಿದ್ರೆ 100% ನಿಮ್ಗೆ ಅರ್ಥ ಆಗುತ್ತೆ. ಅವಾಗ್ಲೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ನಮಗೆ ನೀವು ರೀಚ್ ಔಟ್ ಆಗ್ಬೋದು. ಹೇಗೆ ರೀಚ್ ಔಟ್ ಆಗೋದು? ಇನ್ಸ್ಟಾಗ್ರಾಮಲ್ಲಿ ರೀಚ್ ಔಟ್ ಆಗ್ಬೋದು, ವಾಟ್ಸಾಪಲ್ಲಿ ರೀಚ್ ಔಟ್ ಆಗ್ಬೋದು, ಟೆಲಿಗ್ರಾಮ್ ಹಾಗೂ ಇದೇ ಯೂಟ್ಯೂಬ್ ವಿಡಿಯೋಯಿನ ಕಾಮೆಂಟ್ಸ್ ಅಲ್ಲಿ ನೀವು ನಿಮ್ಮ ಡೌಟ್ಗಳನ್ನ ಹಾಕ್ಬೋದು. ಆ ಡೌಟಿಗೆ ನಮ್ಮ ತಂಡ ಮತ್ತೆ ನಾನು ರಿಪ್ಲೈ ಮಾಡ್ತೀನಿ. ಕ್ಲಿಯರ್? ಓಕೆ, ಸೊ 156 ನಾವು ಯಾವ ತರ ಬರಿಬೇಕು? ಕೆಳಗಿನ ಪ್ರತಿ ಸಂಖ್ಯೆ ಅದರ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ಬರೆಯಬೇಕು. ಅಂದ್ರೆ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ನ ಬರಿಬೇಕು. ಯಾವ್ದಕ್ಕೆ? 156ಕ್ಕೆ. ಇವಾಗ 156ಗೆ ಹೇಗೆ ಬರೆಯೋದು? ಇಲ್ಲಿ ನೋಡಿ, 156 ಪ್ರೈಮ್ಸ್ ಬರಿಬೇಕಲ್ವಾ? ಸೊ ಯಾವ ನಂಬರ್ನ ತಗೊಳ್ಳೋಣ? ಇಲ್ಲಿ 2ನೇ ತಗೋಬೇಕು. ಯಾಕೆ 2ನ್ನ ತಗೋಬೇಕು? ಅದೇ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ದ ಲೀಸ್ಟ್ ಪ್ರೈಮ್ ನಂಬರ್ ಇಸ್ 2. ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ಗೊತ್ತಿದೆಯಲ್ವಾ? ಫೈನ್. ಯಾಕೆ? ಈ ಬಿಡಿ ಸ್ಥಳದಲ್ಲಿ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಸಮ ಸಂಖ್ಯೆ ಇದೆ, ಅಂದ್ರೆ ಈವನ್ ನಂಬರ್ ಇದೆ, ರೈಟ್? ಸೊ 2 ತಗೊಳ್ಳೋಣ. 2 7s 14, 2 8s, ಅದೇ ತರ 2 3 6, 2 9 38. ಇವಾಗ ನೋಡಿ 39 ಬಂದಿದೆ. 39 2ರಲ್ಲಿ ಭಾಗಾಕಾರ ಆಗತ್ತಾ? ಆಗೋದಿಲ್ಲ. ಯಾವ್ದ್ರಲ್ಲಿ ಭಾಗಾಕಾರ ಆಗತ್ತೆ ಗೊತ್ತಾ ನಿಮ್ಗೆ? ಆಡ್ ಮಾಡಿ ಇವೆರಡೂನು. 9 + 3 ಎಷ್ಟು? 12. 12 3ರಿಂದ ಭಾಗಾಕಾರ ಆಗತ್ತಾ? ಆಗತ್ತೆ. ಹಾಗಾದ್ರೆ 39 ಕೂಡ 3ರಿಂದ ಭಾಗಾಕಾರ ಆಗತ್ತೆ. ನೋಡಿ, 3 1 3, 3 3 ಎಷ್ಟು? 9. ಸೊ 13 ಬಂತು. 13 ಯಾವ್ದಾದ್ರು ನಂಬರಿಂದ ಭಾಗಾಕಾರ ಆಗತ್ತಾ? ಆಗೋದಿಲ್ಲ. ನೋಡಿ, 3 + 1 4. 4 ಡಿವಿಸಿಬಲ್ ಈಸ್ ನಾಟ್ ಡಿವಿಸಿಬಲ್ ಬೈ 3. ಅಂದ್ರೆ 4. 3 + 1 4. 4 3ರಿಂದ ಭಾಗಾಕಾರ ಆಗೋದಿಲ್ಲ. ಸೊ ಇದು ಕೂಡ 3ರಿಂದ ಭಾಗಾಕಾರ ಆಗಲ್ಲ. 2ರಿಂದ ಭಾಗಾಕಾರ ಆಗತ್ತಾ? ಇಲ್ಲಿ ಬಿಡಿ ಸ್ಥಳದಲ್ಲಿ ಸಮ ಸಂಖ್ಯೆ ಇಲ್ಲ, ಬೆಸೆ ಸಂಖ್ಯೆ ಇದೆ. ಸೊ 2ರಿಂದ ಭಾಗಾಕಾರ ಆಗೋದಿಲ್ಲ. ಹಾಗಾಗಿ ಬೇರೆ ಯಾವ ಸಂಖ್ಯೆನ ತಗೋಬಹುದು ನಾವೀಗ? 13ಅನ್ನೇ ತಗೋಬೇಕು. ಯಾಕಂದ್ರೆ 13 ಒಂದು ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು? ಅವಿಭಾಜ್ಯ ಸಂಖ್ಯೆಗಳಂದ್ರೆ ಆ ಸಂಖ್ಯೆಗಳನ್ನ 1 ಮತ್ತು ಆ ಸಂಖ್ಯೆಯೇ ಭಾಗಾಕಾರ ಮಾಡೋದಕ್ಕೆ ಸಾಧ್ಯ. ಎಕ್ಸಾಂಪಲ್ 13. 13 ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ ನೀವು ಹೇಳಿ? 2 6 12, 2 7 14. 13 ಬರ್ತಾ ಇದೆಯಾ? ಇಲ್ಲ. 3ರ ಮಗ್ಗಿಯಲ್ಲಿ ಬರುತ್ತಾ? 3 ಟೇಬಲ್ಸ್ ಅಲ್ಲಿ ಬರುತ್ತಾ? 3 ಟೇಬಲ್ಸ್ ಅಲ್ಲಿ ಬರಲ್ಲ. ಹೇಗೆ ಗೊತ್ತಾಯ್ತು? ಆಡ್ ಮಾಡಿ ಇದನ್ನು. 3 + 1 4. 4 ಡಿವಿಸಿಬಲ್ ಬೈ 3ನಾ? ಇಲ್ಲ. ಸೊ 2ರಲ್ಲೂ ಆಗ್ತಿಲ್ಲ, 3ರಲ್ಲೂ ಆಗ್ತಿಲ್ಲ. 4ರಲ್ಲಿ ಆಗತ್ತಾ? 4ರಲ್ಲೂ ಆಗಲ್ಲ. 4ರ ಡಿವಿಸಿಬಿಲಿಟಿ ರೂಲ್ ಹಾಕಿ ಆಗಲ್ಲ. 5ರಲ್ಲಿ ಆಗತ್ತಾ? 5ರಲ್ಲೂ ಆಗಲ್ಲ. 6ರಲ್ಲಿ ಆಗಲ್ಲ. 7 8 9 10 ಯಾವ್ದ್ರಲ್ಲೂ ಆಗಲ್ಲ. ಸೊ ಆವಾಗ ಏನ್ ಮಾಡ್ಬೇಕು? 13ಅನ್ನೇ ತಗೋಬೇಕು. 13 1 13. ಸೊ ಯಾವಾಗ ಇಲ್ಲಿ 1 ಬರುತ್ತೋ ಅವಾಗ ಸ್ಟಾಪ್ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು? 156 = 2 × 2 × 3 × 13. ಕರೆಕ್ಟ್? ಮತ್ತೆ ಇದನ್ನ ಯಾವ ತರ ಬರಿಬಹುದು? ಮತ್ತೆ 2² × 3 × 13. ಇದು ನಮ್ಮ 156 ಸಂಖ್ಯೆಯ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧ ಅಂತ ಬರಿಬಹುದು. ಸೊ ಇದು ಬಂದ್ಬಿಟ್ಟು 156ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ಬೋದು. ಓಕೆ, ಮಿಕ್ಕಿದನ್ನ ನೀವೇ ಟ್ರೈ ಬಂದಿಲ್ಲ ಅಥವಾ ಅರ್ಥ ಆಗ್ತಿಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಭ್ಯಾಸ 1.1ರಲ್ಲಿ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಾಸ ಅ ಮತ್ತು ಮಾಸ ಅ ಗಳನ್ನು ಕಂಡುಹಿಡಿದು
ಲಾಸ ಆ ಇಂಟು ಮಾಸ ಆ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕಿದ್ರಲ್ಲಿ, ಫೈಂಡ್ ದ LCM and HCF of the following numbers and verify that LCM into HCF is equal to product of two numbers. ಇದನ್ನ ನಾವು ವೆರಿಫೈ ಮಾಡಬೇಕು. ಓಕೆ, ಸೊ ಈ ಮೂರು ಪ್ರಶ್ನೆಗಳಿದಾವೆ. ನಾನು ಮೊದಲನೇ ಪ್ರಶ್ನೆನ ತಗೋತೀನಿ, ಯಾವ ರೀತಿ ಮಾಡೋದು ಅಂತ ನೋಡಿ. ಸೊ ಲಾಸ ಆ ಮತ್ತು ಮಾಸ ಆನ ಕಂಡುಹಿಡಿಬೇಕು ಮೊದಲನೆಯ ಪ್ರಶ್ನೆಗೆ. ಸೊ ಇಲ್ಲಿ ಎರಡು ನಂಬರ್ಗಳನ್ನ ಕೊಟ್ಟಿದ್ದಾರಲ್ವಾ, ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಂಬರ್ 1 ಅಂತ ಬರೆದ್ಬಿಟ್ಟು ಸೊಲ್ಯೂಷನ್ ಅಂತ ಬರೀರಿ, ಅಥವಾ ಉತ್ತರ ಅಥವಾ ಪರಿಹಾರ ಅಂತ ಬರೆದು ಮೊದಲನೇಗೆ ಯಾವ ಥರ ಸ್ಟಾರ್ಟ್ ಮಾಡ್ಬೇಕಂದ್ರೆ A is equal to 26, B is equal to 91. ಆಯ್ತಾ, ಇದು ಎರಡು ಪೂರ್ಣಾಂಕಗಳು, ಎರಡು ನಂಬರ್ಸ್ ನೋಡಿ ಇಲ್ಲಿ. ಆ ಎರಡು ಪೂರ್ಣಾಂಕ, ಆ ಎರಡು ಸಂಖ್ಯೆಗಳ ಗುಣಲಬ್ಧ, ಎರಡು ಸಂಖ್ಯೆಗಳಲ್ವಾ, ಎರಡು ಸಂಖ್ಯೆಗಳನ್ನ ನಾವು A ಮತ್ತು B ಅಂತ ತಗೊಂಡಿದ್ದೀವಿ. ರೈಟ್, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್, ಆ ಟೂ ನಂಬರ್ಸ್ನ ನಾವು A ಮತ್ತು B ಅಂತ ತಗೊಂಡಿದ್ದೀವಿ. ಕರೆಕ್ಟ್. ಇವಾಗ ಇವೆರಡು ನಂಬರ್ಗಳ LCM ಅಂದ್ರೆ ಲಾಸಾಹ ಮತ್ತು HCF ಅಂದ್ರೆ ಮಾಸಾಹನ ಕಂಡುಹಿಡಬೇಕು. ಸೊ LCM ಯಾವ ರೀತಿ ಕಂಡುಹಿಡಿದು, ಮೊದಲನೇದಾಗಿ LCM ನ ಕಂಡುಹಿಡಿಯೋಣ ನೋಡಿ. LCM ಆಫ್ A, B ಅಂದ್ರೆ ಯಾವ ತರ ಬರೀಬೇಕಿದನ್ನ, LCM ಅಥವಾ ಲಾ ಸಾ ಆ ಆಫ್ 26, 91. ಇಲ್ಲಿ ಆನ್ಸರ್ ಬರೀಬೇಕು LCM ಎಷ್ಟು ಅಂತ. ಈ ಆನ್ಸರ್ ಬರೆಯೋದಕ್ಕೆ LCM ಮಾಡ್ಬೇಕಲ್ವಾ, LCM ಇಲ್ಲಿ ಮಾಡಿ. ಈಗ ನೋಡಿ 26, 91. ಇವಾಗ 26 2ರಿಂದ ಭಾಗಾಕಾರ ಆಗುತ್ತೆ, ಬಟ್ 91 2ರಿಂದ ಆಗತ್ತಾ? ಇಲ್ಲ. ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ ಬೆಸೆ ಸಂಖ್ಯೆ ಇದೆ, ಅಂದ್ರೆ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಆಡ್ ನಂಬರ್ ಇದೆ. ಸೊ ಆದ್ರಿಂದ ಇದು 2 ಇಂದ ಡಿವೈಡ್ ಆಗೋದಿಲ್ಲ. ರೈಟ್. ಸೊ ಮತ್ತೆ ನೀವೆಲ್ಲ 10ನೇ ತರಗತಿಯಲ್ಲಿ ಇದ್ದೀರಾ, ನಿಮ್ಗೆ ಅಟ್ಲೀಸ್ಟ್ 20ರವರೆಗೂ ಮಗ್ಗಿ ಬರಬೇಕು. ಓಕೆ, 20ರವರೆಗೂ ಮಗ್ಗಿ ನಿಮಗೆ ಬಯಾಟಾಕ್ ಬಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ, ಇವಾಗ ನೋಡಿ 26, 91 ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ಕೇಳಿದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ. ಇದು 2ರಿಂದ ಭಾಗಾಕಾರ ಆಗುತ್ತೆ, ಅದು 2ರಿಂದ ಭಾಗಾಕಾರ ಆಗಲ್ಲ. 9 + 1 10, ಇದು 3ರಿಂದ ಭಾಗಾಕಾರ ಆಗಲ್ಲ, ಬಟ್ ಇದು 3ರಿಂದ ಭಾಗಾಕಾರ ಆಗುತ್ತೆ. ರೈಟ್. ಸೊ ಯಾವ ಸಂಖ್ಯೆಯಿಂದ ಮಾಡಬೇಕು, ಸಿಂಪಲ್ 13. ಕರೆಕ್ಟ್. 13 1 13, 13 2 26, 13 7 ಎಷ್ಟು ಬರುತ್ತೆ, 13 7 91. ಕರೆಕ್ಟ್. ಸೊ ನೆಕ್ಸ್ಟ್ 2 1 2, 7ನ ಹಾಗೆ ಬರೆದ್ಬಿಡಿ, ಅದ್ರ ಜೊತೆಗೆ ಮತ್ತೆ 7ನ ತಗೊಳ್ಳಿ, 1 ಹಾಗೂ 1. ಸೊ ನಮ್ಮ ಲಾಸ ಏನಾಗುತ್ತೆ, ಇದರ ಗುಣಲಬ್ಧ. ಸೊ 13 2s are 26, 26 into 7, 26 into 7 ಏನಾಗುತ್ತೆ, 7 6s are 42, 4 ಇಲ್ಲಿ ಬರುತ್ತೆ, 7 2s are 14 + 4 18. ಸೊ 188, 182 ಏನಿದು 26 ಹಾಗೂ 91ರ ಲಾಸ ಅಥವಾ LCM. ರೈಟ್. ಇದೇ ರೀತಿ HCF ನ ಕೂಡ ಕಂಡುಹಿಡಿಯಬೇಕು. HCF ಯಾವ ರೀತಿ ಬರೆಯೋದು, HCF ಅಥವಾ ಮಾಸ ಆಫ್ 26, 91. ಮಾಸ ಯಾವ ರೀತಿ ಕಂಡುಹಿಡಿಯೋದು ಅದು ಕೂಡ ಹೇಳ್ಕೊಟ್ಟಿದ್ದೇನೆ ನೋಡಿ. 26, 91 ಈ ರೀತಿ ಬಡ್ಕೊಳ್ಳಿ. ಇವೆರಡು ನಂಬರ್ ಒಂದೇ ಒಂದು ಸಂಖ್ಯೆಯಿಂದ ಭಾಗಾಕಾರ ಆಗಬೇಕು. ಯಾವುದದು, 13. 13 2 26, 13 7 91. ಮತ್ತೆ ಇವೆರಡು ನಂಬರು ಒಂದೇ ನಂಬರಿಂದ ಭಾಗಾಕಾರ ಆಗಬೇಕು, ಒಂದನ್ನ ಬಿಟ್ಟು ಬೇರೆ ಯಾವ್ದಾರ ಮಗ್ಗಿ, ಯಾವ್ದಾರ ಸಂಖ್ಯೆಯ ಮಗ್ಗಿಗಳಲ್ಲಿ 2 ಮತ್ತು 7 ಬರುತ್ತಾ, ಬರೋಲ್ಲ. ಸೊ ಇಲ್ಲಿಗೆ ಸ್ಟಾಪ್. ನಮ್ಮ ಮಾಸ ಏನೈತಿಲ್ಲಿ, ನಮ್ಮ ಮಾಸಾಹ 13. ಕ್ಲಿಯರ್. ಓಕೆ. ಸೊ ಲಾಸಹ ಸಿಕ್ತು, ಮಾಸಹ ಸಿಕ್ತು. ಲಾಸಹ ಎಷ್ಟು, 182, ಮಾಸಹ ಎಷ್ಟು, 13. ಇವಾಗ ನಮ್ಗೆ ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲಿ ನೋಡಿ, LCM into HCF is equal to product of two numbers, ಲಾಸಾ ಆ ಇಂಟು ಮಾಸಾ ಆ is equal to ಎರಡು ಸಂಖ್ಯೆಗಳ ಗುಣಲಬ್ಧ ಅಂತ ತಾಳೆ ನೋಡಿ ಅಂತ ಹೇಳಿದ್ದಾರೆ. ಸೊ ಲಾಸಾಯಿನ ಜಾಗದಲ್ಲಿ ನಾವು 182 ಇಂಟು ಮಾಸಾಯಿನ ಜಾಗದಲ್ಲಿ ನಾವೇನು ಬರಿಬೇಕು, 13 is equal to ಆ ಎರಡು ಸಂಖ್ಯೆಗಳ ಗುಣಲಬ್ಧ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಯಾವುದು, A ಮತ್ತೆ B, 26 ಇಂಟು 91 ಅಷ್ಟೇ. ಕ್ಲಿಯರ್. ಸೊ 182 ಇಂಟು 13 ಇದನ್ನ ಮಾಡಿ ಇವಾಗ ನೋಡೋಣ. 182 ಇಂಟು 13 ಏನು ಬರುತ್ತೆ, 3 2s are 6, 8 3s are 24, 3 1s are 3 + 2 is 5. ಇದು 2 8 1. ಸೊ ಇದು 6 6 13 2 2 3 6 6. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಬರ್ತಿದೆ ನಮಗೆ, 2 3 6 6. ಸೊ 26 ಇಂಟು 91 ಇದು ಕೂಡ ಮಾಡಿ ಇಲ್ಲಿ, 26 ಇಂಟು 91. 1 6 6, 1 2 2, 9 6 54, 5 ಕ್ಯಾರಿ ಮಾಡಿ, 5 2 18, 18 + 5 23. ನೋಡಿ ಅದೇ ಬಂತ, 6 6 3 2, 2 3 6 6, 2 3 6 6. ಸೊ ಹಾಗಾಗಿ ವೆರಿಫೈಡ್, ತಾಳೆ ನೋಡಿ ಆಗಿದೆ ಅಂತ ಬರೆದು ಬಿಟ್ರೆ ಇಲ್ಲಿಗೆ ನಿಮ್ಮ ಪ್ರಶ್ನೆ ಮುಕ್ತಾಯ. ಸೊ ಈ ಪ್ರಶ್ನೆಯಲ್ಲಿ ಏನು ತುಂಬ ಇಂಪಾರ್ಟೆಂಟ್ ಅಂದರೆ, ಕೊಟ್ಟಿರೋ ಪ್ರಶ್ನೆನ A B ಅಂತ ಈ ಥರ ಬರ್ಕೋಬೇಕು, ಎರಡು ಸಂಖ್ಯೆಗಳನ್ನ, ಅವೆರಡು ಸಂಖ್ಯೆಗಳನ್ನ ಲಾಸ ಈ ಥರ ಕಂಡಿಡಿರಿ, ಮಾಸ ಈ ಥರ ಕಂಡಿಡಿರಿ, ಮತ್ತೆ ಕೊನೆದಾಗಿ ಈ ಥರ ತೋರಿಸ್ಬಿಟ್ಟು ಬರೆದ್ಬಿಟ್ಟು ಕೊನೆದಾಗಿ ಏನು ಬರೀಬೇಕು, ತಾಳೆ. ಹಾಗಾಗಿ ತಾಳೆ ನೋಡಿ ಆಗಿದೆ, ಹೆನ್ಸ್ ವೆರಿಫೈಡ್ ಅಂತ ಬರೆದ್ಬಿಟ್ರೆ ಈ ಪ್ರಶ್ನೆಯ ಸಮಾಪ್ತಿ.
ರೈಟ್. ಸೊ 3 ಪ್ರಶ್ನೆಗಳಿದಾವೆ. ನಾವು ಮೊದಲನೇ ಪ್ರಶ್ನೆ ಮಾಡಿದ್ದೀನಿ, ಇವೆರಡು ಪ್ರಶ್ನೆಗಳನ್ನ ನೀವು ಟ್ರೈ ಮಾಡ್ಬೋದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ ನೋಡೋಣ ಏನಿದೆ ಅಂತ. ನೋಡಿ 3ನೇ ಪ್ರಶ್ನೆ ಏನಿದೆ. ಓಕೆ, 3ನೇ ಪ್ರಶ್ನೆನ ನಾವು ತಗೊಂಡಿಲ್ಲ, ಅದನ್ನ ನೀವು ಟ್ರೈ ಮಾಡ್ಬೋದು. 4ನೇ ಪ್ರಶ್ನೆಗೆ ಹೋಗಿದ್ದೀವಿ. 4ನೇ ಪ್ರಶ್ನೆ ಏನಿದೆ ನೋಡಿ. 306 657ರ ಮಾಸ 9, ಆದರೆ ಅವುಗಳ ಲಾಸವನ್ನು ಕಂಡುಹಿಡಿಯಿರಿ. ಏನಂತ ಹೇಳ್ತಾ ಇದ್ದಾರೆ? ಗಿವನ್ ದಟ್ HCF is 306, 657 is equal to 9, find LCM of 306 and 657. ಸೊ ಮಕ್ಕಳ ಇಲ್ಲಿ 1ನೇ ಪ್ರಶ್ನೆ ಸಾಲ್ವ್ ಮಾಡಿದ್ವಿ, 2ನೇ ಪ್ರಶ್ನೆ ಸಾಲ್ವ್ ಮಾಡಿದ್ವಿ, 3ನೇ ಪ್ರಶ್ನೆ ನಾವು ಬಿಟ್ಬಿಟ್ಟಿದ್ವಿ, ಡೈರೆಕ್ಟಾಗಿ 4ನೇ ಪ್ರಶ್ನೆಗೆ ಬಂದಿದ್ವಿ. ಹಾಗಂದ್ರೆ ಏನು? 3ನೇ ಪ್ರಶ್ನೆ ನಾವು ಬೇಕಂತ ಸಾಲ್ವ್ ಮಾಡಿಲ್ಲ ಅಂತ ಆ ಥರ ಏನೂ ಇಲ್ಲ. ಓಕೆ, ಸೊ ನಾವು ಏನನ್ನ ಓದಿದೀವೋ, ಏನು ರಿಪೀಟ್ ಆಗ್ತಾ ಇದೆಯೋ ಆ ಪ್ರಶ್ನೆಗಳನ್ನ ಬಿಟ್ಬಿಟ್ಟಿರ್ತೀವಿ. ಓಕೆ, ತುಂಬಾ ಇಂಪಾರ್ಟೆಂಟ್ ಇರೋ ಪ್ರಶ್ನೆಗಳನ್ನ ಮಾತ್ರ ನಾವಿಲ್ಲಿ ಸಾಲ್ವ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಅಭ್ಯಾಸದಲ್ಲಿ ಈಗ 10 ಪ್ರಶ್ನೆಗಳಿದಾವೆ ಅನ್ಕೊಳ್ಳಿ. ಇದರಲ್ಲಿ ಮೊದಲ 4 ಪ್ರಶ್ನೆಗಳು ಒಂದೇ ರೀತಿಯಲ್ಲಿದ್ದಾವೆ, ಒಂದೇ ಸಿದ್ಧಾಂತನ ಯೂಸ್ ಮಾಡ್ತಿದ್ವಿ ಮೊದಲ 4 ಪ್ರಶ್ನೆಗಳಿಗೆ. ಸೊ ಈ 4 ಪ್ರಶ್ನೆನ ನಾವು ಸಾಲ್ವ್ ಮಾಡೋದಿಲ್ಲ. ಓಕೆ, ಈ 4 ಪ್ರಶ್ನೆಯಲ್ಲಿ 1 ಅಥವಾ 2ನ ಸಾಲ್ವ್ ಮಾಡ್ತೀವಿ. ಹಾಗಾದ್ರೆ ಇನ್ನೂ 2 ಪ್ರಶ್ನೆಗಳಿಗೆ ನೀವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ PDF ಇರ್ತವೆ. ರೈಟ್, ಆ PDF ನ ಡೌನ್ಲೋಡ್ ಮಾಡಿ. ಕನ್ನಡ ಮೀಡಿಯಂ ಹುಡುಗರಿಗೆ ಬೇರೆ PDF ಇದೆ, ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ ಬೇರೆ PDF ಇದೆ. ಆ PDF ಡೌನ್ಲೋಡ್ ಮಾಡ್ಕೊಂಡು ನೋಡಾದ್ಮೇಲೆ ನೀವೇನ್ ಮಾಡ್ಬೋದು, ಅದನ್ನ ನೋಡಿದ್ಮೇಲೆ ಅರ್ಥ ಮಾಡ್ಕೊಂಡು ಆ ಥರ ಸಾಲ್ವ್ ಮಾಡ್ಬೋದು. ಆ PDF ಡೌನ್ಲೋಡ್ ಮಾಡಿ ನೋಡಿ ಅರ್ಥ ಆಗ್ತಾ ಇಲ್ಲ ಅಂದಾಗ ನೀವು ನಮ್ಮನ್ನ ರೀಚ್ ಔಟ್ ಆಗ್ಬೋದು. ಕರೆಕ್ಟ್. ಯಾವ ರೀತಿ? ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ವಾಟ್ಸಪ್ ಹಾಗೂ ಯೂಟ್ಯೂಬ್. ಇದೇ ಯೂಟ್ಯೂಬಿನ ಕಮೆಂಟ್ಸ್ ಅಲ್ಲಿ ನಿಮ್ಮ ಡೌಟ್ಗಳನ್ನ, ನಿಮ್ಮ ಪ್ರಶ್ನೆಗಳನ್ನ ಹಾಕಿದ್ರೆ ನಮ್ಮ ತಂಡ ಅಥವಾ ನಾವು ನಿಜವಾಗ್ಲೂ ಅದಕ್ಕೆ ರಿಪ್ಲೈ ಅಥವಾ ರೆಸ್ಪಾಂಡ್ನ ಮಾಡ್ತೀವಿ. ಓಕೆ, ಸೊ 4ನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೋಡಿ ಏನ್ ಮಾಡ್ಬೇಕು ಇವಾಗ. 306 657ಗೆ ನಾವು ಈಗ ಲಾಸ ಕಂಡಿಡ್ಕೊಂಡು ಕುತ್ಕೊಳ್ಳೋದು ಬೇಡ. ಏನ್ ಮಾಡೋಣ? ಸೂತ್ರನ ಉಪಯೋಗಿಸೋಣ. ಏನಿದೆ ಸೂತ್ರ? LCM into HCF is equal to A into B. ಲಾಸ A into ಮಾಸ A is equal to A into B. ಕರೆಕ್ಟಾ? ಇವಾಗ ಇಲ್ಲಿ ನೋಡಿ, ಗಿವನ್ ದಟ್ HCF of 306 657 is 9, ಅಂದ್ರೆ HCF ನ ಜಾಗದಲ್ಲಿ ನಾನು 9 ಅಂತ ಬರೆದೆ. ಫೈಂಡ್ LCM. LCM ನ ಕಂಡುಹಿಡಿಬೇಕಂದ್ರೆ ಲಾಸ ಕಂಡುಹಿಡಿಬೇಕು. ಸೊ LCM ಜಾಗದಲ್ಲಿ LCM ಅಂತ ಬರಿ, ಅಂದ್ರೆ ಲಾಸ, ವಿಚ್ ಇಸ್ ಈಕ್ವಲ್ ಟು A ಅಂದ್ರೆ ಏನು? 306, B ಅಂದ್ರೆ ಏನು? 657. ಅಷ್ಟೇ. ಇವಾಗ ಲಾಸ ಕಂಡುಹಿಡಿಬೇಕಂದ್ರೆ ಏನು? ಲಾಸನ ಅಲ್ಲೇ ಬಿಟ್ಬಿಡಿ, 9ನ್ನ ಈ ಕಡೆ ಕಳಿಸಿ. ಸೊ LCM ವಿಲ್ ಬಿ ಈಕ್ವಲ್ ಟು 306 into 657 divided by 9. ಅಷ್ಟೇ. ಓಕೆ, ಸೊ ಇವಾಗ 9 ಕೆಳಗಡೆ ಇದೆ, ಭಾಗಾಕಾರ ಮಾಡ್ಬೇಕು ನಾವು. ಯಾವ್ದನ್ನ ಭಾಗಾಕಾರ ಮಾಡೋಣ? ಇದನ್ನ ಮಾಡೋಣ, ಇದನ್ನ ಮಾಡೋಣ. 2 ಯಾವ್ದು ಬೇಕಾದ್ರೆ ಮಾಡ್ಬೋದು. ನೋಡಿ, 3 + 0 3, 3 + 6 9. 9 9ರಿಂದ ಭಾಗಾಕಾರ ಆಗತ್ತಾ? ಆಗುತ್ತೆ. ಹಾಗಾದರೆ 306 ಕೂಡ 9ರಿಂದ ಭಾಗಾಕಾರ ಆಗುತ್ತೆ. ಇದು 9ರ ವಿಭಜನೆಯ ನಿಯಮ. ಓದಿದೀವಲ್ವಾ? ಅದೇ ರೀತಿ ಇಲ್ಲಿ ನೋಡಿ, 6 + 5 11, 11 + 7 18, 18 9ರಿಂದ ಭಾಗಾಕಾರ ಆಗತ್ತಾ? ಆಗುತ್ತೆ. ಹಾಗಾದರೆ 657 ಕೂಡ 9ರಿಂದ ಭಾಗಾಕಾರ ಆಗುತ್ತೆ. ನೋಡಿ ಯಾವ ರೀತಿ ಮಾಡೋದು. 9 1 9, 9 ಎಷ್ಟಲಿ? 9 3 27, 9 3 27, 30ರಲ್ಲಿ 27 ಹೋದ್ರೆ ಎಷ್ಟು? 3. ಇಲ್ಲಿ ಎಷ್ಟಿದೆ? 6, 3 6 36. ಸೊ 9 4 36 ಅಷ್ಟೇ. ಸೊ ಇವಾಗ ಏನ್ ಮಾಡ್ಬೇಕು? 657 ಮತ್ತೆ 34ನ ಗುಣಾಕಾರ ಮಾಡಬೇಕು, ಗುಣಿಸ್ಬೇಕು. ಸೊ ಗುಣಾಕಾರ ಎಲ್ಲಿ ಮಾಡೋಣ ನೋಡಿ. 657 into 34, 7 4s are 28, 5 4s are 22 ಆಗುತ್ತೆ. ಸೊ 2 2, 4 6 are 24, 26 ಆಗುತ್ತೆ. ಕರೆಕ್ಟ್. ಇಂಟು 7 3s are 21, 5 3s are 15, 17 ಆಗುತ್ತೆ. 6 3s are 18 + 1 19 ಆಗುತ್ತೆ. ಸೊ ಇದು 8 3 13 3 2. ಸೊ ಲಾಸ ಅಥವಾ LCM ಏನಾಗುತ್ತೆ? LCM ಆಫ್ 306, 657 is equal to ಎಷ್ಟು ಬರ್ತಾ ಇದೆ? 23,338. ಇದು ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಅರ್ಥ ಆಯ್ತಾ ಯಾವ ರೀತಿ ಮಾಡಬೇಕು ಅಂತ? ಓಕೆ, ಸೂತ್ರನ ಉಪಯೋಗಿಸಿದ್ದೀವಿ, ಇದೇ ಸೂತ್ರ. ಓಕೆ, ಇದಕ್ಕೆ ಮತ್ತೆ LCM ನ ಕಂಡಿಡ್ಕೊಂಡು ಕುತ್ಕೊಳ್ಳೋಕೆ ಹೋಗ್ಬೇಡಿ, ಲೇಟ್ ಆಗುತ್ತೆ. ಈ ತರ ಮಾಡಿದ್ರೆ ಈಸಿಯಾಗಿ ಹೋಗ್ಬಿಡುತ್ತೆ. ಆಲ್ ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ ಏನಿದೆ ನೋಡಿ. n ದ ಯಾವುದೇ ಬೆಲೆಗೆ 6 to the power of n, 6ರ ವರ್ಗ n, ಇದು 0ಯಿಂದ ಕೊನೆಗೊಳ್ಳಬಹುದೇ? 0ಯಿಂದ ಕೊನೆಗೊಳ್ಳಬಹುದೇ? ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ
ಸಂಖ್ಯೆಯಾಗಿದೆ. ಎನ್ ಅಂದ್ರೆ ಏನು? ಒಂದು ಸ್ವಾಭಾವಿಕ ಸಂಖ್ಯೆ. ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು? ಒಂದರಿಂದ ಶುರುವಾಗುತ್ತೆ. ಎಲ್ಲಿಗೆ ಎಂಡ್ ಆಗುತ್ತೆ? ಇನ್ಫಿನೈಟ್. ಅದು ಗೊತ್ತೇ ಆಗಲ್ಲ ಎಲ್ಲಿ ಎಂಡ್ ಆಗುತ್ತೆ, ಹೋಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ನೋಡಿ, ಚೆಕ್ ವೆದರ್ 6 to the power of n can end with the digit 0 for any natural number n. ಇವಾಗ ನೋಡಿ 0 ಇಂದ ಎಂಡ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಅವರು, ಕರೆಕ್ಟಾ? ಇವಾಗ 10 ಅಂತ ತಗೊಳ್ಳೋಣ. 10 ಅಂತ ತಗೊಳ್ಳೋಣ. ಇದೇ ಅತಿ ಚಿಕ್ಕ ಸಂಖ್ಯೆ 0 ಇಂದ ಎಂಡ್ ಆಗ್ತಾ ಇರೋದು. ಇವಾಗ 10ರ ಅವಿಭಾಜ್ಯ ಸಂಖ್ಯೆಗಳೇನು? ಅವಿಭಾಜ್ಯ ಸಂಖ್ಯೆಗಳೇನು 10ರ? 5 ಮತ್ತು 2. 5 2 10, ಕರೆಕ್ಟಾ? 100ರ ಅವಿಭಾಜ್ಯ ಸಂಖ್ಯೆಗಳು ಏನು? ಅವಿಭಾಜ್ಯ ಗುಣಲಬ್ಧ ಸಂಖ್ಯೆಗಳು ಏನಾಗುತ್ತೆ? 5 2 10 ನೋಡಿ, 5 × 2 10, ಮತ್ತೆ 10 10 100 ಅಲ್ವಾ? ಇಂಟು 5 ಇಂಟು 2, ಕರೆಕ್ಟ್? ಇವಾಗ 1000 ಅಂತ ತಗೊಳ್ಳೋಣ. ಇದು ಕೂಡ 0 ಇಂದ ಎಂಡ್ ಆಗ್ತಿದೆ, 0 ಇಂದ ಎಂಡ್ ಆಗ್ತಿದೆ, 0 ಇಂದ ಎಂಡ್ ಆಗ್ತಿದೆ. ಇದೇನಾಗುತ್ತೆ? 100 × 10 ಏನಾಗುತ್ತೆ? 1000 ಆಗುತ್ತೆ. ಅಂದ್ರೆ ಇದನ್ನ ಯಾವ ರೀತಿ ಬರೀಬಹುದು? 5 × 2 ಇಂಟು 5 × 2 ಇಂಟು 5 × 2. ಸೊ ಇದನ್ನ 5 × 2 ಅಂತಾನೆ ಬರೀಬಹುದು. ಇದನ್ನ 5 ಸ್ಕ್ವೇರ್ ಇಂಟು 2 ಸ್ಕ್ವೇರ್, ಇದನ್ನ 5 ಕ್ಯೂಬ್ ಇಂಟು 2 ಕ್ಯೂಬ್, ಕರೆಕ್ಟ್? ಸೊ ಯಾವುದೇ ಒಂದು ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆಗಳಲ್ಲಿ 5 ಮತ್ತು 2 ಬಂದರೆ ಮಾತ್ರ 0 ಇಂದ ಎಂಡ್ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಒಂದು ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆಗಳು 5 ಮತ್ತು 2 ಇದ್ರೆ ಮಾತ್ರ ಆ ಸಂಖ್ಯೆ 0 ಇಂದ ಕೊನೆಗೊಳ್ಳುತ್ತದೆ, 0 ಇಂದ 0 ಇಂದ ಎಂಡ್ ಆಗುತ್ತೆ. ಆದರೆ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? 6ರ ವರ್ಗ n. 6ರ ವರ್ಗ, 6ರ ಅವಿಭಾಜ್ಯ ಸಂಖ್ಯೆಗಳು ಏನು? 2 ಮತ್ತು 3, ಕರೆಕ್ಟಾ? 2 3 ಎಷ್ಟು? 6. ಸೊ 6 to the power of n ಅಂತ ಕೊಟ್ಟಿದ್ದಾರೆ n. ಇಲ್ಲಿ ನೋಡಿ 2 ಇದೆ, ಇಲ್ಲೂ ಕೂಡ 2 ಇದೆ, 2 ಇದೆ, 2 ಇದೆ. ಓಕೆ, 2 ಇಲ್ಲೂ ಕೂಡ ಇದೆ, ಫೈನ್. ಬಟ್ 5 ಇದೆಯಾ? 5 ಇಲ್ಲ. ಏನಿದೆ ಇಲ್ಲಿ? 3 ಇದೆ. ಸೊ 3 ಇರುವ ಕಾರಣ ಏನಾಗುತ್ತೆ? 6 to the power of n. 6ಗೆ ನೀವು ಎನ್ನಿಗೆ ಯಾವುದೇ ನಂಬರ್ ಹಾಕಿ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡಿ, 6 to the power of 1 6, ಕರೆಕ್ಟಾ? 6 to the power of 2 ಇದೇನಾಗುತ್ತೆ? 6 6ಲಿ 36. ಅದೇ ರೀತಿ 6 to the power of 3 ಇದೇನಾಗುತ್ತೆ? 6 × 6 × 6 216, ಕರೆಕ್ಟಾ? ಇವಾಗ ಇಲ್ಲಿ ನೋಡಿ ಏನಂದ್ರೆ 6 × 6 36 ಅಂತ ಬರೀಬಹುದು. 36 × 6 6 6 ಏನು? 36. ಸೊ 36ನ 6 ಜೊತೆ ಗುಣಾಕಾರ ಮಾಡಿದಾಗ ಅದು 6 ಇಂದಾನೇ ಎಂಡ್ ಆಗುತ್ತೆ, ರೈಟ್? ಈಗ ಮುಂದಕ್ಕೆ ನೋಡಿ, 6 to the power of 4 ಏನೇನೋ ಬರುತ್ತೆ, ಕೊನೆಗೊಳ್ಳೋದು 6 ಇಂದ. 6 to the power of 5 ಏನೇನೋ ಬರುತ್ತೆ, ಕೊನೆಗೊಳ್ಳೋದು 6 ಇಂದ. 6 to the power of 374 ಏನೇನೋ ಬರುತ್ತೆ, ಕೊನೆಗೊಳ್ಳೋದು 6 ಇಂದಾನೆ. ಎನ್ ಅಂದ್ರೆ ಏನು? ಸ್ವಾಭಾವಿಕ ಸಂಖ್ಯೆ. ನೋಡಿ, 1 ಸ್ವಾಭಾವಿಕ, 2 ಸ್ವಾಭಾವಿಕ, 3 4 5 374. ಇಷ್ಟು ದೂರ ಹೋಗೋಕ್ಕಾಗಲ್ಲ, ಬಟ್ ಹಾಗೆ ಬರೀತಾರೆ ಅದನ್ನ. ಈ ಎನ್ ಸ್ವಾಭಾವಿಕ ಸಂಖ್ಯೆ ಆದಾಗ ಎನ್ನಿಗೆ ನೀವು ಯಾವುದೇ ವ್ಯಾಲ್ಯೂ ಹಾಕಿ 0 ಹಾಕೋಕ್ಕಾಗಲ್ಲ, ಯಾಕಂದ್ರೆ 0 ಬರೋದಲ್ಲಿ ಪೂರ್ಣ ಸಂಖ್ಯೆಗಳಲ್ಲಿ. ಇದು ಸ್ವಾಭಾವಿಕ ಸಂಖ್ಯೆ. ಸೊ ಎನ್ನಿಗೆ ನೀವು ಯಾವುದೇ ಸಂಖ್ಯೆ ಹಾಕಿ, ಯಾವುದೇ ಸ್ವಾಭಾವಿಕ ಸಂಖ್ಯೆ ಹಾಕಿ, ಅದು ಎಂಡ್ ಆಗೋದು 6ರಿಂದಲೇ. ಯಾಕೆ? ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಇದು 6 ಆಗಿದೆ, 6 6ಲಿ 36, 6 ಇಂದ ಎಂಡ್ ಆಗ್ತಿದೆ ನೋಡಿ. ಮತ್ತೆ 6 × 6 × 6 6 6ಲಿ 36, 6 6 ಗುಣಾಕಾರ ಮಾಡಿದಾಗ ನಮಗೆ 36 ಬರೋದು ಅಲ್ವಾ? 36 ಬರಬೇಕಾದ್ರೆ ಇದು ಎಂಡ್ ಆಗೋದು ಯಾವ್ದ್ರಿಂದ? 6 ಇಂದಾನೆ ಎಂಡ್ ಆಗುತ್ತೆ. ಸೊ ಆದ್ರಿಂದ ಎನ್ನು ಯಾವುದೇ ವ್ಯಾಲ್ಯೂ ಆಗಿದ್ರು ಎಂಡ್ ಆಗೋದು 6 ಇಂದಾನೆ. ಯಾವುದು? 6 to the power of n ಎಂಡ್ ಆಗೋದು 6 ಇಂದಾನೆ. ಇದು ಒಂದು ಉತ್ತರ. ಅಥವಾ ಈ ತರ ಕೂಡ ತೋರಿಸ್ಬೋದು. 10 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಏನಿದೆ? 5 2. ಸೊ 10 ಬರ್ಬೇಕಂದ್ರೆ 2 ಇರಬೇಕು, 5 ಇರಬೇಕು. ಬಟ್ 6ರ ಅವಿಭಾಜ್ಯ ಸಂಖ್ಯೆಗಳು ನೋಡಿದಾಗ 2 ಇದೆ, 3 ಇಲ್ಲ. ಸೊ ಹಾಗಾಗಿ 6 to the power of n ಯಾವಾಗಲೂ 0 ಇಂದ ಎಂಡ್ ಆಗಕ್ಕೆ ಚಾನ್ಸೇ ಇಲ್ಲ. ಅಷ್ಟೇ. ಓಕೆ, ಅರ್ಥ ಆಗಿದೆ ಅಲ್ವಾ? ಇದೇ ರೀತಿ ನಿಮ್ಮ ಎಕ್ಸಾಮಲ್ಲಿ ಬರೀಬೇಕು. ಈ ತರ ಆನ್ಸರ್ನ ಬರೆಯೋದಕ್ಕೆ ಹೋಗಬೇಡಿ. ಓಕೆ, ನಾನು ಇಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ನೋಡಿ, ಇದು ನಿಮ್ಮ ಅರ್ಥ ಮಾಡಿಸೋದಕ್ಕೆ ಮಾತ್ರ. ಓಕೆ, ಈ ರೀತಿ ನೀವು ಎಕ್ಸಾಮಲ್ಲಿ ಬರೆಯೋದಕ್ಕೆ ಹೋಗಬೇಡಿ. ಇದು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಮಾತ್ರ ನಾನು ಈ ರೀತಿ ಬರಿತಾ ಇದ್ದೀನಿ. ಎಕ್ಸಾಮಲ್ಲಿ ಹೇಗೆ ಬರಿಬೇಕು? ಕೆಳಗಡೆ PDF ಇದೆ, ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ನೋಡಿ. ಓಕೆ, ಆಲ್ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 7 × 11 × 13 + 13 ಮತ್ತು 7 × 6 × 5 × 4 × 3 × 2 × 1 + 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆ, ಏಕೆ? ವಿವರಿಸಿ. ಸಂಯುಕ್ತ ಸಂಖ್ಯೆಗಳಂದ್ರೆ ಏನು? ಏನು ಹೇಳಿ? ಸಂಯುಕ್ತ ಸಂಖ್ಯೆಗಳಂದ್ರೆ, ಸಂಯುಕ್ತ ಸಂಖ್ಯೆಗಳಂದ್ರೆ ಆ ಸಂಖ್ಯೆನ ಒಂದು ಮತ್ತೆ ಆ ಸಂಖ್ಯೆಯನ್ನ ಬಿಟ್ಟು ಬೇರೆ ಸಂಖ್ಯೆಗಳು ಅದನ್ನ ಭಾಗಿಸಬಹುದು, ರೈಟ್? ಇಲ್ಲಿ ನೋಡಿ,
Explain why 7 into 11 into 13 plus 13 and 7 into 6 into 5 into 4 into 3 into 2 into 1 plus 5 are composite numbers. Composite numbers ಅಂದ್ರೆ ಏನು ಹೇಳಿ? ಏನು composite numbers ಅಂದ್ರೆ? Composite numbers are the numbers. ಇವು ನಂಬರ್ಗಳು. ಯಾವ ರೀತಿ ಇರ್ತವೆ ಈ ನಂಬರ್ಗಳು? ಈ ನಂಬರ್ನ 1ನ ಡಿವೈಡ್ ಮಾಡ್ಬೋದು ಮತ್ತೆ ಆ ನಂಬರೇ ಡಿವೈಡ್ ಮಾಡ್ಬೋದು. ಇವೆರಡನ್ನ ಬಿಟ್ಟು ಬೇರೆ ನಂಬರ್ಗಳು ಆ ನಂಬರ್ನ ಡಿವೈಡ್ ಮಾಡಿದ್ರೆ ಅದಕ್ಕೆ ನಾವು ಸಂಯುಕ್ತ ಅಥವಾ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ರೈಟ್? ಇವಾಗ ಇಲ್ಲೇನಾಗ್ತಾ ಇದೆ? 7 ಇಂಟು 11 ಇಂಟು 13 ನೋಡಿ. 7 ಅವಿಭಾಜ್ಯ ಸಂಖ್ಯೆ ಅಂದ್ರೆ ಪ್ರೈಮ್ ನಂಬರ್, ಕರೆಕ್ಟ್? 11 ಅವಿಭಾಜ್ಯ ಸಂಖ್ಯೆ, 13 ಅವಿಭಾಜ್ಯ ಸಂಖ್ಯೆ. ಇಲ್ಲಿ ಪ್ಲಸ್ 13 ಮಾಡಿದರೆ ಅದು ಕೂಡ ಅವಿಭಾಜ್ಯ ಸಂಖ್ಯೆ. ಇಲ್ಲೂ ಅಷ್ಟೇ ನೋಡಿ. 7 ಅವಿಭಾಜ್ಯ, 6 ಅವಿಭಾಜ್ಯ ಅಲ್ಲ, 5 ಅವಿಭಾಜ್ಯ, 4 ಅವಿಭಾಜ್ಯ ಅಲ್ಲ, 3 ಅವಿಭಾಜ್ಯ, 2 ಅವಿಭಾಜ್ಯ, 1 ಅವಿಭಾಜ್ಯ ಸಂಖ್ಯೆ ಅಲ್ಲ, 5 ಕೂಡ ಅವಿಭಾಜ್ಯ ಸಂಖ್ಯೆ. ಸೊ ಯಾವಾಗ ನಾವು ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಮಲ್ಟಿಪ್ಲೈ ಮಾಡ್ತೀವೋ ಅವಾಗ ನಮ್ಗೆ ಏನು ಸಿಗುತ್ತೆ? ಯಾವಾಗ ನಾವು ಪ್ರೈಮ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ತೀವೋ ಅವಾಗ ನಮ್ಗೆ ಏನು ಸಿಗುತ್ತೆ? ಒಂದು ಸಂಯುಕ್ತ ನಂಬರ್ ಅಥವಾ ಸಂಯುಕ್ತ ಸಂಖ್ಯೆ ಅಥವಾ ಕಾಂಪೋಸಿಟ್ ನಂಬರ್ ಸಿಗುತ್ತೆ. ಸೊ ಇದಕ್ಕೆ ಯಾವ ರೀತಿ ಬರೀಬೇಕು ಉತ್ತರನ ನೋಡೋಣ. ಇದನ್ನ ತಗೊಳ್ಳೋಣ ಮೊದಲು. ಓಕೆ, ಇಲ್ಲೇನಿದೆ? 7 ಇಂಟು 11 ಇಂಟು 13 ಪ್ಲಸ್ 13, ಕರೆಕ್ಟಾ? 13ನ ಆಚೆ ತಗೊಳ್ಳೋಣ. 13ನ ಆಚೆ ತಗೊಂಡ್ರೆ ಏನಾಗುತ್ತೆ ನೋಡಿ? 7 ಇಂಟು 11 ಇಂಟು 1 ಪ್ಲಸ್ 1, ಕರೆಕ್ಟಾ? ಕರೆಕ್ಟ್. ಸೊ 13ನ ಹಾಗೆ ಬರೆಯೋಣ. 7 11 77, 77 ಇಂಟು 1 77, 77 ಪ್ಲಸ್ 1 78. ಸೊ ಇದನ್ನ ಗುಣಾಕಾರ ಮಾಡಿದಾಗ ಇಲ್ಲಿ ಒಂದು ಸಂಖ್ಯೆ ಬರುತ್ತೆ. ಇವಾಗ ಈ ಸಂಖ್ಯೆ 1ರಿಂದ ಭಾಗಾಕಾರ ಆಗುತ್ತೆ, ಈ ಸಂಖ್ಯೆಯಿಂದಾನೇ ಭಾಗಾಕಾರ ಆಗುತ್ತೆ. ಇದನ್ನ ಬಿಟ್ಟು 13ರಿಂದನೂ ಭಾಗಾಕಾರ ಆಗುತ್ತೆ, 78ರಿಂದ ಕೂಡ ಭಾಗಾಕಾರ ಆಗುತ್ತೆ, ಕರೆಕ್ಟ್? ಹಾಗಾದರೆ ಈ ಸಂಖ್ಯೆಗೆ ಎಷ್ಟು ಅಪವರ್ತನಗಳಿದಾವೆ? ಎಷ್ಟು ಅಪವರ್ತನಗಳಿದಾವೆ? 2ಕ್ಕಿಂತ ಜಾಸ್ತಿ. ಎರಡಿದ್ರೆ ಅದು ಅವಿಭಾಜ್ಯ ಸಂಖ್ಯೆ. 2ಕ್ಕಿಂತ ಜಾಸ್ತಿ ಅಪವರ್ತನಗಳಿದ್ರೆ ಅದು ಸಂಯುಕ್ತ ಸಂಖ್ಯೆ, ಕರೆಕ್ಟ್? ನೋಡಿ, 1ರಿಂದ ಭಾಗಾಕಾರ ಆಗತ್ತೆ, ಇದೇ ನಂಬರಿಂದ ಭಾಗಾಕಾರ ಆಗತ್ತೆ. ಇವೆರಡನ್ನ ಬಿಟ್ಟು 13ರಿಂದ ಕೂಡ ಭಾಗಾಕಾರ ಆಗತ್ತೆ, 78ರಿಂದ ಕೂಡ ಭಾಗಾಕಾರ ಆಗತ್ತೆ. ಆದ್ರಿಂದ ಇಲ್ಲೊಂದು ಸಂಖ್ಯೆ ಬರೀರಿ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೊಂದು ಸಂಖ್ಯೆ ಬರುತ್ತೆ. ಈ ಸಂಖ್ಯೆಯ ಅಪವರ್ತನಗಳು 1, ಇದೇ ಸಂಖ್ಯೆನಲ್ಲಿ ಬರೀರಿ 13 ಹಾಗೂ 78. ಈ ಸಂಖ್ಯೆಗೆ 2ಕ್ಕಿಂತ ಜಾಸ್ತಿ ಅಪವರ್ತನಗಳಿವೆ, ಆದ್ದರಿಂದ ಇದು ಸಂಯುಕ್ತ ಸಂಖ್ಯೆ. ಕ್ಲಿಯರ್? ಅದೇ ರೀತಿ ಇದಕ್ಕೂ ಕೂಡ ಮಾಡಿ. ಇಲ್ಲೇನಿದೆ ನೋಡಿ? 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5. ಇಲ್ಲೊಂದು 5 ಇದೆ, ಇಲ್ಲೊಂದು 5 ಇದೆ. 5ನ ಆಚೆ ತಗೊಂಡ್ಬಿಡಿ. 5ನ ಆಚೆ ತಗೊಂಡ್ರೆ 7 ಇಂಟು 6 ಇಂಟು 1 ಇಂಟು 4 ಇಂಟು 3 ಇಂಟು 2 ಪ್ಲಸ್ 1. ಓಕೆ, ಇಂಟು 1 ಅಂತ ಕೂಡ ಬರೀಬಹುದು. ಇಲ್ಲೇನಾಗುತ್ತೆ ಈಗ? 5 ಇಂಟು 1008 ಪ್ಲಸ್ 1 ಇದೇನಾಗುತ್ತೆ? 5 ಇಂಟು 1009. ಇವೆರಡನ್ನ ಗುಣಾಕಾರ ಮಾಡಿದಾಗ ಇಲ್ಲೊಂದು ಸಂಖ್ಯೆ ಬರುತ್ತೆ. ಈ ಸಂಖ್ಯೆ 1ರಿಂದ ಭಾಗಾಕಾರ ಆಗುತ್ತೆ, ಹಾಗೆ ಇದೇ ಸಂಖ್ಯೆಯಿಂದ ಕೂಡ ಭಾಗಾಕಾರ. ಯಾವ ಸಂಖ್ಯೆ ಬರುತ್ತೆ ನೋಡಿ? ಅದೇ ಸಂಖ್ಯೆಯಿಂದ ಕೂಡ ಭಾಗಾಕಾರ ಆಗುತ್ತೆ. ಇವೆರಡನ್ನ ಬಿಟ್ಟು ಬೇರೆ ಯಾವೆರಡು ಸಂಖ್ಯೆಗಳಿಂದ ಭಾಗಾಕಾರ ಆಗುತ್ತೆ? 5ರಿಂದ ಕೂಡ ಭಾಗಾಕಾರ ಆಗುತ್ತೆ, 1009ರಿಂದ ಕೂಡ ಭಾಗಾಕಾರ ಆಗುತ್ತೆ. ಸೊ ಈ ಸಂಖ್ಯೆಗೆ 2ಕ್ಕಿಂತ ಜಾಸ್ತಿ ಅಪವರ್ತನಗಳಿವೆ, ಆದ್ದರಿಂದ ಈ ಸಂಖ್ಯೆ ಸಂಯುಕ್ತ ಸಂಖ್ಯೆ ಅಂತ ಬರೆದ್ರೆ ಇಲ್ಲಿಗೆ ಈ ಪ್ರಶ್ನೆ ಮುಕ್ತಾಯ. ಕ್ಲಿಯರ್? ಓಕೆ, ಸೊ ಸಂಯುಕ್ತ ಸಂಖ್ಯೆ ಅಂತ ಯಾವ್ದು ಕರಿಬಹುದು ನಾವು? 2ಕ್ಕಿಂತ ಜಾಸ್ತಿ ಅಪವರ್ತನಗಳಿದ್ದಾಗ ಅದಕ್ಕೆ ಸಂಯುಕ್ತ ಸಂಖ್ಯೆ ಅಂತ ಕರಿಬಹುದು. ಅಕಸ್ಮಾತ್ 2 ಅಪವರ್ತನೆಗಳಿದ್ದಾಗ ಅದಕ್ಕೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿಬಹುದು. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಏನಿದೆ ನೋಡಿ? ಒಂದು ವರ್ಡ್ ಪ್ರಾಬ್ಲಮ್ ಇದೆ. ಓಕೆ, ಏನಿದೆ ಓದೋಣ. ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಕ್ಲಿಯರ್? ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ? ಇಲ್ಲಿ ಒಂದು ಕ್ರೀಡಾಂಗಣ ಇದೆ. ಆ ಕ್ರೀಡಾಂಗಣ ಒಂದು ವೃತ್ತಾಕಾರದ ಆಕಾರದಲ್ಲಿದೆ. ಈ ವೃತ್ತಾಕಾರ ಆಕಾರದಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಳ್ಳಿ ಓಡೋದಕ್ಕೆ. ಓಕೆ, ಇದನ್ನ ನೋಡೋಣ ಒಂದ್ಸತಿ, ಇಂಗ್ಲಿಷ್ ಓದೋಣ ಒಂದ್ಸತಿ. ದೇರ್ ಇಸ್ ಅ ಸರ್ಕ್ಯುಲರ್ ಪಾತ್ ಅರೌಂಡ್ ಅ ಸ್ಪೋರ್ಟ್ಸ್ ಫೀಲ್ಡ್. Sonia takes 18 minutes to drive one round of the field while Ravi takes 12 minutes for the same. Suppose they both start at the same point
ಓಕೆ, ಸೇಮ್ ಪಾಯಿಂಟ್ ಇದು ಸ್ಟಾರ್ಟ್ ಅನ್ಕೊಳ್ಳೋಣ, ಇದನ್ನ ಸ್ಟಾರ್ಟ್ ಅಂತ ಬರೀತೀನಿ. ಸೇಮ್ ಪಾಯಿಂಟ್ ಅಂಡ್ ಅಟ್ ದ ಸೇಮ್ ಟೈಮ್, ಒಂದೇ ಸಮಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಗೋ ಇನ್ ದ ಸೇಮ್ ಡೈರೆಕ್ಷನ್, ಅಂದ್ರೆ ಹೀಗೆ ಹೋಗ್ತಾರೆ ಅನ್ಕೊಳ್ಳೋಣ, ಹೀಗೆ ಓಡ್ತಾರೆ ಅನ್ಕೊಳ್ಳೋಣ. ಓಕೆ, ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್, ಎಷ್ಟು ನಿಮಿಷ ಆದ್ಮೇಲೆ ಅವ್ರು ಮತ್ತೆ ಸ್ಟಾರ್ಟ್ ಮಾಡಿರುವ ಬಿಂದು ಹತ್ರನೇ ವಾಪಸ್ ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಕ್ಲಿಯರ್? ಸೊ ಇದಕ್ಕೆ ನಾವೇನ್ ಮಾಡೋಣ, ಏನ್ ಮಾಡ್ಬೇಕು, ಇದಕ್ಕೆ ಸುಮ್ಮನೆ ಮ್ಯಾಥ್ಸ್ ಇಲ್ದೇನೆ ಸಾಲ್ವ್ ಮಾಡ್ಬೇಕಂದ್ರೆ ನೋಡಿ, ಸೋನಿಯಾ ಒಂದು ಸುತ್ತನ ಸುತ್ತಕ್ಕೆ ಎಷ್ಟು ನಿಮಿಷ ತಗೋತಾಳೆ, 18 ನಿಮಿಷ ತಗೋತಾಳೆ. ಸೊ ಒಂದು ಸುತ್ತನ ಸುತ್ತಕ್ಕೆ ಸೋನಿಯಾ 18 ನಿಮಿಷ. ಅದೇ ರೀತಿ ರವಿ ಒಂದು ಸುತ್ತನ ಸುತ್ತಕ್ಕೆ ಎಷ್ಟು ನಿಮಿಷ ತಗೋತಾನೆ, 12 ನಿಮಿಷ. ಎರಡನೇ ಸುತ್ತು ಮಾಡೋದಕ್ಕೆ ಮತ್ತೆ 18 ನಿಮಿಷ ತಗೋತಾಳೆ. ಟೋಟಲ್ ನೋಡಿ 36 ನಿಮಿಷ ಆಯ್ತು. ಕರೆಕ್ಟಾ? ಈಗ ರವಿ ಎರಡನೇ ಸುತ್ತನ ಸುತ್ತಬೇಕಾದ್ರೆ ಎಷ್ಟು ನಿಮಿಷ ತಗೋತಾನೆ, ಮತ್ತೆ 12 ನಿಮಿಷ ತಗೋತಾನೆ. ಟೋಟಲ್ ನೋಡಿ 24 ನಿಮಿಷ ಆಯ್ತು. ರೈಟ್? ಇವಾಗ ರವಿ ಮೂರನೇ ಸುತ್ತನ್ನು ಸುತ್ತಬೇಕಾದ್ರೆ ಎಷ್ಟು ನಿಮಿಷ ತಗೋತಾನೆ, ಮತ್ತೆ 12 ನಿಮಿಷ ತಗೋತಾನೆ. ಆಡ್ ಮಾಡಿ ಈಗ 36. ಕರೆಕ್ಟಾ? ಸೊ 36 ನಿಮಿಷ ಆದ್ಮೇಲೆ ಅವರಿಬ್ರು ಏನ್ ಮಾಡ್ತಾರೆ, ಸಂಧಿಸುತ್ತಾರೆ, ಅಥವಾ ದೇ ವಿಲ್ ಮೀಟ್ ಈಚ್ ಅದರ್ ಅಗೇನ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. ತುಂಬಾ ಸಿಂಪಲ್ ಆಗಿದೆ ಇದು. ಬಟ್ ಇದನ್ನ ಈ ರೀತಿ ಬರೆದ್ರೆ ಏನ್ ಮಾಡ್ತಾರೆ, ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಮಾರ್ಕ್ಸ್ ಕೊಡಲ್ಲ. ಯಾವ ರೀತಿ ಬರಿಬೇಕು, ಇಂಥ ಪ್ರಶ್ನೆಗಳು ಬಂದಾಗ ನೋಡಿ ಏನಂತ ಕೇಳ್ತಾ ಇದ್ದಾರೆ, ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಲ್ಲಿ ಸಂಧಿಸುತ್ತಾರೆ. ಏನಿದೆ, ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಅಟ್ ದ ಸೇಮ್ ಟೈಮ್, ಎಷ್ಟು ನಿಮಿಷ ಆದ್ಮೇಲೆ ಸಂಧಿಸುತ್ತಾರೆ. ಅಥವಾ ಇದೇ ರೀತಿಯಲ್ಲಿ ಟ್ರಾಫಿಕ್ ಸಿಗ್ನಲ್ ಕೂಡ ಕೊಡ್ತಾರೆ. ಓಕೆ, ಒಂದು ಟ್ರಾಫಿಕ್ ಸಿಗ್ನಲ್ 12 ನಿಮಿಷಕ್ಕೆ ರೆಡ್ ಲೈಟ್ ತೋರಿಸುತ್ತೆ, ಇನ್ನೊಂದು ಟ್ರಾಫಿಕ್ ಸಿಗ್ನಲ್ 8 ನಿಮಿಷಕ್ಕೆ ರೆಡ್ ಲೈಟ್ ತೋರಿಸುತ್ತೆ, ಇನ್ನೊಂದು ಟ್ರಾಫಿಕ್ ಸಿಗ್ನಲ್ 14 ನಿಮಿಷಕ್ಕೆ ರೆಡ್ ಲೈಟ್ ತೋರಿಸುತ್ತೆ. ಸೊ ಎಲ್ಲ ಟ್ರಾಫಿಕ್ ಸಿಗ್ನಲ್ ಯಾವಾಗ ರೆಡ್ ಆಗಿರುತ್ತೆ ಅಂತ ಕೇಳ್ತಾರೆ. ಇದೇ ತರ ಒಂದು ಪ್ರಶ್ನೆ, ನಾನು ಸುಮ್ಮನೆ ಹಾಗೆ ಹೇಳ್ತಾ ಇದ್ದೀನಿ. ಈ ತರ ಪ್ರಶ್ನೆಗಳು ಬಂದಾಗ ನಾವೇನ್ ಮಾಡ್ಬೇಕಂದ್ರೆ ಲಾಸನ ಕಂಡುಹಿಡಿಬೇಕು. ಸೊ ಲಾಸದಿಂದ ಇಲ್ಲಿ ನೋಡಿ ನಮಗೆ 36 ಬಂದ್ಬಿಟ್ಟಿದೆ ಆನ್ಸರ್ ಆಲ್ರೆಡಿ. ಸೊ ಇದು ಯಾವುದೇ ಮ್ಯಾಥ್ಸ್ ಇಲ್ಲ, ಜಸ್ಟ್ ನಾವು ಥಿಂಕಿಂಗ್ ಮಾಡ್ಬಿಟ್ಟು ನಾವು ಜಸ್ಟ್ ಯೋಚನೆ ಮಾಡಿದ್ರೆ ಗೊತ್ತಾಗೋಗುತ್ತೆ ಆನ್ಸರ್. ಬಟ್ ಮ್ಯಾಥಮೆಟಿಕಲಿ ಆನ್ಸರ್ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬೇಕು, ಇಲ್ಲಿ ಸೋನಿಯಾ ಇದ್ದಾಳಲ್ವಾ, ಸೋನಿಯಾನ ನಾವು ಎ ಅಂತ ತಗೊಳ್ಳೋಣ. ಈ ಎ ನ ವ್ಯಾಲ್ಯೂ ಎಷ್ಟಿದೆ, 18 ನಿಮಿಷ ಇದೆ. ಏನು 18 ನಿಮಿಷ, ಈ ಒಂದು ಸುತ್ತನ ಫುಲ್ ಕಂಪ್ಲೀಟ್ ಮಾಡೋಕೆ 15 ನಿಮಿಷ ತಗೋತಾ ಇದೆ. ಅದೇ ರೀತಿ ರವಿ, ಇದನ್ನ ನಾವೇನಂತ ತಗೊಳ್ಳೋಣ, ಬಿ ಅಂತ ತಗೊಳ್ಳೋಣ. ಓಕೆ, ಇದು ಎಷ್ಟು ನಿಮಿಷ ತಗೊಳ್ತಾನೆ ಇವನು, ರವಿ 12 ನಿಮಿಷ ತಗೋತಾನೆ. ಇವರಿಬ್ರು ಒಂದೇ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿ ಒಂದೇ ಏಕಮುಖಿ ಒಂದೇ ಡೈರೆಕ್ಷನ್ ಓಡಕ್ಕೆ ಸ್ಟಾರ್ಟ್ ಮಾಡಿದಾಗ ಮತ್ತೆ ಯಾವಾಗ ಮೀಟ್ ಆಗ್ತಾರೆ ಅಂತ ಗೊತ್ತಾಗೋದಕ್ಕೆ ನಾವೇನ್ ಮಾಡಬೇಕು, ಎ ಮತ್ತೆ ಬಿ ನ LCM ತಗೋಬೇಕು. LCM ಅಥವಾ ಲಾ ಸಾ ಆಫ್ ಎ ಕಾಮ ಬಿ ಏನಾಗತ್ತೆ, ಅದು 18, 12. ಎರಡು ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆಗಳಿದಾವೆ, ಅಂದ್ರೆ ಈವನ್ ನಂಬರ್ ಇದಾವೆ, ಡಿವಿಸಿಬಲ್ ಬೈ 2. ಸೊ 2 9ಲಿ 2 6ಲಿ. ಸೊ 2 ಇವಾಗ 3 ವಿಭಾಗಿಸ್ತವೆ. ಕರೆಕ್ಟ್? 3 3ಲಿ 3 2ಲಿ. ಕರೆಕ್ಟ್? 3 1ಲಿ ಇದು 2 ಹಾಗೆ ಬರೆಯೋಣ, ಇದು 1 ಹಾಗೆ ಬರೆದ್ಬಿಟ್ಟು 1 ಹಾಗೆ ಬರೋಣ. ಇಲ್ಲಿ ಬಂದಿರುವ ಅವಿಭಾಜ್ಯ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಏನಾಗುತ್ತೆ, 2 × 3 × 3 × 2. ಇದನ್ನ 2 ಸ್ಕ್ವೇರ್ × 3 ಸ್ಕ್ವೇರ್ ಅಂತ ಬರೀಬಹುದು. 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4ಲಿ 36 ನಿಮಿಷ, 36 ಮಿನಿಟ್ಸ್ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಮತ್ತೆ ಒಂದೇ ಪಾಯಿಂಟಿಗೆ ಮೀಟ್ ಆಗ್ತಾರೆ. ಇದು ನೋಡಿ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಈ ರೀತಿ ಬರೆದಾಗ ಮಾರ್ಕ್ಸ್ ಕೊಡೋದಿಲ್ಲ. ಓಕೆ, ನಂಬರ್ಸ್ಗಳು ಚಿಕ್ಕದಾಗಿದ್ದಾವೆ, ಅದಕ್ಕೆ ಈ ರೀತಿ ಮಾಡಿಬಿಟ್ವಿ. ಅಕಸ್ಮಾತ್ ಇಲ್ಲಿ 180 ಅಲ್ಲಿ 120 ಅಂತ ಕೊಟ್ಟಿದ್ರೆ ಓಕೆ, ಅವಾಗ ಮಾಡೋದು ಸ್ವಲ್ಪ ಕಷ್ಟ ಆಗತ್ತಲ್ವಾ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಈ ರೀತಿ ಲಾಸನ ಕಂಡುಹಿಡಿಬೇಕು. ನೋಡಿ ಒಂದೇ ಆನ್ಸರ್ ಬಂದಿದ್ಯಾ, 36 36 30. ಕರೆಕ್ಟ್? ಸೊ ಇಲ್ಲಿಗೆ ಮೊದಲನೇ ಅಭ್ಯಾಸ ಇನ್ನ ಅಂತ್ಯ. ಓಕೆ, ಇವಾಗ ಎರಡನೇ ಅಭ್ಯಾಸನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಅಭ್ಯಾಸದಲ್ಲಿ ನಾವೇನ್ ನೋಡಿದ್ವಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ನೋಡಿದ್ವಿ. ಕರೆಕ್ಟ್? ಅದ್ರ ಜೊತೆಗೆ ಲಾಸಹ ಮಾಸಹ ಹಾಗೂ 2 ಧನಾತ್ಮಕ ಸಂಖ್ಯೆಗಳ ನಡುವಿನ ಸಂಬಂಧ, ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ LCM HCF ಅಂಡ್ 2 ಪಾಸಿಟಿವ್ ನಂಬರ್ಸ್, ಇವು 4ರ ಮಧ್ಯದಲ್ಲಿರುವಂತಹ ಸಂಬಂಧ ಅಥವಾ ರಿಲೇಶನ್ಶಿಪ್ ನ ನೋಡಿದ್ವಿ. ಅದೇ ಒಂದು ಸೂತ್ರ. ಅದ್ರ ಜೊತೆಗೆ ಒಂದು ವರ್ಡ್ ಪ್ರಾಬ್ಲಮ್, ಅಪ್ಲಿಕೇಶನ್ ಪ್ರಾಬ್ಲಮ್ ಕೂಡ ನೋಡಿದ್ದೀವಿ. ರೈಟ್? ಸಂಯುಕ್ತ ಸಂಖ್ಯೆಗಳ ಏನಂತ ತಿಳ್ಕೊಂಡಿದೀವಿ, ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಂತ ತಿಳ್ಕೊಂಡಿದೀವಿ. ರೈಟ್? ಇಷ್ಟೆಲ್ಲಾನು ನಾವು ನೋಡಿದಲ್ಲಿ ಒಂದನೇ ಅಭ್ಯಾಸದಲ್ಲಿ. ಈಗ ಎರಡನೇ ಅಭ್ಯಾಸದಲ್ಲಿ ತುಂಬಾ ಪ್ರಮುಖ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಅದೇನದು, ಅಭಾಗಲಬ್ಧ ಎಂದು ಸಾಧಿಸಿ. ಪ್ರೂವ್ ದಟ್ ಇಟ್ ಇಸ್ ಇರ್ರಾಷನಲ್. ಓಕೆ, ಸೊ ಈ ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡೋಣ. ಪ್ರೂವ್ ದಟ್ ಅಥವಾ √5 ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ರೈಟ್? ಅದು ಮೊದಲನೇ ಪ್ರಶ್ನೆ. ಆ ಪ್ರಶ್ನೆ ನಾವಿಲ್ಲಿ ತಗೋತಾ ಇಲ್ಲ, ಯಾಕಂದ್ರೆ ಅದನ್ನ ನಾವು ಆಲ್ರೆಡಿ ಸಿದ್ಧಾಂತಗಳಲ್ಲಿ ನೋಡಿದ್ದೀವಿ. ರೈಟ್? ಎರಡನೇ ಪ್ರಶ್ನೆ ಯಾವ ರೀತಿಯಲ್ಲಿದೆ ಅಂದ್ರೆ, ಪ್ರೂವ್ ದಟ್ 3 +
2√5 ಇಸ್ ಅನ್ ಇರ್ರಾಷನಲ್ ನಂಬರ್ ಅಥವಾ 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೇಮ್ ಮಾಡಬೇಕು. ನಾವು ಸಿದ್ಧಾಂತದಲ್ಲಿ ಏನು ನೋಡಿದೀವಲ್ವಾ ಅದೇ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಮೊದಲನೇ ಸ್ಟೆಪ್ ಏನು ಮಾಡಬೇಕು, 3 + 2√5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಲೆಟ್ ಅಸ್ ಅಸ್ಯೂಮ್ ದಟ್ 3 + 2√5 ಇಸ್ ಅ ರ್ಯಾಷನಲ್ ನಂಬರ್. ಸೊ ರ್ಯಾಷನಲ್ ನಂಬರ್ ಅಂತ ನಾವು ಊಹಿಸಿದಾಗ ಅಥವಾ ಅಸ್ಯೂಮ್ ಮಾಡಿದಾಗ ಇದನ್ನ ಯಾವ ರೀತಿಯಲ್ಲಿ ಬರೀಬಹುದು, p/q ಅಂತ ಬರೀಬಹುದಾ? ಇಲ್ಲಿ p/q ಅಲ್ಲಿ ಎರಡು ಕಂಡೀಷನ್ ಬರೀಬೇಕು. ಮೊದಲನೇ ಕಂಡೀಷನ್ q is not equal to 0 ಮತ್ತೆ p, q ಆರ್ ಕೋಪ್ರೈಮ್ ನಂಬರ್ಸ್ ಅಥವಾ p, q ಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಬರಿಬೇಕು. ಕರೆಕ್ಟ್, ಇವೆರಡು ಕಂಡೀಷನ್ಸ್ ನ ಬರಿಬೇಕು ಯಾವಾಗ ಇದು ರ್ಯಾಷನಲ್ ಆದಾಗ. ನೆಕ್ಸ್ಟ್ ಇನ್ನೇನ್ ಮಾಡಬೇಕು, ಈ 3ನ ಈ ಕಡೆ ಕಳಿಸಿ. 3ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, 2√5 is equal to p/q minus 3. LCM ಲಾ ಸಹ ತಗೊಳ್ಳಿ. ರೈಟ್ ಹ್ಯಾಂಡ್ ಸೈಡ್, ನನಗೆ ರೈಟ್ ಹ್ಯಾಂಡ್ ಸೈಡ್ ಹೀಗಾಗುತ್ತೆ. ಸೊ ಈ ಕಡೆಗೆ ಈ ಸೈಡಲ್ಲಿ ಈಗ LCM ತಗೊಳ್ಳಿ. ಸೊ 2√5 is equal to p minus 3q/q. ನೆಕ್ಸ್ಟ್ ಈ 2ನ ಕೂಡ ಕೆಳಗಡೆ ಕಳಿಸಿ. 2 ಕೆಳಗಡೆ ಕಳಿಸಿದಾಗ ಏನಾಗುತ್ತೆ, √5 is equal to p minus 3q/2q. ರೈಟ್, ಓಕೆ. ಸೊ ಇದಾದ್ಮೇಲೆ ಏನಂತ ಬರೀಬೇಕು, ನಮಗೆ ತಿಳಿದಿರುವ ಹಾಗೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ನಮ್ಮ ಊಹಿಕೆ ಅಥವಾ ನಾವು ಏನು ಅಸ್ಯೂಮ್ ಮಾಡಿದೀವೋ ಆರ್ ಅಸಂಪ್ಷನ್ ಇಸ್ ರಾಂಗ್. ಯಾಕೆ, ಬಿಕಾಸ್ √5 ಇಸ್ ಅ ರ್ಯಾಷನಲ್ ನಂಬರ್. ಹೇಗೆ √5 ರ್ಯಾಷನಲ್ ನಂಬರು? ಹೇಗಂದ್ರೆ ನಾವು ಪ್ರೂವ್ ಸಿದ್ಧಾಂತಗಳಲ್ಲಿ ನೋಡಿದೀವಲ್ಪ. ಸೊ ನೋಡಿ, ಈ ತರ ಪ್ರಶ್ನೆಗಳು ಸಾಮಾನ್ಯವಾಗಿ ಈ ತರ ಪ್ರಶ್ನೆಗಳನ್ನ 2 ಮಾರ್ಕ್ ಕೇಳ್ತಾರೆ. ಓಕೆ, 2 ಮಾರ್ಕ್ ಕೇಳ್ತಾರೆ. ಅಥವಾ ನಾನು ಸಿದ್ಧಾಂತದಲ್ಲಿ ಒಂದು ಪ್ರಶ್ನೆ ನೋಡಿದ್ವಲ್ಲ, √5, √7, √2, √3 ಈ ತರ ಪ್ರಶ್ನೆಗಳನ್ನ 3 ಮಾರ್ಕ್ಗೂ ಕೇಳಿದ್ದಾರೆ, 2 ಮಾರ್ಕ್ಗೂ ಕೇಳಿದ್ದಾರೆ. ಸೊ ನೋಡಿ, ಈ ತರ ಪ್ರಶ್ನೆ ಬಂದಾಗ ನೀವೇನ್ ಮಾಡಬೇಕು, ನಾನು ಸಿದ್ಧಾಂತದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ ಅದೇ ರೀತಿ ನೀವು ಬರಿಬೇಕು. ಓಕೆ, ಸೊ ನಾನು ಹೇಗೆ ಬರ್ದಿದ್ದೀನಿ ಅದೇ ರೀತಿ ಬರಿಬಾರ್ದು. PDF ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಟ್ ಸಿಗುತ್ತೆ, ಆ ರೀತಿಯಲ್ಲಿ ಬರಿಬೇಕು. ಬಟ್ ಇದು ಈ ಪ್ರಶ್ನೆ ಇದೆ ನೋಡಿ, ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ, ರೈಟ್. ಬಟ್ ಇದನ್ನು ಕೇಳಿರೋದು ಎಷ್ಟು ಮಾರ್ಕಿಗೆ? ಸಾಮಾನ್ಯವಾಗಿ ಇದನ್ನು 2 ಮಾರ್ಕ್ ಕೇಳ್ತಾರೆ, ಅಥವಾ ಕೆಲವೊಂದ್ಸತಿ 3 ಮಾರ್ಕ್ ಕೇಳ್ತಾರೆ. ಸೊ 3 ಮಾರ್ಕ್ ಕೇಳಿದಾಗ ನಿಮ್ಮ ಆನ್ಸರಿನ ಲೆಂತ್, ಉದ್ದ ಸ್ವಲ್ಪ ಜಾಸ್ತಿ ಇರಬೇಕು. 2 ಮಾರ್ಕ್ ಕೇಳಿದಾಗ ಯಾವ ತರ ಬರಿಬೇಕು, ಇದನ್ನ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಈ ರೀತಿ ಕಂಡೀಷನ್ಸ್ ನ ಬರೀರಿ, ಇದೆಲ್ಲ ವರ್ಕೌಟ್ ಮಾಡಿ. √5 is equal to p minus 3q/2q ಇಲ್ಲಿವರೆಗೂ ಬನ್ನಿ. ಇದು ಬಂದಾದ್ಮೇಲೆ ಏನಂತ ಬರೀಬೇಕಂದ್ರೆ, √5 ಒಂದು ಅಭಾಗಲಬ್ಧ ಸಂಖ್ಯೆ. √5 is a irrational number. Therefore, what we have assumed is wrong. Irrational number ಅಂದ್ರೆ ಏನು? p/q ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್, p/q ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಇದು ನಾವು ಹೇಗೆ ಬರೆದ್ವಿ? ಸೊ ಇದು ಒಂದು ನಾವು ಇಲ್ಲೇನು ಊಹಿಸಿದೀವಲ್ವಾ ಅದು ತಪ್ಪು. ವಾಟ್ ಎವರ್ ವಿ ಅಸ್ಯೂಮ್ಡ್ ಇಸ್ ರಾಂಗ್. ಸೊ ಆದ್ದರಿಂದ ಇದು ಒಂದು ಅವಿಭಾಜ್ಯ ಸಂಖ್ಯೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನಮ್ಮ ಊಹಿಕೆ, ನಾವು ಏನು ಅಸ್ಯೂಮ್ ಮಾಡಿದೀವಿ ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಊಹಿಸಿದೀವಿ, ಅದು ನಮ್ಮ ನಾವೇನು ಅಸ್ಯೂಮ್ ಮಾಡಿದೀವಿ ಅದು ತಪ್ಪಾಗಿದೆ. ಆದ್ರಿಂದ 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಹೇಳ್ಬೋದು. ಕ್ಲಿಯರ್? ಅಕಸ್ಮಾತ್ ಈ ತರ ಕೇಳಿದಾಗ ಫುಲ್ ಆಗಿ ಬರೀಬೇಕು. ಈ ತರ ಕೇಳಿದಾಗ ಏನ್ ಮಾಡಬೇಕು, √5 ವರೆಗೂ ಬಂದ್ಬಿಟ್ಟು ನಮಗೆ ಗೊತ್ತಿದೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೆದು ನಮ್ಮ ಅಸಂಪ್ಷನ್ ರಾಂಗ್ ಅಂತ ಬರೆದ್ಬಿಟ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಸಾಮಾನ್ಯವಾಗಿ ಇದನ್ನ 2 ಮಾರ್ಕ್ ಕೇಳ್ತಾರೆ. ಅಕಸ್ಮಾತ್ 3 ಮಾರ್ಕ್ ಕೇಳಿದ್ರೆ ಮತ್ತೆ ನಿಮ್ಮ ಹತ್ರ ಟೈಮ್ ಜಾಸ್ತಿ ಇದ್ರೆ ಅವಾಗ ನೀವು ಮಿಕ್ಕಿರೋ ಸ್ಟೆಪ್ಸ್ನ ಕೂಡ ಇಲ್ಲಿ ನೀವು ಬರೀಬಹುದು. ಕ್ಲಿಯರ್? ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೂಡ ಅದೇ ರೀತಿಯಲ್ಲಿ ಇದೆ ನೋಡಿ. 1/√2 ಇದನ್ನ ನೀವು ಸಾಧಿಸಿ ಅಂತ ಹೇಳ್ತಾರೆ. ವೆರಿ ಸಿಂಪಲ್, ಸೇಮ್ 1/√2 ನಾವು ರ್ಯಾಷನಲ್ ನಂಬರ್ ಅಂತ ಊಹಿಸೋಣ. ರ್ಯಾಷನಲ್ ನಂಬರ್ ಅಂದ್ರೆ ಏನು? a/b ರೂಪದಲ್ಲಿ ಬರೀಬಹುದು. ನಾನು p/qನೇ ಬರಿಬೇಕಂತ ಇಲ್ಲ, ಯಾವ ನಂಬರ್ಸ್ ಬೇಕಾದ್ರೂ ಬರಿಬಹುದು. ಅಲ್ಲಿ ನಾನು ಇವಾಗ a/b ಅಂತ ತಗೊಂಡಿದ್ದೀನಿ, ರೈಟ್. ಇಲ್ಲಿ b is not equal to 0 ಮತ್ತೆ a, b ಆರ್ ಕೋಪ್ರೈಮ್ ಅಂದ್ರೆ ಏನು? ಸಹ ಅವಿಭಾಜ್ಯ ಸಂಖ್ಯೆಗಳು. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಇದು b is equal to a√2. b is equal to a√2. ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಅವಾಗ ಏನಾಗುತ್ತೆ, b² is equal to a² into √2 the whole square. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲೇನು ಬರುತ್ತೆ, b² is equal to a² into 2. ಸೊ 2 ಒಂದು ಅವಿಭಾಜ್ಯ ಸಂಖ್ಯೆ, 2 divides b². ದೆನ್ ಸೊ 2 ಏನ್ ಮಾಡುತ್ತೆ, 2 divides b². ಹಾಗಾಗಿ ಪ್ರಮೇಯದಿಂದ 2 ಆಲ್ಸೋ ಡಿವೈಡ್ಸ್ b. ಸೊ 2 divides b. ಸೊ ಬಂತಲ್ವ ಅದೇ ರೀತಿ. ಸೊ ಮುಂಚೆ ಪ್ರೂಫಲ್ಲಿ ಏನು ಸಿದ್ಧಾಂತದಲ್ಲಿ ನಾವು ಏನು ಕಲ್ತಿದ್ದೀವಲ್ವಾ ಅದೇ ರೀತಿ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಬಟ್ ಎಕ್ಸಾಮಲ್ಲಿ ಏನು ಚೇಂಜ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ 1/√2 ಕೊಟ್ಟಿದಾರಲ್ವಾ,
1/√7 ಅಂತ ಕೊಡ್ತಾರೆ. ಏನು ಮಾಡಂಗಿಲ್ಲ, 2 ಜಾಗದಲ್ಲಿ 7 ಬರಿಬೇಕು ಅಷ್ಟೇ. ಕ್ಲಿಯರ್? ಸೊ √7² ಏನಾಗುತ್ತೆ? 7 ಆಗುತ್ತೆ. ಸೊ ಸಿದ್ಧಾಂತದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರುವಂತಹ ಆ ಸಿದ್ಧಾಂತ ಅಥವಾ ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದ್ರ ಮೇಲೆ ನೋಟ್ಸ್ನ ಕೂಡ ಕೊಡ್ತಾ ಇದ್ದೀವಿ ನಾವು, ಹೇಗೆ ಇರ್ರಾಷನಲ್ ಅಂತ ಪ್ರೂವ್ ಮಾಡೋದಂತ. ಆ ನೋಟ್ಸ್ನ ನೋಡಿಕೊಂಡು ಅದೇ ರೀತಿ ಎಕ್ಸಾಮಲ್ಲಿ ಬರೆದ್ರೆ ಖಂಡಿತವಾಗ್ಲೂ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಕ್ಲಿಯರ್? ಸೊ ಇಲ್ಲಿಗೆ ಈ ಪಾಠದ ಅಂತ್ಯ. ಮತ್ತೆ ನಾನು ನಿಮಗೆ ಮುಂದಿನ ಪಾಠದಲ್ಲಿ ಸಿಗ್ತೀನಿ. ಮುಂದಿನ ಪಾಠದಲ್ಲಿ ಸಿಗೋಕ್ಕಿಂತ ಮುಂಚೆ ನಾವು ಇದೇ ಪಾಠದ ಒಂದು ಸಮ್ಮರಿ ವಿಡಿಯೋ ಕೂಡ ಮಾಡೋಣ. ಅಲ್ಲಿ ನಾನು ನಿಮ್ಮನ್ನ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಮತ್ತೆ ಸ್ಟೇ ಟ್ಯೂನ್ಡ್ ವಿತ್ ಪರೀಕ್ಷೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೊ ಮಚ್.